ಸಿನಿಮಾ ಸ್ಯಾಂಡಲ್ವುಡ್ ಸಿನಿಮಾ ರಂಗದ ಅರ್ಜುನ್ ರೆಡ್ಡಿಗೆ ಹೋಲಿಸ್ತಾ ಇದ್ದಾರೆ. ಸ್ವಲ್ಪ ಫೆಮಿಲಿಯರ್ ಅನ್ಸುತ್ತೆ. ಈಗ ರಚಿತಾ ಅವರ ಒಂದು ಕ್ಯಾರೆಕ್ಟರೈಸೇಷನ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಸಿನಿಮಾದಲ್ಲಿ ಅಂತ? ಇಲ್ಲಿವರೆಗೂ ನೀವು ರಚಿತಾ ರಾಮ್ ಅವ್ರನ್ನ ಏನು ನೋಡಿದ್ದೀರಿ, ಈ ಸಿನಿಮಾದಲ್ಲಿ ನೀವು ಬೇರೆ ಥರ ಎಲ್ಲಿ ನೋಡಿದ್ರು ಕೂಡ ಅದೇ ಸಾಂಗ್, ಯಾವ ರೀಲ್ಸ್ ಅಲ್ಲಿ ನೋಡಿದ್ರು ಅದೇ ಸಾಂಗ್. ಎಷ್ಟೇ ನಾವು ಏನು ಕಷ್ಟಪಟ್ಟಿದ್ರು ಕೂಡ ಸಾರ್ಥಕಲ್ಲ ಸರ್, ಜನ ಅದನ್ನ ಮೆಚ್ಚಿದ್ದಾರೆ. ಏನಾಗಿತ್ತು ಜಮೀರ್ ಸರ್ ಅವರ ರಿಯಾಕ್ಷನ್, ನಾನು ಈ ಥರ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತೀನಿ ಅಂತ? ಅಯ್ಯೋ ನೋಡ್ಲಿ ಬಿಡಿ ಸರ್, ಎಷ್ಟು ಬೇಜಾರು ಅದಕ್ಕೆ. ಈಗ ಓವರ್ ಆಲ್ ಕರ್ನಾಟಕದಾದ್ಯಂತ ಪ್ರಮೋಷನ್ ಜವಾಬ್ದಾರಿ ಹೆಗಲ ಮೇಲೆ ಹೊತ್ಕೊಂಡು ಓಡ್ತಾ ಇದ್ರ. ಇಲ್ಲಿ ಕಲ್ಟ್ಗೋಸ್ಕರ ನಾವು ಓಡಾಡ್ತಾ ಇಲ್ಲ, ನನ್ನ ಸೆಲ್ಫ್ ಐಡೆಂಟಿಟಿ ನಾನು ಚೇಂಜ್ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ. ಬಟ್ ಮೊದಲಿಂದನೂ ಕೂಡ ದರ್ಶನ್ ಅವರ ಒಂದು ಬಳಗದಿಂದ ಪರಿಚಯರಾಗಿರೋದ್ರಿಂದ ನೀವು ನನ್ನ ಕಷ್ಟದ ಟೈಮಲ್ಲಿ ನನ್ನ ಸ್ವಂತ ತಂದೆ ನನ್ನ ಪರ ನಿಂತ್ಕೊಂಡಿಲ್ಲ, ಆಯಪ್ಪ ಬಂದು ನನ್ನ ಬೆಂಚಿಂದೆ, ಏಯ್ ನೀನು ಮುಂದಕ್ಕೆ ಹೋಗೋ, ನೀನು ನುಗ್ಗೋ ಮುಂದೆ, ನಾನು ಇದ್ದೀನಿ ನಿನ್ನ ಬೆಂಚಿಂದೆ ಅಂತ ಅವ್ನು ಹುಮ್ಮಸ್ಕೊಟ್ಟೋಗಿತ್ತು. ನನ್ನ ಕ್ಲಾರಿಟಿ ತುಂಬ ಕ್ಲಿಯರ್ ಇದೆ, ನಾನು ಬಂದಿರೋದು ಸ್ಟಾರ್ ಆಗಿದೆ, ಅದು ಕನ್ನಡ ಇಂಡಸ್ಟ್ರಿ ನಂಬರ್ 1 ಹೀರೋ ಆಗಿ ನಾನು ನಿಂತ್ಕೊಳ್ಬೇಕು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಬನಾರಸ್ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ಬೆಳ್ಳಿ ಪರದೆಯಲ್ಲಿ ಭರವಸೆಯ ನಾಯಕ ಅಂತ ಪ್ರೂವ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜೈದ್ ಖಾನ್ ಅವರು. ಕಲ್ಟ್ ಸಿನಿಮಾ ಜನವರಿ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಬಗ್ಗೆ ಹಾಗೆಯೇ ಅವರ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ ಒಂದಷ್ಟು ವಿಚಾರಗಳನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ ಸರ್? ನಾನು ಸೂಪರ್ ಆಗಿದ್ದೀನಿ. ಹೇಗೆ ನಡೀತಿದೆ ಕಲ್ಟ್ ಸಿನಿಮಾದ ಅಬ್ಬರ ಆರ್ಭಟ? ಅದನ್ನು ನೀವು ಹೇಳಬೇಕಲ್ಲ ಸರ್, ನೀವು ನೋಡ್ತಿದ್ರಲ್ಲ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ, ನ್ಯೂಸ್ ಚಾನಲ್ಸ್ ಎಲ್ಲ ಚೆನ್ನಾಗಾಗ್ತಿದೆ, ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನಾನು ಏನು ಅಂದ್ಕೊಂಡು ಅದಕ್ಕಿಂತ ಮೀರಿ ಜನ ರೆಸ್ಪಾನ್ಸು ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ. ನಮಗೆ ಮೇನ್ ಇವಾಗ ಈ ಸಿನಿಮಾಗೆ ಟ್ರಂಪ್ ಕಾರ್ಡ್ ಅಂದರೆ ಅಯ್ಯೋ ಶಿವನೇ ಹಾಡು. ಈಗ ಅದಕ್ಕೆ ಅಂತ ಅದು ಸೆಪ್ರೇಟ್ ಫ್ಯಾನ್ ಬೇಸೇ ಆಗೋಗ್ಬಿಟ್ಟಿದ್ದಾರೆ. ಸೊ ಅದೊಂದು ನನಗೆ ತುಂಬ ಪ್ಲಸ್ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಅದೇ ಸಾಂಗ್ಗೆ, ಯಾವ ರೀಲ್ಸ್ ಅಲ್ಲಿ ನೋಡಿದ್ರು ಅದೇ ಸಾಂಗ್ಗೆ, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸು ಎಲ್ಲ ಕಡೆನೂ ಅಯ್ಯೋ ಶಿವನೇ ಅಂತ ಹೇಳ್ಬಿಟ್ಟು ಇದೆ. ಹೌದು. ಸೊ ಹೆಂಗಿದೆ ನೀವೆಲ್ಲ ಆಕ್ಟ್ ಮಾಡ್ಬೇಕಾದ್ರೆ ಆ ಒಂದು ಸಾಂಗ್ ಅಲ್ಲಿ ಅಂತ? ಅದು ತುಂಬ ಕಷ್ಟವಾದಂಥ ಹಾಡು ಸರ್ ನನಗೆ ಅದು. ಏಕೆಂದರೆ ಅದು ಫುಲ್ ಸಾಂಗ್ ನಾವು ಶೂಟ್ ಮಾಡಿದ್ದು ಹೆಚ್ಚು ಕಡೆ ಒಂದು 8-10 ದಿನ ತೊಗೊಂಡ್ವಿ ಆ ಸಾಂಗ್ನ ಶೂಟ್ ಮಾಡೋಕ್ಕೆ. ಪ್ಲಸ್ ಇಡೀ ಸಾಂಗು ಮಳೇಲಿರೋದು. ಸೊ ಆ ಮಳೇಲಿ ನೊಂದಿದೆಯಲ್ಲ, ಅದು ತುಂಬ ಕಷ್ಟ. ಅದೇನಾಗ್ಬಿಡುತ್ತೆ, ಫ್ರೆಶ್ ಮೂಡಲ್ಲಿ ಬಂದಿರ್ತೀವಿ, ಮೇಕಪ್ ಹಾಕ್ಕೊಂಡು, ಹೇರ್ ಗೀರ್ ಎಲ್ಲ ಮಾಡಿಕೊಂಡು, ನೀವು ರೇನ್ ಅಂತಾರೆ, ಅವ್ರು ಟ್ಯಾಂಕರಲ್ಲಿ ನೀರು ಹಾಕ್ತಾರೆ ಮೇಲೆ ನಮ್ಮ ಮೇಲೆ. ಅದು ಸ್ಟಾರ್ಟಿಂಗ್ ಏನೋ ಒಂದು ಚಳಿ ಆಗುತ್ತೆ, ಓಕೆ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೊಂದು ಮಾಡಿಬಿಡ್ತೀವಿ. ಅದು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಬ್ರೇಕ್ ಕೊಟ್ಟು ಮಾಡ್ತೀವಲ್ಲ, ಈಗ ಲೈಟ್ ಶಿಫ್ಟಿಂಗು, ಕ್ಯಾಮ್ರಾ ಶಿಫ್ಟಿಂಗು, 30-40 ನಿಮಿಷ ನಮ್ಮ ಸುಮ್ಮನೆ ಕೂತಿರ್ತೀವಿ ಮಾನಿಟ್ರ್ ಮುಂದೆ, ಫುಲ್ ಡ್ರೈ ಆಗಿರ್ತೀವಿ, ಮತ್ತೆ ಇನ್ನೊಂದ್ಸತಿ ವೆಟ್ ಆಗೋದು. ಸೊ ಅದು ಮೆಂಟಲಿ ತುಂಬ ಟಾರ್ಚರ್ ಆಗಿದೆ. ಸೊ ಅದು ಮೆಮೊರೀಸ್ ತುಂಬ ಇದೆ ಆ ಹಾಡ್ದು. ಬಟ್ ಎಷ್ಟೇ ನಾವು ಏನು ಕಷ್ಟಪಟ್ಟಿದ್ರು ಕೂಡ ಅದು ಸಾರ್ಥಕಲ್ಲ ಸರ್, ಜನ ಅದನ್ನು ಮೆಚ್ತಿದ್ದಾರೆ, ಅದು ಅವರೆಲ್ಲ ಖುಷಿ ಪಡ್ತಿದ್ದಾರೆ. ಎಂಡ್ ಆಫ್ ದ ಡೇ ಅವ್ರುಗಳು ಮೇನ್. ಸೊ ಅದಕ್ಕೆ ವೆರಿ ಹ್ಯಾಪಿ. ಸೊ ಈಗ ನೀವು ಹೇಳಿದ್ರಿ ಗ್ಯಾಪ್ ಕೊಟ್ಟು ಎಲ್ಲನೂ ನೆನೀತಾ ಇದ್ವಿ, ಅದಾದ ನಂತರ ಸ್ವಲ್ಪ ಲೈಟ್ ಶಿಫ್ಟಿಂಗು, ಮಾನಿಟರ್ ಶಿಫ್ಟಿಂಗು, ಲೊಕೇಶನ್ಸ್ ಎಲ್ಲ ಅಂತ ಹೇಳ್ಬಿಟ್ಟು. ಹೌದು. ಸೊ ಅಂಥ ಸಂದರ್ಭದಲ್ಲಿ ಬಿಸಿನೀರು ಯೂಸ್ ಮಾಡ್ತಿದ್ರೆ ತಣ್ಣೀರು ಯೂಸ್ ಇಲ್ಲ ಬಿಸಿನೀರು ಯೂಸ್ ಮಾಡೋಕ್ಕೆ ಆಗಲ್ಲ. ಏನಕ್ಕಂದರೆ ಯಾರೂ ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾರಲ್ಲ, ಕ್ಯಾಮ್ರಾ ಮುಂದೆ ಏನು ಮುಚ್ಚಿಡೋಕ್ಕಾಗಲ್ಲ ಅಂತೇಳಿ ಹೊಗೆ ಬಂದ್ಬಿಡೋಕ್ಕೆ ಶುರು ಬಂದ್ಬಿಡುತ್ತೆ. ಬಿಸಿನೀರು, ಲೈಟ್ ಬಿಸಿನೀರಿದ್ರು ಕೂಡ ಲೈಟ್ ಸ್ಮೋಕಿ ಫೀಲಿಂಗ್ ಬಂದ್ಬಿಡುತ್ತೆ. ಅದು ಆಗಲ್ಲ. ನಾರ್ಮಲ್ ವಾಟರ್ ಯೂಸ್ ಮಾಡಬೇಕು, ತಣ್ಣಗೆ ನೀರೇ ಯೂಸ್ ಮಾಡಬೇಕು. ಓಕೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಕಲ್ಟ್ ಸಿನಿಮಾದ ಪ್ರಮೋಷನ್ಸ್ ಅಂತೂ ಸಾಕಷ್ಟು ಜೋರಾಗಿದೆ. ಸೊ ಮುಗಿತಾ ರೌಂಡ್ಸು ಕರ್ನಾಟಕದ್ದು ಅಂತ? ಇನ್ನೂ ಇದೆ ಸರ್. ಈಗ ಇಂಟರ್ವ್ಯೂಸ್ ಎಲ್ಲ ಮುಗಿಸ್ಕೊಂಡು ಈಗ ಮಂಗಳೂರು ಕಡೆ ಹೊರಡ್ತಾ ಇದ್ದೀನಿ. ಈಗ ಜನವರಿ 4ಗೆ ದಾವಣಗೆರೆಯಲ್ಲಿ ಒಂದು ಕೂಡ ಪ್ರೀ ರಿಲೀಸ್ ಇವೆಂಟ್ ಇದೆ ನಾಡ್ದು. ಸೊ ಅದು ಒಂದು ಅಟೆಂಡ್ ಮಾಡಬೇಕು. ಇನ್ನು ತುಂಬ ಹಲವಾರು ಇದೆ. ಈಗ ಉತ್ತರ ಕರ್ನಾಟಕ ಎಲ್ಲ ಮುಗೀತು. ಓಕೆ. ಈಗ ದಕ್ಷಿಣ ಕರ್ನಾಟಕ ಮುಗಿಸ್ಕೊಂಡು ಈ ಕೆಳಗಡೆ ಬರಬೇಕು. ಓಕೆ. ಉತ್ತರ ಕರ್ನಾಟಕಕ್ಕೆ ಹೋಗಿದ್ರೆ ಉತ್ತರ ಕರ್ನಾಟಕ ಜನರ ಒಂದು ಪ್ರೀತಿ ರೆಸ್ಪಾನ್ಸ್ ಹೇಗಿತ್ತು? ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸರ್. ಇಲ್ಲಿ ಅಂದರೆ ಪಾಪ ನನಗೆ ಗೊತ್ತು ಸರ್, ಉತ್ತರ ಕರ್ನಾಟಕ ಅವ್ರು ಹೇಗೆ ಒಬ್ಬರು ಕಲಾವಿದರನ್ನ ಎಷ್ಟು ಗೌರವ ಕೊಡ್ತಾರೆ, ಯಾವ ಥರ ಪ್ರೀತಿ ಕೊಟ್ಟಿರ್ತಾರೆ, ಅದು ಬೇರೆಯವ್ರನ್ನ ನಾನು ನೋಡಿದ್ದೀನಿ. ಆದರೆ ನನಗೋಸ್ಕರ ಯಾವಾಗ ನನಗೋಸ್ಕರ ಅಂತ ಸೇರಿದ್ರು, ಅದು ನನಗೆ ಇವಾಗ ಹೆಂಗೆ ಹೇಳಬೇಕು, ಅದನ್ನು ಯಾವ ರೀತಿ ನಾನು ಎಕ್ಸ್ಪ್ರೆಸ್ ಮಾಡಬೇಕು, ಆಮೇಲೆ ಆ ಋಣ ನಾನು ಹೆಂಗೆ ತೀರಿಸ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನೀವು ವೀಡಿಯೋಸಲ್ಲಿ ನೋಡಿದ್ರೇನೋ ಗೊತ್ತಿಲ್ಲ, ನಾನು ಫಸ್ಟ್ ಟೈಮು ಶೂಸ್ ಬಿಚ್ಚಿ ಅವ್ರನ್ನ ಗೌರವ ಕೊಟ್ಟು ಮಾತಾಡಿಸಿದೆ. ಏನಕ್ಕಂದ್ರೆ ಅಷ್ಟೇ ನಮ್ಮ ಕೈಲಿ ಮಾಡೋಕ್ಕಾಗೋದು ಸಾಧ್ಯ. ಹಬ್ಬ ಅಂದರೆ ಇನ್ನೊಂದು ಒಳ್ಳೆ ಸಿನಿಮಾ ಕೊಡ್ಬೋದು, ಒಂದು 2.5 ಗಂಟೆ ಡಿಟೇನ್ ಮಾಡೋದು ಬಿಟ್ಟರೆ ನಮ್ಮ ಕೈಲಿ ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದೆಮ್. ಆ ಋಣ ಅಂತೂ, ಆಮೇಲೆ ಜೀವನದಲ್ಲಿ ಯಾವತ್ತೂ ಉತ್ತರ ಕರ್ನಾಟಕ ಅಂತೂ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ.
ಉತ್ತರ ಕರ್ನಾಟಕಕ್ಕೆ ಹೋಗಿದ್ರಿ, ಉತ್ತರ ಕರ್ನಾಟಕಕ್ಕೆ ಹೋದ್ಮೇಲೆ ಕಡಕ್ ರೊಟ್ಟಿ ಆಗಿರ್ಬೋದು, ಎಣ್ಗಾಯಿ ಅದೆಲ್ಲ ಟೇಸ್ಟ್ ಮಾಡಿದ್ರ? ಖಂಡಿತ ನಾನು ಇವತ್ತಿಂದಲ್ಲ, ಮೊದಲಿಂದನೂ ಕೂಡ ಉತ್ತರ ಕರ್ನಾಟಕ ಕಡೆ ಹೋದ್ರೆ ರೊಟ್ಟಿ ಬಿಟ್ಟರೆ ಇನ್ನೇನು ತಿನ್ನಲ್ಲ ನಾನು. ನಾರ್ಮಲ್ ಚಪಾತಿ ಗಿಪಾತಿ ಮುದ್ದೆನೂ ಮುಟ್ಟಲ್ಲ ನಾನು. ಈ ಕಡೆ ಬಂದರೆ ಮಂಡ್ಯ, ಮೈಸೂರು, ಬೆಂಗಳೂರು ಕಡೆ ಬಂದರೆ ಮುದ್ದೆ ತಿಂತೀನಿ. ಅದು ಬಿಟ್ಟರೆ ಉತ್ತರ ಕರ್ನಾಟಕ ರೊಟ್ಟಿನೇ. ಓಕೆ, ಈಗ ರೊಟ್ಟಿಗಂತೂ ಕಾಂಬಿನೇಷನ್ ಇದೆ. ಮುದ್ದೆಗೆಲ್ಲಾನು ಚಿಕನ್ ಸಾಂಬಾರ್ ಅಥವಾ ಬಸ್ಸಾರು ತಗೊಂತೀರಾ ನೀವು ಅಂತ? ಬಸ್ಸಾರು ತಿಂತೀನಿ, ನಾಟಿ ಕೋಳಿ ಸಾರು ತಿಂತೀನಿ, ಮಟನ್ ಸಾರು ತಿಂತೀನಿ. ಓಕೆ, ಎಲ್ಲ ಎಲ್ಲಾನು ಒಂದ್ಸಲ ಅನುಭವ ಆಗ್ಬೇಕು ಅಂತ. ಇಲ್ಲ, ನಮ್ಮ ಮನೇಲೂ ಮಾಡ್ತಾರೆ. ಮನೇಲೂ ಮಾಡ್ತಾರೆ? ಎಸ್ ವಾರದಲ್ಲಿ 2-3 ದಿನ ಅಂತೂ ಫಿಕ್ಸ್. ಸೂಪರ್. ಓಕೆ, ಈಗ ಬನಾರಸ್ ಅನ್ನುವಂಥದ್ದು ಪಕ್ಕಾ ಕ್ಲಾಸ್ ಸಿನಿಮಾ, ಈಗ ಕಲ್ಟ್ ಅನ್ನುವಂಥದ್ದು ಪಕ್ಕಾ ಮಾಸ್ ಸಿನಿಮಾ. ಸೊ ನಿಮ್ಮ ಚೇಂಜ್ ಓವರ್ ಹೇಗಿತ್ತು ಎರಡು ವಿಭಿನ್ನ ಶೇಡ್ಗಳಿಗೆ? ಈ ಸಿನಿಮಾದಲ್ಲಿ ಕ್ಲಾಸು ಇದೆ, ಮಾಸು ಇದೆ, ವಿಲೇಜ್ 3 ಇದೆ. ಏನಕ್ಕಂದ್ರೆ ನನ್ನ ಸಿನಿಮಾದ ಪಾತ್ರದ ಹೆಸರು ಮಾಧವ ಅಂತ ಹೇಳಿ. ಈ ಕ್ಯಾರೆಕ್ಟರ್ದು 3 ಡಿಫ್ರೆಂಟ್ ಶೇಡ್ ಇದೆ. ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅದಕ್ಕೆ ನಾವು ಲುಕ್ಸಲ್ಲಿ ಡಿವೈಡ್ ಮಾಡಿದ್ದೀವಿ. ಒಂದು 2 ಲಾಂಗ್ ಹೇರ್, ಒಂದು ಮೀಡಿಯಂ ಲಾಂಗ್ ಹೇರ್, ಒಂದು ಶಾರ್ಟ್ ಹೇರ್, ಕ್ಲೀನ್ ಶೇವ್ ಆಗಿರೋದ್ರಿಂದ. ಸೊ ಮಾಸ್ ಕ್ಲಾಸ್ಗೆ ಜಾಸ್ತಿ ಏನು ವ್ಯತ್ಯಾಸ ಇಲ್ಲ ಸರ್. ಕ್ಲಾಸಲ್ಲಿ ನೀವು ಜಾಸ್ತಿ ಮಾಸ್ ಡೈಲಾಗ್ಗಳು ಹೇಳೋಕ್ಕಾಗಲ್ಲ, ತುಂಬ ಡೀಸೆಂಟ್ ಆಗಿರಬೇಕು, ಆ ಥರ ಇರುತ್ತೆ ಪಾತ್ರಗಳು. ಆದರೆ ಇದರಲ್ಲಿ 3 ಬೇರೆ 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 ಥರ ಇತ್ತು. ಆಮೇಲೆ ನಾನೊಂದು ಸ್ವಲ್ಪ ರಿಯಲ್ ಲೈಫಲ್ಲಿ ಸ್ವಲ್ಪ ಮಾಸ್ ಅಲ್ವಾ, ಸೊ ನನಗೆ ಅಷ್ಟೊಂದೇನು ಕಷ್ಟ ಆಗಿಲ್ಲ ಪಾತ್ರನ ನಿಭಾಯಿಸೋಕ್ಕೆ. ಡೈರೆಕ್ಟರ್ ಬಂದು ಕಲ್ಟ್ ಸಿನಿಮಾ ಈ ಥರ 3 ಶೇಡ್ಸ್ ಇರುತ್ತೆ ಈ ಒಂದು ಸಿನಿಮಾದಲ್ಲಿ ಅಂತಂದಾಗ ನಿಮ್ಮ ತಲೆಯಲ್ಲಿ ಏನು ಹೊಳೀತು ಅಂತ? ಅಂದರೆ ಒಂದಷ್ಟು ಇನ್ಪುಟ್ಸ್ ನನ್ನ ಕಡೆ ನನಗೆ ಕೊಟ್ಬಿಟ್ಟಿದ್ದೆ ನಾನು. ಸರ್ ಇದು ಹಿಂಗೆ ಮಾಡೋಣ, ಇದು ಹಿಂಗೆ ಮಾಡೋಣ ಅಂತ ಹೇಳಿ. ನಾನು ಯಾವಾಗ ಅನಿಲ್ ಸರ್ನ ಅಪ್ರೋಚ್ ಮಾಡಿದ್ನೋ ಅವ್ರು ಕೇಳಿದ್ರು ನನಗೆ, ನಿಮ್ಮ ತಲೆಯಲ್ಲಿ ಏನಾದ್ರು ಇದೆಯಾ ಅಂತ. ನಾನು ಹೇಳಿದೆ, ಸರ್ ಮುಂಚೆ ನಾನು ಡೈರೆಕ್ಟರ್ಸ್ಗಳಿಗೆ ಹೇಳ್ತಿದ್ದೆ, ಸರಿ ನನಗೆ ಈ ಥರ ಕತೆ ಬೇಕು, ಈ ಥರ ಕತೆ ಬೇಕು ಅಂತ. ಬಟ್ ನನಗೆ ಎಲ್ಲೋ ಒಂದು ಕಡೆ ಅನ್ಸೋಕ್ಕೆ ಶುರು ಆಗೋಯ್ತು, ನಾನು ಮಾಡ್ತಿರೋದು ತಪ್ಪು ಅಂತ. ಏನಕ್ಕಂದ್ರೆ ನನಗೇನು ಇಷ್ಟನೋ ಅದು ನಾನು ಮಾಡೋಕ್ಕೆ ಹೊರಟಿದ್ದೀನಿ, ಜನಕ್ಕೇನು ಇಷ್ಟನೋ ಅದು ನಾನು ಮಾಡೋಕ್ಕೆ ಹೊರಟಿಲ್ಲ. ಅದೆಲ್ಲ ಒಂದು ಕಡೆ ನಾನು ದಾರಿ ತಪ್ತಾ ಇದ್ದೀನಿ ಅಂತ. ಅದಕ್ಕೆ ಆವಾಗಿಂದ ನಾನು ಏನೇ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ, ಯಾರೋ ಡೈರೆಕ್ಟರ್ಸ್ ಬಂದು ನನಗೆ ಈ ಪ್ರಶ್ನೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಸರ್, ನೀವು ಡೈರೆಕ್ಟರ್ ತಾನೆ, ನೀವು ಕ್ಯಾಪ್ಟನ್ ಆಫ್ ದ ಶಿಪ್ ತಾನೆ, ನೀವು ನನ್ನೇ ಪೋರ್ಟ್ರೇ ಮಾಡ್ತಿದ್ದೀರಾ, ನೀವೇನ ಆಸ್ ಅ ಹೀರೋ ಆಗಿ ನೋಡಿದ್ರೆ ನೀವು ಯಾವ ರೀತಿಯಾಗಿ ನನ್ನ ಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡ್ತೀರಾ, ನಿಮ್ಮ ತಲೆಗೆ ಏನು ಕತ್ತಿದೆ ಅದು ನನಗೆ ಹೇಳಿ, ಅದು ನಂಗೆ ಇಷ್ಟ ಆದರೆ ನಾನು ಮಾಡ್ತೀನಿ ಅಂತ ಹೇಳಿ. ಆಮೇಲೆ ಅವ್ರು ಕಲ್ಟದ್ದು ಒಂದು ಪ್ಲಾಟ್ ಹೇಳಿದ್ರು, ಹೀಗೆ ಅಂತ. ನಂಗೆ ತುಂಬ ಇಷ್ಟ ಆಯ್ತದು. ಅದು ಹಿಂಗಾಗಿ ಇಬ್ಬರ ಜೊತೆಯಲ್ಲಿ ಅದು ಒಂದು 6-7 ಮಂತ್ ಜರ್ನಿ ಏನು ಮಾಡಿದ್ವು, ಅಲ್ಲಿ ಕತೆ ಹಂಗೆ ಡೆವಲಪ್ ಆಗೋಕ್ಕೆ ಶುರುವಾಯಿತು. ಸೊ ಪಾತ್ರಗಳ ಬಗ್ಗೆಲ್ಲ ಶುರುವಾಯಿತು. ಬಟ್ ನನಗೆ ಅನಿಲ್ ಸರ್ಗೆ ತುಂಬ ಭಯ ಇತ್ತು ನನ್ನ ಮೇಲೆ. ಏನಕ್ಕಂದರೆ ಮಾಡಿರೋದು ಒಂದೇ ಸಿನಿಮಾ, ಅವನೊಂದು ಸಿನಿಮಾ ನೋಡಿದ್ದಾರೆ. ಆದರೆ 3 ಬೇರೆ ಬೇರೆ ಥರ ಶೇಡ್ ಆಗಿರೋದ್ರಿಂದ ಬಾಡಿ ಲ್ಯಾಂಗ್ವೇಜ್ ಬೇರೆ, ಸ್ಟೈಲ್ ಬೇರೆ, ಬಟ್ಟೆ ಹಾಕೋದು ರೀತಿ ಬೇರೆ, ವಾಯ್ಸ್ ಮಾಡ್ಯುಲೇಷನ್ ಬೇರೆ, ಎಲ್ಲ ಬೇರೆ ಥರನೂ. ಇವು ನಿಜವಾಗ್ಲೂ ಮಾಡೋಕ್ಕಾಗತ್ತಾ ಆಗಲ್ವ ಅಂತ ತುಂಬ ಒಂದು ಇದಿತ್ತು. ಒಂದಿನ ನಾವು ಆಡಿಷನ್ ಮಾಡಿದ್ವಿ. ಅದು ಅವ್ರು ಬೇಕು ಅಂತ ನನಗೆ ಮಾಡಿಸೋದು ನನಗೆ ಗೊತ್ತಿಲ್ಲ. ಅದು ಬಾಂಬೆಯಿಂದ ಒಂದು ಹೀರೋಯಿನ್ನ ಕರೆಸಿದ್ವಿ. ಅವರು ಆಡಿಷನ್ಗೋಸ್ಕರ, ಇಲ್ಲ ನೀವು ಅವ್ರ ಜೊತೆ ಮಾಡಿ, ನಿಮಗೂ ನನಗೂ ನಾನು ನೋಡಬೇಕು ಅಂತ. ಸೊ ಅಲ್ಲಿ ಮಾಡಿದಾಗ ಅವ್ರ ಕಾನ್ಫಿಡೆನ್ಸ್ ಬಂದುಬಿಡ್ತು, ಇಲ್ಲ ಈ ಹುಡುಗನ ಕೈಲಿ ನಾನು ಆರಾಮಾಗಿ ಆ್ಯಕ್ಟಿಂಗ್ ಮಾಡಿಸ್ಕೊಳ್ಬೋದು ಅಂತ ಹೇಳಿ. ಸೊ ಕಲ್ಟ್ ಸಿನಿಮಾವನ್ನ ಜೈದ್ ಖಾನ್ ಅವರು ಸೈನ್ ಮಾಡೋದಕ್ಕೆ ಒಂದು ಕಥೆನ ಅಥವಾ ಡೈರೆಕ್ಟರ್ ಅಥವಾ ಇಲ್ಲ ಕಥೆಯಲ್ಲಿ ಬರುವಂತಹ 3 ಪಾತ್ರಗಳ ವಿಭಿನ್ನ ಶೇಡ್ಗಳ ಅಂತ? ಸರ್ ಫಸ್ಟ್ ಮುಖ್ಯವಾಗಿ ಡೈರೆಕ್ಟ್ರು ಸರ್. ಏನಕ್ಕಂದರೆ ಕತೆ ಎಷ್ಟೇ ಸಿಂಪಲ್ ಆಗಿರಲಿ ಅಥವಾ ಕತೆ ಎಷ್ಟೇ ಚೆನ್ನಾಗಿರಲಿ, ಡೈರೆಕ್ಟರ್ ಮೇನ್ ಸ್ಕ್ರೀನ್ ಪ್ಲೇ. ನೀವು ಕತೆ ಯಾವ ಥರನೂ ಬೇಕಿದ್ರೆ ಮಾಡಿಸ್ಬೋದು ಸರ್. ಸ್ಕ್ರೀನ್ ಪ್ಲೇಲಿ ಕೂಡಿಸೋದಿದೆಯಲ್ಲ, ಊಟ ಒಂದೇ ಸರ್, ಬೇರೆ ಬೇರೆ ಇನ್ಯಾವುದೂ ಇಲ್ಲ. ನಾವೇನು ಕೂಡ ಪ್ರೆಸೆಂಟೇಷನ್ ಬೇರೆ ಥರ ಕೊಡಬೇಕು ಇವಾಗ ಅಷ್ಟೇ. ಸೊ ಐ ಥಿಂಕ್ ಡೈರೆಕ್ಟರ್ ಫಸ್ಟ್ ನನಗೆ, ಆಮೇಲೆ ಕತೆ ಅಂತ ಹೇಳ್ತೀನಿ. ಕಲ್ಟ್ ಸಿನಿಮಾ ಸ್ಯಾಂಡಲ್ವುಡ್ ಸಿನಿಮಾ ರಂಗದ ಅರ್ಜುನ್ ರೆಡ್ಡಿಗೆ ಹೋಲಿಸ್ತಾ ಇದ್ದಾರೆ. ಪಕ್ಕಾ ಸ್ಯಾಂಡಲ್ವುಡ್ನಲ್ಲಿ ಅರ್ಜುನ್ ರೆಡ್ಡಿ ತರ ಒಂದು ವೈಬ್ಸ್ ಅನ್ನ ಕೊಡುತ್ತೆ. ಯಾಕಂತಂದ್ರೆ ನಿಮ್ಮ ಬರ್ತ್ಡೇಗೆ ಒಂದು ಗ್ಲಿಮ್ಸ್ ರಿಲೀಸ್ ಮಾಡಿದ್ರು, ನೆನಪಿದೆಯಾ? ಅದರಲ್ಲಿ ಒಂದು ಬೌಲಲ್ಲಿ, ಗ್ಲಾಸ್ ಬೌಲಲ್ಲಿ ಸಿಗರೇಟ್ಸ್ ಎಲ್ಲಾನು ಅರ್ಧಂಬರ್ಧ ಸುಟ್ಟಾಕಿ ಸ್ಮೋಕ್ ಮಾಡಿ ಬಿಟ್ಟಿರುವಂಥದ್ದು. ಅದನ್ನೆಲ್ಲ ನೋಡಿದಾಗ ಪಕ್ಕ ಮಾಸು, ಹಾಗೆ ಶೇಡ್ಸ್ ಎಲ್ಲಾನು ಒಂದೊಂಥರ ಅದೇ ಇದೆ. ನೀವು ಹೇಳಿದ್ರಲ್ಲ, ಪಕ್ಕ ಲಾಂಗ್ ಹೇರ್, ಅದ್ರ ಜೊತೆಗೆ ಬಿಯರ್ಡ್ ಎಲ್ಲ ಲೆಂತಿ ಆಗಿರುವಂಥ ಬಿಯರ್ಡ್ ಎಲ್ಲಾನು. ಸೊ ಆ ಒಂದು ಸಿನಿಮಾಗೆ ಹೋಲಿಸ್ತಾ ಇದ್ದಾರೆ. ಬಿಕಾಸ್ ಅರ್ಜುನ್ ರೆಡ್ಡಿ ಟಾಲಿವುಡ್ ಅಲ್ಲಿ ಆಗಿರ್ಬೋದು, ಬೇರೆ ಬೇರೆ ಭಾಷೆಗಳಲ್ಲಾಗಿರ್ಬೋದು ಎಷ್ಟು ಹಿಟ್ಟಾಗಿದೆ ಅನ್ನುವಂಥದ್ದು ನಿಮಗೂ ಗೊತ್ತಿದೆ. ಸೊ ಏನು ಹೇಳ್ತೀರಾ? ಅಂದರೆ ಒಂದಷ್ಟು ನನ್ನ ಕ್ಯಾರೆಕ್ಟರ್ ಆಗಬಹುದು, ಇಲ್ಲ ಒಂದಷ್ಟು ನನ್ನ ಲುಕ್ಸ್ ಇದೆಯಲ್ಲ ಈ ಸಿನಿಮಾದಲ್ಲಿ, ಅದು ಸ್ವಲ್ಪ ಫಿಮಿಲಿಯರ್ ಅನ್ಸುತ್ತೆ ನಿಮಗೆ. ಈ ಅರ್ಜುನ್ ರೆಡ್ಡಿ, ಕಬೀರ್ ಸಿಂಗ್ ಹಿಂದಿಯಲ್ಲಿ ರೀಮೇಕ್ ಆಗಿತ್ತು ಸಿನಿಮಾ, ಆ್ಯನಿಮಲ್ಲು, ಇದೆಲ್ಲ ನೋಡಿದಾಗ ಅದು ಒಂದು ಪ್ಯಾಟರ್ನ್ ಸಿನಿಮಾಗಳು. ಇದನ್ನು ಒಂಥರ ಅದೇ ಪ್ಯಾಟರ್ನ್. ಅದನ್ನು ನಾವು ತಲೆಯಲ್ಲಿ ಕತೆ ಮಾಡ್ಕೊಳ್ಳುವಾಗಲೇ ಒಂದಷ್ಟು ರೆಫರೆನ್ಸಸ್ಗಳು ಅದನ್ನು ನಾವು ತಗೊಂಡಿದ್ದೀವಿ. ಏನಕ್ಕೆ ಸುಳ್ಳು ಹೇಳಬೇಕು ಅಂದರೆ ಸೇಮ್ ಮಾಡಿಕ್ಕೆ ಹೋಗಿಲ್ಲ, ಇನ್ನೇನು ಬೇರೆ ಥರ ಮಾಡೋಕ್ಕೆ ಹೋಗ್ಬೋದು. ಏನಕ್ಕಂದ್ರೆ ಈ ಥರ ಆಲ್ರೆಡಿ ತೋರಿಸ್ಬಿಟ್ಟಿದ್ದಾರೆ, ಇನ್ನು ಏನು ಡಿಫ್ರೆಂಟಾಗಿ ತೋರಿಸ್ಬೋದು ನನಗೆ ಒಂದು ಚಾಲೆಂಜ್ ಇತ್ತು. ಪ್ಲಸ್ ಮೈ ಡೈರೆಕ್ಟರ್ ಇಸ್ ವೆರಿ ಸ್ಮಾರ್ಟ್ ಸರ್ ಈ ವಿಷಯಗಳಲ್ಲಿ, ಎಸ್ಪೆಷಲಿ ಈ ಥರ ಒಂದು ಕ್ಯಾರೆಕ್ಟರ್ಸ್ಗೆ ಅವರು. ಆಮೇಲೆ ಅವ್ರ ರೈಟಿಂಗ್ ಇಲ್ಲಿವರೆಗೂ ನಾನು ಹೇಳ್ತಿದ್ದೀನಲ್ಲ, ಅವರು ಇಲ್ಲಿವರೆಗೂ ಡಿಸ್ಕ್ಲೋಸ್ ಮಾಡ್ಕೊಳ್ಳಿಲ್ಲ ಅವರು ಅವ್ರ ಟ್ಯಾಲೆಂಟ್ನ. ಏನಕ್ಕಂದ್ರೆ ಈ ಸಿನಿಮಾದ ಎಲ್ಲ ಹಾಡುಗಳು ಅವರೇ ಬರ್ದಿರೋದು, ಲಿರಿಕ್ಸು ನಾನು ಯಾರಿಗೂ ಕೊಟ್ಟಿಲ್ಲ. ನನಗೆ ಗೊತ್ತಿತ್ತು ಅವ್ರಿಗೆ ಪೊಟೆನ್ಷಿಯಲ್ ಇದೆ ಅಂತೇಳಿ. ಅಯ್ಯೋ ಶಿವನೇ ಹಾಡು ಅವರೇ ಬರ್ದಿದ್ದು. ಅವ್ರು ಫಸ್ಟ್ ಟೈಮ್ ಅದನ್ನು ಟ್ರೈ ಮಾಡಿದ್ದು. ಅವ್ರು ಹೆದರ್ಕೊಳ್ತಾ ಇದ್ರು,
ಮಾಡಿ ಸರ್ ಪರವಾಗಿಲ್ಲ ಏನೂ ಆಗಲ್ಲ, ನಾನು ಸಪೋರ್ಟ್ ಮಾಡ್ತೀನಿ ತಾನೆ, ಸೋತ್ರ ನಾನೇ ತಾನೇ, ನಾನು ರೆಡಿ ಇದ್ದೀನಿ, ನೀವೇನಿಗೆ ಹೆದರ್ಕೊಳ್ತಿದ್ದ ಅಂತ ಹಂಗೆ ಹುಮ್ಮಸ್ ಕೊಟ್ಟು ಅವ್ರು ಮಾಡಿದ್ದು. ಬಟ್ ಈಗ ನೀವು ಕಬೀರ್ ಸಿಂಗ್ ಅರ್ಜುನ್ ಏನು ಹೇಳಿದ್ರು ಅದನ್ನು ಒಂದಷ್ಟು ಎಲಿಮೆಂಟ್ಸ್ಗಳು ನಾವು ತಗೊಂಡು ಅದನ್ನು ಇನ್ನೂ ಒಂದಷ್ಟು ಇಂಪ್ರವೈಸ್ ಮಾಡಿಕೊಂಡು ಈಗ ನಮ್ಮ ಕನ್ನಡದಲ್ಲಿ ಯಾಕೆ ಈ ಥರ ಸಿನಿಮಾಗಳು ಬರ್ತಾ ಇಲ್ಲ ಅನ್ನೋ ಎಲ್ಲ ಕಡೆ ಒಂದು ಕ್ವಶನ್ ಮಾರ್ಕ್ ಇತ್ತು. ಈ ಥರನೇ ಮಾಡಬೇಕು ಸರ್ ಅಂತ ಹೇಳಿ ಫಿಕ್ಸ್ ಆಗಿ ನಾವು ಮಾಡಿದ್ದು. ಬಟ್ ತೆಲುಗು ಕಂಪೇರ್ ಟು ಕನ್ನಡ ಇಂಡಸ್ಟ್ರಿಗೆ ತೆಲುಗು ಆಗ್ಬೋದು, ತಮಿಳ್ ಆಗ್ಬೋದು, ಹಿಂದಿ ಆಗ್ಬೋದು, ಅವ್ರು ಸ್ವಲ್ಪ ಇನ್ನೂ ಬ್ರಾಡ್ ಮೈಂಡೆಡ್ ಆಗಿದ್ದಾರೆ. ಇಲ್ಲಿ ಅವರು ಅಷ್ಟೊಂದು ಬ್ರಾಡ್ ಮೈಂಡೆಡ್ ಇಲ್ಲ. ನಾನು ಆ ಥರ ಸಿನಿಮಾ ಮಾಡೋಕ್ಕೆ ಇಲ್ಲಿ ಹೊರಟ್ರೆ ಇಲ್ಲಿ ನಂದು ಬೈಕಾಟ್ ಮಾಡಿ ಸಿನಿಮಾನ ಮುಚ್ಚಿಸಿ ನನ್ನ ಮನೆಗೆ ಕಳಿಸ್ಬಿಡ್ತಾರೆ. ಇಲ್ಲಿಯವ್ರು ಎಷ್ಟು ತಡ್ಕೊಳ್ತಾರೋ, ಇಲ್ಲಿಯವ್ರ ಫ್ಯಾಮಿಲಿ ಆಡಿಯನ್ಸ್ ಎಲ್ಲೂ ಮುಜುಗರ ಪಡೆದೆ. ಆಮೇಲೆ ನಾನು ಫ್ಯಾಮಿಲಿ ಆಡಿಯನ್ಸ್ ಇರೋ ಸರ್, ನಾನು ಇಷ್ಟಿಗೆ ಸೀಮಿತ ಅಂತ ಅಲ್ಲ, ನನಗೆ ಫ್ಯಾಮಿಲಿ ಆಡಿಯನ್ಸ್ ತುಂಬ ಇಂಪಾರ್ಟೆಂಟು. ಸೊ ಅವ್ರುಗಳು ಎಲ್ಲೂ ಮುಜುಗರ ಪಡೆದೆ ನಾವು ಏನು ಹೇಳಕ್ಕೆ ಹೊರಟಿದ್ದೀವೋ ಅದನ್ನು ಅರ್ಥ ಆಗೋಗ್ಬಿಟ್ರೆ ಸಾಕು. ಡೀಪಾಗಿ ಸೀನ್ಸ್ ಮಾಡಬೇಕು, ಇಂಟಿಮೆಸಿ ಸೀನ್ಸ್ ಆಗ್ಬೋದು, ಕಿಸ್ಸಿಂಗ್ ಸೀನ್ ಆಗ್ಬೋದು, ಯಾವುದಿಲ್ಲ. ಈಗ ಸಿನಿಮಾದಲ್ಲಿ ಕಿಸ್ಸಿಂಗ್ ಸೀನ್ಸು ಇದೆ, ಬಟ್ ನಾವು ನಿಜ ಕಿಸ್ಸಿಂಗ್ ಸೀನ್ಸ್ ಮಾಡಿಲ್ಲ, ಚೀಟ್ ಮಾಡ್ತೀವಿ. ಸಿನಿಮಾ ಅಂದ್ರೇ ಚೀಟ್, ಅದಕ್ಕೊಂದಿದೆ. ನಾನು ಮಾಡಬೇಕಂದ್ರೆ ಮಾಡ್ಬೋದಿತ್ತು, ಬಟ್ ನನಗೆ ಇಷ್ಟ ಇಲ್ಲ. ಸೊ ಆ ಥರ. ಎಸ್, ಈಗ ಒಂದಷ್ಟು ಕಾರಣಗಳೇ ಹೇಳಿದ್ರಿ. ಯಾಕಂತಂದ್ರೆ ಟಾಲಿವುಡ್, ಕಾಲಿವುಡ್ ಅದ್ರ ಜೊತೆ ಬಾಲಿವುಡ್ ಅಲ್ಲಿ ಆಕ್ಟ್ ಮಾಡಿದ್ರೆ ಅದ್ರ ಕಥೆನೇ ಬೇರೆ, ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಇರುವಂತಹ ಫ್ಯಾಮಿಲಿ ಆಡಿಯನ್ಸ್ ತಗೊಳ್ಳುವಂಥ ವಿಧಾನನೇ ಬೇರೆ ಅಂತ ಹೇಳ್ಬಿಟ್ಟು ಹೇಳಿದ್ರಿ ನೀವು. ಯಾಕಂತಂದ್ರೆ ನಿಮಗೆ ಫ್ಯಾಮಿಲಿ ಆಡಿಯನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಅಂತ ಹೇಳಿದ್ರಿ. ಅದ್ರ ಜೊತೆಗೆ ಒಬ್ಬ ನಟನಾಗಿ ಅಂತ ಅಂದಮೇಲೆ ನಾವು ಎಲ್ಲಾ ತರದ ಆಯಾಮಗಳನ್ನು ನಾವು ನೋಡಬೇಕು, ಅದ್ರ ಜೊತೆಗೆ ಆಕ್ಟ್ ಮಾಡಿ ನಮ್ಮ ಪೊಟೆನ್ಷಿಯಲ್ ಏನು ಅಂತ ಹೇಳ್ಬಿಟ್ಟು ತೋರಿಸ್ಬೇಕು ಅನ್ನುವಂಥದ್ದು ಇರುತ್ತೆ. ಅಂಡ್ ಇನ್ನೊಂದು ಏನಂತಂದ್ರೆ ಜೈದ್ ಖಾನ್ ಅವ್ರು ಮನಸ್ಸು ಮಾಡಿದ್ರೆ ಬಾಲಿವುಡ್ ಬಡ ಹೀರೋಗಳ ಜೊತೆನೆ ಸ್ಕ್ರೀನ್ ಶೇರ್ ಮಾಡಬಹುದು. ಸೊ ನೆಕ್ಸ್ಟ್ ಏನಾದ್ರೂ ಬಾಲಿವುಡ್ ರಂಗ ಪ್ರವೇಶಕ್ಕೆ ವೇದಿಕೆ ಸಜ್ಜಾಗ್ತಿದ್ಯಾ ಅಂತ? ಈಗ ನೀವು 2 ಪ್ರಶ್ನೆಗಳು ಕೇಳ್ಬಿಟ್ರೆ ಅದಕ್ಕೆ ಫಸ್ಟ್ ಉತ್ತರ ಯಾವ್ದಕ್ಕಾದ್ರೂ ತಗೊಳ್ಳಿ. ಈಗ ಫಸ್ಟ್ ಈಗ ಬಾಲಿವುಡ್ಗೆ ಏನಕ್ಕೆ ಅಂದರೆ ಸರ್, ನನಗೆ ಯಾವತ್ತೂ ಅದು ಇನ್ಸ್ಪೈರ್ ಆಗಿಲ್ಲ ಬಾಲಿವುಡ್ ಕಡೆ ಹೋಗಬೇಕು ಅಂತ. ನನಗೆ ಸ್ಟಾರ್ಟಿಂಗೇ ಡೆಬ್ಯೂಗೆ ನನಗೆ ಒಂದಷ್ಟು ಆಫರ್ಗಳು ಸಿಕ್ಕಾಪಟ್ಟೆ ಇತ್ತು, ಈಗಲೂ ಬರ್ತಾನೆ ಇರುತ್ತೆ. ವೆಬ್ ಸೀರೀಸ್ಗೆ ಆಗ್ಬೋದು, ಇಲ್ಲ ಬೇರೆ ಬೇರೆ ಯಾವುದೊಂದು ಕೆಸ್ಲಗಳಿಗೆ ಆಗ್ಬೋದು. ನನಗೆ ಯಾಕೋ ಅದು ಪರ್ಸನಲ್ ಇಷ್ಟ ಇಲ್ಲ. ಆಮೇಲೆ ನನಗೆ ಹಿಂದಿಕ್ಕಿಂತ ಮಲಯಾಳಂ ಸಿನಿಮಾಗಳು ಜಾಸ್ತಿ ಆಫರ್ಗಳು ಬರುತ್ತೆ. ಮೊನ್ನೆ ದುಲ್ಕರ್ ಸಲ್ಮಾನ್ ಜೊತೆ ಒಂದು ಸಿನಿಮಾದ ಆಫರ್ ಬಂದಿತ್ತು. ನಾನು ಹೇಳಿದೆ ಇಲ್ಲ ಸರ್, ನಾನು ಮಾಡಲ್ಲ, ಬೇಕಿದ್ರೆ ಕನ್ನಡ ಮಲಯಾಳಂ ಮಾಡಿ ನಾನು ಮಾಡ್ತೀನಿ, ಮಲಯಾಳಂ ಸ್ಟ್ರೇಟಾಗಿ ಮಾಡ್ತೀನಿ ಅಂದ್ರೆ ನಾನು ಮಾಡೋಕೆ ಒಪ್ಪಲ್ಲ ಅಂತೇಳಿ. ಈಗ ನನ್ನ ಭಾಷೆಗೆ ನಾನು ಬಿಟ್ಕೊಡೋದಂಗೆ ಆಗುತ್ತೆ, ಅದು ನನಗೆ ಯಾಕೋ ಅದು ನನ್ನ ಮನಸ್ಸು ಒಪ್ಪಲ್ಲ. ನಾನು ಇಲ್ಲಿಗೆ ಸೀಮಿತ, ಅಂದರೆ ನಾನು ಮಾಡಲ್ಲ ಅಂತಲ್ಲ, ಮಾಡ್ತೀನಿ, ಬಟ್ ಕನ್ನಡನೂ ಪ್ರಿಫರೆನ್ಸಲ್ಲಿ ಇಟ್ಕೊಂಡು ನಾನು ನನ್ನ ಚೌಡಲ್ಲೇ ನನ್ನ ಸಿನಿಮಾ ಮಾಡೋದು. ಮನಸ್ಸು ಮಾಡಿದ್ರೆ ಬಾಲಿವುಡ್ ಬಡ ಹೀರೋಗಳ ಜೊತೆ, ಯಾಕಂತಂದ್ರೆ ಈಗ ನಿಮ್ಮ ಸಂಜಯ್ ದತ್ ಫ್ಯಾಮಿಲಿ ಆಗಿರ್ಬೋದು, ಶಾರುಖ್ ಖಾನ್ ಅವ್ರ ಫ್ಯಾಮಿಲಿ ಆಗಿರ್ಬೋದು, ಎಲ್ಲಾ ಖಾನ್ಗಳ ಒಂದು ಫ್ಯಾಮಿಲಿ ಜೊತೆನೂ ಕೂಡ ಒಂದು ನಂಟಿದೆ. ಸೊ ಅವ್ರ ಕಡೆಯಿಂದ ಏನಾದರೂ ಸಿಕ್ಕಾಗ ಒಂದಷ್ಟು ಇನ್ಪುಟ್ಸ್ ಅನ್ನ ತಗೊಳ್ಳೋವಂಥದ್ದು, ಅಥವಾ ಅವ್ರು ಈ ತರ ಮಾಡಿ ನಾವು ಮಾಡೋಣ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಈಗ ಎಲ್ಲಾನು ಕೂಡ ಪ್ಯಾನ್ ಇಂಡಿಯಾ ಜಮಾನ್ ಆಗಿರೋದ್ರಿಂದ ಅವ್ರನ್ನ ಕರ್ಕೊಂಡ್ ಬರೋಣ ಅಲ್ಲ ಸರ್, ಬಿಡಿ. ಅವರು ಪಾಪ ಸಾಕಾಗೋಗ್ಬಿಟ್ಟಿದ್ದಾರೆ ಬಾಲಿವುಡ್ ಸಿನಿಮಾಗಳು ಮಾಡಿ ಮಾಡಿ. ಅವ್ರಿಗೂ ಇವಾಗ ಸೌತ್ ಚಟಕ್ ಕೂತಿದೆ. ಸೊ ಬರಲಿ, ಇಲ್ಲೇ ಈ ಕಡೆ ಕರ್ಕೊಂಬರ್ತೀನಿ ನಾನೇ. ಆ ಥರ ಏನೋ ಅವಶ್ಯಕತೆ ಬಂದರೆ, ಕತೆ ನಾನು ಡಿಮಾಂಡ್ ಮಾಡಿದ್ರೆ ಇಂಥ ಆರ್ಟಿಸ್ಟ್ ಬೇಕು, ಇಂಥ ವ್ಯಕ್ತಿ ಬೇಕು ಅಂತ, ಡೆಫಿನೆಟ್ಲಿ ನನ್ನ ಗುಡ್ವಿಲ್ ತುಂಬ ಚೆನ್ನಾಗಿದೆ, ಕರೆದಾಗಂತೂ ಖಂಡಿತ ಬಂದೇ ಬರ್ತಾರೆ. ಓಕೆ, ಈಗ ಅಯ್ಯೋ ಶಿವನೇ ಸಾಂಗ್ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡಿಂಗ್ ಅನ್ನು ಪಡ್ಕೊಂಡಿದೆ. ಸೊ ಎಲ್ಲ ಕಡೆನೂ ಕೂಡ ಮುನ್ನುಗ್ತಾ ಇದೆ. ಸೊ ತಂದೆಯವ್ರು ಏನಾದರೂ ಹೇಳಿದ್ರ? ಇಲ್ಲ, ನಂದು ಮತ್ತು ನಮ್ಮ ತಂದೆ ವಿಚಾರದಲ್ಲಿ ನಾವು ಜಾಸ್ತಿ ಡಿಸ್ಕಸ್ಸೇ ಮಾಡಲ್ಲ. ಸಿನಿಮಾ ಬಗ್ಗೆ ಅಂತೂ ಇಲ್ವೇ ಇಲ್ಲ, ಝೀರೋ, ಏನೇನು ಇಲ್ಲ. ಅಂದ್ರೆ ಕಂಪ್ಲೀಟ್ ಇವಾಗ ನೀವು ಸಿನಿಮಾ ಒಪ್ಕೋಬೇಕು ಅಂತಂದಾಗ ಅಪ್ಪನ ಕಡೆಯಿಂದ ಅಪ್ಪ ಈ ತರ ಸ್ಟೋರಿ ಇದೆ ನಿಮ್ಗೇನಾದ್ರು ಆ ಥರನೂ ಕೇಳಲ್ಲ? ಇವಾಗ ನಾನು ನಿನ್ನ ಜೊತೆ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತಿರೋದು ಅದಕ್ಕೆ ಗಮನಕ್ಕೂ ಇಲ್ಲ ಅನ್ಕೊಂತೀನಿ. ಅಷ್ಟಿಲ್ಲ ಸರ್, ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ. ಓಕೆ, ಅವ್ರದ್ದು ಕೆಲಸ ಅವರು, ನಿಮ್ಮ ಕೆಲಸ ನೀವು ಅಷ್ಟೇ. ಬೇರೆ ಏನಾದ್ರು ಮಾತಾಡೋಣ ಸ್ವಲ್ಪ ಬಿಸ್ನೆಸ್ ವಿಷಯ, ವಿಷಯಕ್ಕೆ ಬಂದ್ರೆ ಏನಾದ್ರು ಇಂಪಾರ್ಟೆಂಟ್ ಇದ್ರೆ ಫೋನ್ ಮಾಡ್ತಾರೆ, ಒಂದು 30 ಸೆಕೆಂಡ್ 40 ಸೆಕೆಂಡ್, ಅದ್ರ ಮೇಲೆ ನಮ್ದು ಮತ್ತು ಅವ್ರ ಕಾನ್ವರ್ಸೇಷನ್ ಆಗಲ್ಲ ಅಷ್ಟೇ ಕೂಡ ಅಷ್ಟೇ. ಓಕೆ, ಈಗ ಕಲ್ಟ್ ಸಿನಿಮಾದ ಮೂಲಕ ಯಾವ ರೀತಿಯಂತಹ ಮೆಸೇಜ್ ಅನ್ನ ಕೊಡೋದಕ್ಕೆ ಹೊರಟಿದ್ದಾರೆ ಜೈದ್ ಖಾನ್ ಅವರು ಅಂತ? ಅಂದರೆ ಇವತ್ತಿನ ಜನ್ರೇಷನ್ಸು, ಯೂತ್ಸು, ಹುಡುಗ ಹುಡುಗಿ ಯಾವ ರೀತಿಯಲ್ಲಿ ಹ್ಯಾಮರ್ತಿದ್ದಾರೆ, ಮೋಸ ಆಗ್ತಿದ್ದಾರೆ ಲವ್ ಅನ್ನೋ ಒಂದು ಇದರಲ್ಲಿ, ಅದು ಒಂದು ವಿಷಯ ಇಟ್ಕೊಂಡಿದ್ದೀವಿ. ಎರಡನೇದು ಫ್ಯಾಮಿಲಿ ಆಡಿಯನ್ಸ್ಗೆ ಏನು ಅಂತಂದರೆ, ಈಗ ಮಕ್ಳಿಗೆ ಏನಾಗೋಗ್ಬಿಟ್ಟಿದೆ, ಹೆತ್ತ ತಂದೆ ತಾಯಿಯವರಿಗೆ ಒಳ್ಳೆ ದುಡ್ಡು ಸಂಪಾದಿಸ್ಬೇಕು, ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು, ಅವ್ರ ಆಸೆಗಳು ಎಲ್ಲ ನೀಡಿಸ್ಬೇಕು, ಒಳ್ಳೆ ಕಾಲೇಜ್ ಸ್ಕೂಲ್ಗಳಿಗೆ ಸೇರಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗೀತಪ್ಪ. ಅದು ಅಲ್ಲ. ಮಕ್ಕಳು ನಿಜವಾಗ್ಲೂ ಕಾಲೇಜ್ಗೆ ಹೋಗ್ತಿದ್ದಾರಾ, ಕಾಲೇಜಲ್ಲಿ ಏನು ಮಾಡ್ತಿದ್ದಾರೆ, ಕಾಲೇಜ್ ಆದಮೇಲೆ ಯಾರ ಜೊತೆ ಅವ್ರ ಫ್ರೆಂಡ್ ಸರ್ಕಲು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನನ್ನ ಫ್ರೆಂಡ್ ಸರ್ಕಲ್ ಏನಿದೆಯೋ ಅದು ನನ್ನ ಕ್ಯಾರೆಕ್ಟರ್ ಹೇಳುತ್ತೆ. ಈಗ ನಾನು ಒಳ್ಳೆಯವನು ಕೆಟ್ಟವನು ಸೆಕೆಂಡ್ರಿ. ನನ್ನ ಫ್ರೆಂಡ್ಸ್ ಜೊತೆ ಒಂದು 4 ಜನ ತರಲೇ ಇರ್ತಾರೆ, ನಾನು ತರಲೆ ಜೊತೆ ಓಡಾಡಿದ್ರೆ ನನ್ನ ಕ್ಯಾರೆಕ್ಟರ್, ನನ್ನ ನೇಚರ್ ಹಾಗೆ ಆಗಕ್ಕೆ ಶುರು ಆಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದು ಫ್ಯಾಮಿಲಿಗೆ ತುಂಬ ಒಳ್ಳೆಯ ಮೆಸೇಜ್. ಅಂದರೆ ನಾವು ಆಯ್ಕೆ ಮಾಡ್ಕೊಳ್ಳುವಂಥ ಒಂದು, ಹಾಗೆಯೇ ಜನರ ಸಹವಾಸ ಹೆಂಗೆ ಮಾಡ್ತೀವಿ, ಸಹವಾಸ ಅಂತಲ್ಲ ಸರ್,
ತಂದೆ ತಾಯಿ ಒಂದು ನಾರ್ಮಲ್ ಆಗಿ ಒಂದು ಏನು ಜವಾಬ್ದಾರಿ ತೊಗೊಳ್ಬೇಕು ಅದು ತೊಗೊಂಡಿದ್ದಾರೆ. ಏನಕ್ಕಂದರೆ ಇವತ್ತಿರೋ ಜನ್ರೇಷನು ಅವ್ರವ್ರ ಲೈಫ್ ಎಂಜಾಯ್ಮೆಂಟಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸಾಯಂಕಾಲ ಆದರೆ ಅಪ್ಪನಿಗೆ ಒಂದು ಫ್ರೆಂಡ್ಸ್ ಇರ್ತಾರೆ, ಅವ್ನು ಅಲ್ಲಿ ಹೋಗಿ ಸೇರ್ಕೊಳ್ಬೇಕು. ತಾಯಿಗೆ ಒಂದಷ್ಟು ಕಿಟಿ ಪಾರ್ಟಿಗಳು, ಸೀರಿಯಲ್ಗಳು, ಅದು ಇದು. ಆಮೇಲೆ ಅವ್ರವ್ರ ಲೈಫಲ್ಲಿ ಅವ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಮಕ್ಕಳಿಗೆ ಟೈಮೇ ಕೊಡ್ತಿಲ್ಲ. ಮಕ್ಕಳು ಏನು ಮಾಡ್ತಿದ್ದಾರೆ, ಏನು ಮಾಡ್ತಾ ಇಲ್ಲ, ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ ಸರ್ ನೋಡಬೇಕಾಗಿರೋದು. ಈಗ ನಮ್ಮ ಕಾಲದಲ್ಲಿ ನಮ್ಮ ತಂದೆ ಹಿಂಗೆ ತಲೆ ಮೇಲೆ ಕೂತಿದ್ರು, ನಾವೇನು ಮಾಡ್ತಿದ್ದೀವಿ ಏನು ಮಾಡ್ತಿಲ್ಲ ಅಂತ ಹೇಳಿ. ಆದರೆ ಈ ಜನ್ರೇಷನ್ ಅವ್ರು ಹಂಗೆ ಮಾಡ್ತಾ ಇಲ್ಲ. ಅದಕ್ಕೆ ಏನಕ್ಕೆ ಹಾಳಾಗ್ತಿದ್ದಾರೆ. ಅದು ಮಾಡಿಲ್ಲ ಅಂದರೆ ಏನಾಗುತ್ತೆ, ಮಾಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಒಳ್ಳೆ ಮೆಸೇಜ್ ಈ ಸಿನಿಮಾದಲ್ಲಿ ಇದೆ. ಓಕೆ, ಕಲ್ಟ್ ಸಿನಿಮಾದಲ್ಲಿ ಇಬ್ಬಿಬ್ಬರು ನಾಯಕಿರಿದ್ದಾರೆ. ಸೊ 10 ವರ್ಷಗಳ ಹಿಂದೆ ಬಂದಿರುವಂತಹ ರಚಿತಾರಾಮ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಂತಹ ಅನುಭವ ಹೇಗಿತ್ತು ಅಂತ? ತುಂಬ ಚೆನ್ನಾಗಿತ್ತು ಸರ್. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಆಮೇಲೆ ನನಗೆ ಈ ಸಿನಿಮಾಯಿಂದ ಅವ್ರು ನನ್ನ ಪರಿಚಯ ಆಗಿಲ್ಲ. ತುಂಬ ವರ್ಷದಿಂದ ನನಗೆ ಮತ್ತು ಅವ್ರಿಗೆ ಒಂದು ಬಾಂಧವ್ಯ ಇತ್ತು, ಫ್ರೆಂಡ್ಶಿಪ್ ಇತ್ತು. ಜೊತೆಯಲ್ಲಿ ಕೆಲಸ ಮಾಡಬೇಕು ನನಗೊಂದು ಆಸೆ ಇತ್ತು. ಈಗಂದರೆ ಲೇಡಿ ಸೂಪರ್ ಸ್ಟಾರು, ನನಗೊಂದು ಎಲ್ಲೋ ಒಂದು ಕಡೆ ಆಸೆ ಇತ್ತು. ಸೊ ಈ ಸಿನಿಮಾಗೆ ಈ ಕತೆ, ಈ ಪಾತ್ರ ಡೈರೆಕ್ಟರ್ ಅವರು ನನಗೆ ಹೇಳಿದಾಗ ನನ್ನ ತಲೆಗೆ ಫಸ್ಟ್ ಹೆಸರು ಬಂದಿದ್ದು ರಚಿತಾ ಅವರು. ಇಮಿಡಿಯೇಟಾಗಿ ಅಲ್ಲಿಂದ ನನಗೆ ಕಾಲ್ ಮಾಡಿದೆ, ಈ ಥರ ನಾವು ಅಂದ್ಕೊಳ್ತಾ ಇದ್ದೀವಿ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ವಿಲ್ ಸ್ಟಾರ್ಟ್ ಅಂತ. ಡೈರೆಕ್ಟ್ರಾಗಿ ಕಳಿಸು, ನಾನು ಕತೆ ಕೇಳಬೇಕು ಅನ್ಸತಿ ಅಂತ. ಡೈರೆಕ್ಟರ್ ಅವ್ರು ಕಳಿಸ್ದೆ, ಕತೆ ಎಡ್ಸೋದು ಟಕ್ ಅಂತ ಅವಳು ಒಪ್ಕೊಂಡ್ಲು. ಇಮಿಡಿಯೇಟ್ ಅವಾಗಲೇ ವಿತಿನ್ 2 ಅವರ್ಸಲ್ಲಿ ಎಲ್ಲ ಫೈನಲೈಸ್ ಆಗೋಯ್ತು. ನಾನೇ ಮಾಡ್ತಾ ಇರೋದು ಫಿಕ್ಸು ಅಂತ ಹೇಳಿ. ಆಮೇಲೆ ಅವಳ ಜೊತೆ ನನಗೆ ಯಾವಾಗಲೂ ಆ ಥರ ಏನೂ ಕಷ್ಟ ಆಗಿಲ್ಲ. ಆಮೇಲೆ ಒಂದು ನಾನು ಮೆಚ್ಚಿಸ್ಬೇಕಂದ್ರೆ ಕೆಲವೊಂದು ವಿಷಯಕ್ಕೆ ನಾನಷ್ಟೇ ಅಂತಲ್ಲ, ಬೇರೆಯವರು ಅದನ್ನು ಏನೋ ತಪ್ಪು ಮಾಡಿದ್ರು ಕೂಡ ಅವಳು ತುಂಬ ಕೋಆಪ್ರೇಟ್ ಮಾಡ್ಕೊತಾಳೆ. ಇಲ್ಲಿ ಪರವಾಗಿಲ್ಲ ಅಂತ ನಾನು ಆವಾಗ ಒಂದು ಸತಿ ಹೇಳಿದೆ, ಇಲ್ಲ ರಚಿತಾ, ನೀನು ಒಂದು ಡೂಪ್ನ ಇಟ್ಕೊಂಡು, ಸೂಪರ್ ಸ್ಟಾರು, ನೀನು ಒಂದು ಡೂಪ್ನ ಇಟ್ಕೊಳ್ಬೋದಲ್ಲ ಬ್ಯಾಕ್ ಶಾಟ್ಸ್ಗೆ, ಇನ್ನೊಂದು ಮತ್ತೊಂದಕ್ಕೆಲ್ಲ, ಏನಕ್ಕೆ ಎಲ್ಲದಕ್ಕೂ ಮಾಡ್ತೀಯಾ, ಬಿಟ್ಟಾಕು ಅಂದರೆ. ಅಲ್ಲಲ್ಲ, ಒಂದು ಟೈಮಲ್ಲಿ ನಾನು ಬಂದಾಗ ಕೂಡ ನನ್ನ ಸೀನಿಯರ್ ನನಗೂ ಕೋಆಪ್ರೇಟ್ ಮಾಡಿದ್ದಕ್ಕೆ ನಾನು ಇವತ್ತು ಸೂಪರ್ ಸ್ಟಾರ್ ಆಗಿದ್ದು, ನಾನು ಬೇರೆಯವ್ರಿಗೆ ಹಂಗೆ ಮಾಡಲ್ಲ ಅಂತ. ಅದು ತುಂಬ ಒಳ್ಳೆ ಗುಣ ಅಲ್ಲ ಸರ್. ಅದರಿಂದೆಲ್ಲ ನಾವು ಕಲ್ತ್ಕೊಳ್ತೀವಿ ಸ್ವಲ್ಪ. ಈಗ ರಚಿತಾರವರ ಒಂದು ಕ್ಯಾರೆಕ್ಟರೈಸೇಷನ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಸಿನಿಮಾದಲ್ಲಿ ಅಂತ? ಅಂದರೆ ಈಗ ಹೇಳಿಬಿಟ್ರೆ ಅದು ಬೇರೆ ಥರ ಆಗುತ್ತೆ. ಬಟ್ ಒಂದಂತೂ ಹೇಳ್ತೀನಿ ಸರ್, ಇದು ಪಬ್ಲಿಸಿಟಿಗೆ ಹೇಳ್ತಾ ಇಲ್ಲ. ನಾನು ಸಿನಿಮಾ ನೋಡಿದ್ದೀನಿ, ನನ್ನ ಸಿನಿಮಾದ ಕ್ಯಾರೆಕ್ಟರ್ ಅಂತ ತುಂಬ ಚೆನ್ನಾಗಿ ಗೊತ್ತು. ಇಲ್ಲಿವರೆಗೂ ನೀವು ರಚಿತಾರಾಮ್ ಅವ್ರನ್ನ ಏನು ನೋಡಿದಿರೋ, ಈ ಸಿನಿಮಾದಲ್ಲಿ ನೀವು ಬೇರೆ ಥರನೇ ನೋಡ್ತೀರ. ಈ ಸಿನಿಮಾದ ರಚಿತಾರಾಮ್ ಅವ್ರದ್ದು 2 ಶೇಡ್ ಇದೆ, ಮಲೈಕಾ ಅವ್ರದ್ದು ಸಿನಿಮಾದಲ್ಲಿ 2 ಶೇಡ್ ಇದೆ. ಈಗ ಒಳ್ಳೆಯವರು ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲ ಕಾಮನ್ ಸಿನಿಮಾದಲ್ಲಿ ಎಲ್ಲ ಅದಷ್ಟೇ ಸರ್. ಒಬ್ರು ಒಳ್ಳೆಯವರು, ಒಬ್ರು ಕೆಟ್ಟವರು. ಈಗ ಮಾಡೋದು ಅದೇ ಥರ ಅಲ್ಲ ಸರ್ ಮಾಡೋದು. ಇದು ನಾವು ಸ್ವಲ್ಪ ಬೇರೆ ಥರ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಅದು ಏನಕ್ಕೆ 2 ಶೇಡ್, ಒಂದೊಂದು ವ್ಯಕ್ತಿಗೆ ನನಗೆ 3 ಶೇಡು, ಅದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಎವ್ರಿ ಒನ್ ವಿಲ್ ಬಿ ಶಾಕ್ಡ್. ಅಂದರೆ ಈ ತ್ರಿಮೂರ್ತಿಗಳ ಮಹಾಸಂಗಮ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಈಗಲೇ ನೀವು ಹೇಳ್ತಿರ್ಬೇಕಾದ್ರೆ ನನ್ನ ಮೈಂಡಲ್ಲಿ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ನಿಮ್ ನೋಡಿದ್ರೆ 3 ಶೇಡು, ಅದಕ್ಕೆ ಆ ಕಡೆ ರಚ್ಚು ಅವ್ರದ್ದು ನೋಡಿದ್ರೆ 2 ಶೇಡು, ಈ ಕಡೆ ಮಲೈಕಾ ಅವ್ರದ್ದು 2 ಶೇಡು. ಹೌದು. ಸೊ ಹೆಂಗ್ ವರ್ಕ್ ಆಗಿರುತ್ತೆ ಅನ್ನುವಂಥದ್ದು ಅದೇ ಮಜಾ ಇರೋದು ಸರ್. ನಾನು ಎಲ್ಲ ಕಡೆನೂ ಪ್ರಮೋಷನ್ಸ್ ಅದೇ ಹೇಳ್ತಾ ಇದ್ದು, ನಮ್ಮ ಕತೆ ತುಂಬ ಸಿಂಪಲ್. ನಾನು ಜಾಸ್ತಿ ಬಾರಿ ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಏನಕ್ಕೆ ಕ್ಯಾರೆಕ್ಟರ್ಸು ಇಷ್ಟೊಂದಿದೆ, ಶೇಡ್ಸ್ ಇಷ್ಟೊಂದಿದೆ, ಅದ್ರ ಮೇಲೆ ಕತೆನೂ ಇಷ್ಟೊಂದು ಇಟ್ಕೊಂಡ್ಬಿಟ್ರೆ ಅದು ಚೆನ್ನಾಗಿ ಕಾಣಿಸಲ್ಲ. ಈಗ ಫಾರ್ ಎಕ್ಸಾಂಪಲ್ಸ್ ಅಂದರೆ, ಈಗ ನಾನು ಚೆಕ್ಸ್ ಪ್ಯಾಂಟ್ ಹಾಕ್ತೀನಿ ಅಂದರೆ ಪ್ಲೇನ್ ಶರ್ಟ್ ಹಾಕಬೇಕು, ಇಲ್ಲ ಚೆಕ್ಸ್ ಶರ್ಟ್ ಆದರೆ ಪ್ಲೇನ್ ಪ್ಯಾಂಟ್ ಹಾಕಬೇಕು. ಚೆಕ್ಸ್ ಶರ್ಟ್, ಚೆಕ್ಸ್ ಪ್ಯಾಂಟ್ ಆದರೆ ಯಾರೋ ಒಬ್ಬ ಸ್ಲಮ್ಮಿಂದ ಯಾರೋ ಒಬ್ಬ ಬಂದ ಆ ಥರ ಫೀಲ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಆ ಟ್ರೀಟ್ಮೆಂಟ್ ಹಂಗಿದೆ. ನೀವು ಸಿನಿಮಾ ನೋಡಿದಾಗ ನಾನು ಒಂದಂತೂ ಹೇಳ್ತೀನಿ ಸರ್, ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಹೆಮ್ಮೆ ಪಡ್ತಾನೆ ಸರ್. ನೀವು ಬೇರೆ ಭಾಷೆಯವ್ರಿಗೆ, ಬೇರೆ ಸ್ಟೇಟಿಂದ ಫ್ರೆಂಡ್ಸ್ಗೆಲ್ಲ ಹೆಮ್ಮೆ ತಟ್ಕೊಂಡು ಹೇಳ್ಬೋದು, ನಮ್ಮ ಕನ್ನಡ ಇಂಡಸ್ಟ್ರಿ ಬಾ ಸಿನಿಮಾ ನೋಡು ನೀನು, ಗೊತ್ತಾಗತ್ತೆ ನೀ ಅಂತ ಹೇಳ್ಬೋದು. ಓಕೆ, ಈಗ ಸಾಂಗ್ ಅಯ್ಯೋ ಶಿವನೇ ಸಾಂಗ್ ಅಂತೂ ಸಾಕಷ್ಟು ಸದ್ದು ಮಾಡ್ತಿರೋದ್ರಿಂದ ನಿಮ್ಮ ಮತ್ತೆ ಮಲೈಕಾ ವಸುಪಾಲ್ ಅವರ ಒಂದು ಬಾಂಡಿಂಗ್ ಕೆಮಿಸ್ಟ್ರಿ ಹೆಂಗ್ ವರ್ಕೌಟ್ ಆಯಿತು ಅಂತ? ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಆಮೇಲೆ ನನಗೆ ಮಲೈಕಾ ಅವ್ರಿಗೆ ಫ್ರೆಂಡ್ಶಿಪ್ ಇರಲಿಲ್ಲ. ಉಪಾಧ್ಯಕ್ಷದಿಂದ ಒಂದು ಸತಿ ಎಲ್ಲೋ ಒಂದು ಕಡೆ ಈವೆಂಟಲ್ಲಿ ನನಗೂ ಮತ್ತು ಅವ್ರಿಗೆ ಪರಿಚಯ ಆಗಿತ್ತು, ಹಾಯ್ ಹಲೋ ಹವಾರಿ ಅಂತ. ಅದು ಬಿಟ್ಟರೆ ಅದು ಅಷ್ಟಕ್ಕಿತ್ತು. ಯಾವಾಗ ಅವ್ರು ಆನ್ ಬೋರ್ಡ್ಗೆ ಬಂದರು, ಯಾವಾಗ ನಾವು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ, ತುಂಬ ದಿವಸಗಳ ನಂತರ ನಾವು ಈ ಸಾಂಗ್ ಶೂಟ್ ಮಾಡಿದ್ದು. ಸೊ ಹೋಗ್ತಾ ಒಂದೇ ವಯಸ್ಸು, ನನಗೂ ಮತ್ತು ಅವ್ರಿಗೆ ಜಾಸ್ತಿ ಏಜ್ ವ್ಯತ್ಯಾಸ ಇಲ್ಲ, 1 ವರ್ಷ 2 ವರ್ಷ ದೊಡ್ಡವ್ರು ಚಿಕ್ಕವ್ರು ನಾವು ಅಷ್ಟೇ. ಸೊ ಒಂದು ಬಾಂಡಿಂಗ್ ಕ್ರಿಯೇಟ್ ಆಯಿತು, ಒಂದು ಫ್ರೆಂಡ್ಶಿಪ್ ಆಯಿತು. ಸೊ ಹಂಗಾಗಿ ಆಮೇಲೆ ಅವ್ರ ಜೊತೆ ನನಗೆ ಕೆಲಸ ಮಾಡೋಕ್ಕೆ ಕಷ್ಟ ಆಗಿಲ್ಲ. ಏನಕ್ಕಂದರೆ ಒಂದು ಆಯಮ್ಮನಿಗೂ ಆ್ಯಟಿಟ್ಯೂಡ್ ಏನಿಲ್ಲ, ಅವಳು ತುಂಬ ಡೌನ್ ಟು ಅರ್ತ್. ಆಮೇಲೆ ಹೆಂಗಿದ್ರು ಹೊಸೊಬ್ಳೆ ಇಂಡಸ್ಟ್ರಿ ಅಂದರೆ ಸಿನಿಮಾ ಫೀಲ್ಡ್ಗೆ 3ನೇ ಸಿನಿಮಾ ಆಗಿರೋದ್ರಿಂದ ಇನ್ನೊಂದು ಸೀರಿಯಲಿಂದ ಬಂದಿರೋದ್ರಿಂದ ಶಿ ಈಸ್ ವೆರಿ ಕ್ವಿಕ್. ನಾನು ತುಂಬ ಕ್ವಿಕ್ ಅಂತ ನಾನು ಅನ್ಕೊಂಡಿದ್ದೆ, ನನಗಿಂತ ಕ್ವಿಕ್ ಅವಳು. ಏನಂದ್ರೆ ಸೀರಿಯಲಿಂದ ಬಂದು 100 ಪೇಜ್ 200 ಪೇಜ್ ಬೇಕಾದ್ರೆ ಟಗಡ ಅಂತ ಡೈಲಾಗ್ ಹೇಳ್ತಾಳೆ ಅವಳು. ಸೊ ಅದು ಒಂದು ನನಗೆ ತುಂಬ ಪ್ಲಸ್ ಆಗೋಯ್ತು. ಓಕೆ, ಎಷ್ಟು ದಿನಗಳ ಕಾಲ ಕಳ್ಳ ಸಿನಿಮಾವನ್ನ ಚಿತ್ರೀಕರಣ ಮಾಡಿದ್ರ ಅಂಡ್ ಹಾಗೇನೆ ಎಲ್ಲೆಲ್ಲಿ ಶೂಟಿಂಗ್ ಮಾಡಿ? 97 ದಿನ ಸರ್. 97 ದಿನ, 92 ಡೇಸ್ ನಾವು ಎಂಟೈರ್ ಸಿನಿಮಾ ಶೂಟ್ ಮಾಡಿದ್ದೀವಿ. ಓಕೆ, ಚಿತ್ರದುರ್ಗ ಶೂಟ್ ಮಾಡಿದ್ದೀವಿ, ಮೈಸೂರಲ್ಲೂ ಶೂಟ್ ಮಾಡಿದ್ದೀವಿ, ಹಂಪಿ, ವಿಜಯನಗರ, ಹೊಸಪೇಟೆ ಅಲ್ಲಿ ಶೂಟ್ ಮಾಡಿದ್ದೀವಿ, ಮೈಸೂರಲ್ಲಿ ಶೂಟ್ ಮಾಡಿದ್ದೀವಿ ಒಂದಷ್ಟು ಭಾಗ. ಅಂದರೆ ಎಂಟೈರ್ ಸಿನಿಮಾ ಕರ್ನಾಟಕ ಬಿಟ್ಟು ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ.
ಓಕೆ, ಈಗ ಸಾಮಾನ್ಯವಾಗಿ ಪೊಲಿಟಿಷಿಯನ್ ಮಕ್ಕಳು ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡ್ತಾರೆ ಅನ್ನುವಂಥದ್ದಿದೆ. ಸೊ ಜೈದ್ ಖಾನ್ ಅವರು ಸಿನಿಮಾ ರಂಗಕ್ಕೆ ಒಂದು ಫ್ಯಾಷನೇಟ್ ಆಗಿ ಬರೋದಕ್ಕೆ ಕಾರಣನೂ ಇದೆ. ಬಿಕಾಸ್ ಯಾಕಂತಂದ್ರೆ ನಿಮ್ಮ ಟ್ಯಾಲೆಂಟನ್ನು ನೀವು ಮಾಡ್ಕೊಂಡು ಬಂದಿರ್ತೀರಾ. ನನಗೆಲ್ಲೋ ಒಂದು ಕಡೆ ನೆನಪಿದೆ, ನೀವು ಲಾಸ್ಟ್ ಒಂದು ಇಂಟರ್ವ್ಯೂ ಅಲ್ಲಿ ಅಥವಾ ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದು, ಅಪ್ಪನ ಕೆಲಸ ಅಪ್ಪ ಮಾಡ್ತಾರೆ, ನನ್ನ ಕೆಲಸ ನಾನು ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಏನು ರೀಸನ್ನು ಅಂತ? ಸರ್ ನನಗೆ ಯಾವತ್ತು ಪಾಲಿಟಿಕ್ಸ್ ನನಗೆ ಇನ್ಸ್ಪಿರೇಷನ್ ಆಗೂ ಇಲ್ಲ. ನನಗೆ ಯಾವತ್ತು ಆ ಚಟನೂ ಕೂತ್ಕೊಂಡಿಲ್ಲ. ಆ ಪವರು, ಆ ಅಧಿಕಾರ ನನಗೆ ತುಂಬ ಫೇಕ್ ಅನ್ಸುತ್ತೆ ಸರ್ ಪಾಲಿಟಿಕ್ಸ್. ನನಗೆ ಯಾಕೋ ಗೊತ್ತಿಲ್ಲ, ನನ್ನ ಪರ್ಸ್ನಲಿ ಅದು ತುಂಬ ಫೇಕ್ ಅನ್ಸುತ್ತೆ. ಅದು ನನಗೆ ಯಾವತ್ತೂ ಅದು ಕಿಕ್ ಕೊಟ್ಟಿಲ್ಲ. ಈ ಫೀಲ್ಡಲ್ಲಿ ಅಂದರೆ ಡೈಲಿ ನೀವು ಬೇರೆ ಬೇರೆ ಥರ ಇರ್ಬೋದು, ಹೊಸ ಹೊಸ ಕತೆ, ಬ್ಯಾರಿಕೇಡ್ಸೇ ಇಲ್ಲ ನಿಮಗೆ. ನೀವು ಹೆಂಗೆ ಬೇಕಾದರೂ ಇರ್ಬೋದು, ನಿಮ್ಗೆ ಯಾವನೂ ಕೇಳೋರಿಲ್ಲ. ಅಂದರೆ ಯಾವ ಥರ ಬೇಕಾದರೂ ಕತೆ ಅಂದರೆ ನಾವು ಮಾಡ್ತೀವೋ ಬಿಡ್ತೀವಿ, ದಟ್ ಈಸ್ ಸೆಕೆಂಡ್ರಿ. ಬಟ್ ಆ ಗುಂಗಲ್ಲಿ ಹೋಗ್ತೀವಿ ಗೊತ್ತಾ ಸರ್, ಆ ಕಿಕ್ಕೇ ಬೇರೆ. ಸೊ ನನಗೆ ಆ್ಯಕ್ಟಿಂಗು, ಡಾನ್ಸು, ಫೈಟ್ ಅಂದರೆ ನಂಗೆ ಮೊದಲಿಂದನೂ ಚಿಕ್ಕ ವಯಸ್ಸಿಂದ ತುಂಬ ಇಷ್ಟ. ಸೊ ಅದಕ್ಕೆ ನಾನು ಚಿಕ್ಕ ವಯಸ್ಸಿಂದ ಈ ಕಡೆನೇ ಮೋಲ್ಡ್ ಆಗ್ತಾ ಇದ್ದೆ. ನಮ್ಮ ಮನೆ ಕಡೆಯಲ್ಲಿ ಎಲ್ಲೂ ಹೇಳ್ಕೊಟ್ಟಿಲ್ಲ ನಾನು, ಅಂದರೆ ಈ ಥರ ನಾನು ಈ ಕಡೆ ಮೋಲ್ಡ್ ಆಗ್ತಾ ಇದ್ದೀನಿ ಅಂತ ಹೇಳಿ. ಏನಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ, ಅವ್ರು ಸಪೋರ್ಟ್ ಮಾಡಲ್ಲ ಅಂತ ಗೊತ್ತಿತ್ತು. ಬಟ್ ಒಂದು ಹಂತದಲ್ಲಿ ಎಲ್ಲೋ ಒಂದು ಕಡೆ ನಂಬಿಕೆ ಇತ್ತು, ಎಷ್ಟಿದ್ರು ನನ್ನ ತಂದೆ ತಾಯಿನೇ ಅಲ್ವಾ, ಸಪೋರ್ಟ್ ಮಾಡ್ತಾರೆ ಅಂತ. ಮಾಡಲಿಲ್ಲ. ಏನಾಗಿತ್ತು ಜಮೀರ್ ಸರ್ ಅವರ ರಿಯಾಕ್ಷನ್, ನಾನು ಈ ಥರ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತೀನಿ ಅಂತ? ಅಯ್ಯೋ ಹೋಗ್ಲಿ ಬಿಡಿ ಸರ್, ಎಷ್ಟು ಬೇಜಾನ್ ಒದೆ ತಿಂದಿದ್ದೀನಿ ನಾನು. ಒದೆ ತಿಂದಿದ್ದೀರಾ? ಬೇಜಾನ್ ತಿಂತೀನಿ. ಆಗ್ಲೂ ಹೊಡಿತಿದ್ರಾ? ಈ ವಿಷಯಕ್ಕೆಲ್ಲ ಬೇಜಾನ್ ಒದೆ ತಿಂತೀನಿ. ಹೌದಾ? ಅವ್ರಿಗೆ ಇಷ್ಟ ಇಲ್ಲ ಹೋಗಬಾರ್ದು ಅಂತ ಹೇಳಿ, ನಾನು ಹೋಗ್ತೀನಿ ಅಂತ ಹೇಳಿ. ಕೊನೆಗೆ ತೀರಾ ಒಪ್ಪಲೇ ಇಲ್ಲ. ನಂದು ನಮ್ಮ ತಂದೆಗೆ ಒಂದು ಹೆಚ್ಚು ಕಡಿಮೆ 1-2.5 ವರ್ಷ ಮಾತು ಬಿದ್ದುಬಿಟ್ಟಿದ್ದು. ನಾನು ಅವ್ರ ಹತ್ರ ಮಾತಾಡ್ತಾ ಇಲ್ಲ, ಅವ್ರು ನನ್ನ ಹತ್ರ ಮಾತಾಡಿ 2.5 ವರ್ಷ ಒಂದೇ ಮನೇಲಿ ಇದ್ದು. ಹಬ್ಬದ ದಿವಸನೂ ಕೈನೂ ಕೊಟ್ಟಿಲ್ಲ ನಾವು. ಯೂಶುವಲಿ ನಿಮ್ ರಂಜಾನ್ ಅಂತಂದಾಗ ಎಲ್ಲ ಫ್ಯಾಮಿಲಿ ತಪ್ಕೊಳ್ತೀವಿ ಅಲ್ವಾ, ಅದನ್ನು ಮಾಡಿಲ್ಲ ಅವ್ರು. ಅದನ್ನು ಮಾಡಿಲ್ಲ. ಇವತ್ತಿಗೂ ಕೂಡ ರಂಜಾನ್ ಹಬ್ಬಕ್ಕೆ ನಮಾಜ್ಗೆ ನಾನು ನನ್ನ ತಂದೆನೇ ಜೊತೆಲೇ ಹೋಗೋದು, ಚಿಕ್ಕ ವಯಸ್ಸಿಂದ ಹಿಡಿದು ಇಲ್ಲಿವರೆಗೂ ಕೂಡ. ಆ 2 ವರ್ಷ ನಂಗೆ ಕರ್ಕೊಂಡು ಹೋಗಿಲ್ಲ ಅವರು. ಬಟ್ ಹೆಂಗ್ ಫೇಸ್ ಮಾಡ್ತಿದ್ರಿ? ಬಿಕಾಸ್ ಯಾಕಂತಂದ್ರೆ ತಂದೆ ಪ್ರತಿಯೊಬ್ಬ, ಆದರೆ ಏನು ಇಷ್ಟೊಂದು ಇದೆಯಲ್ಲ ಈ ಹಠ, ನನಗೂ ಹಠ ಇದೆ. ನಾನು ನಿಂದೆ ಮಗಾನೆ, ನಾನು ಮಾಡಬೇಕು, ನಾನು ಮಾಡಬೇಕು. ಕೊನೆಗೆ ಒಂದೇ ನಿಂತು ಹೇಳ್ಬಿಟ್ರು, ನನ್ನ ಕಡೆಯಿಂದ ನಿಂಗೆ ಏನು ಸಪೋರ್ಟ್ ಇರಲ್ಲ. ಫೈನಾನ್ಷಿಯಲ್ ವೈಸ್ ಆಗ್ಬೋದು, ಬ್ಯಾಕ್ಗ್ರೌಂಡ್ ಒಂದು ಒಬ್ರು ಫಾಲ್ ಮಾಡಿ ಬಿಟ್ಟು ಇದು ಮಾಡಿಸು, ನಾನು ಏನೂ ಮಾಡಲ್ಲ ನನಗೋಸ್ಕರ. ಅವ್ರೇನು ಅಂದ್ಕೊಂಡ್ಬಿಟ್ರು, ಸರಿ ಒಂದು 6 ತಿಂಗಳು 7 ತಿಂಗಳು 1 ವರ್ಷ ಮಾಡ್ತಾನೆ, ಆಮೇಲೆ ಮುಚ್ಕೊಂಡು ನನ್ನ ಪಾಡಿಗೆ ಬರ್ತಾನೆ ಇವನು ಅಂತ ಹೇಳಿ. ಬಟ್ ನನ್ನ ಹಠ ನಾನು ಬಿಟ್ಟಿಲ್ಲ. ಅದೇ ಆಟ ಗೊತ್ತಾಗ್ತದೆ ಆ್ಯಕ್ಚುಲಿ, ಸೀರಿಯಸ್ಲಿ. ಯಾಕಂತಂದ್ರೆ ನಾನು ಕರ್ನಾಟಕ ಜನಕ್ಕೂ ಪ್ರೂವ್ ಮಾಡ್ಕೊಳ್ಬೇಕು, ನಾನು ನನ್ನ ಹೆತ್ತ ತಂದೆ ತಾಯಿ ನನ್ನ ಕುಟುಂಬಕ್ಕೂ ಪ್ರೂವ್ ಮಾಡ್ಕೊಳ್ಬೇಕು. ಸೊ ನನಗೆ 2 ಚಾಲೆಂಜಸ್ಗಳು ಇದೆ ಸರ್. ಆ್ಯಕ್ಚುಲಿ ಬೇಕು ಸರ್ ಆ ಮನುಷ್ಯನಿಗೆ ಆಟ. ಯಾಕಂತಂದ್ರೆ ಈಗ ಒಂದು ಒಂದೇ ಮನೇಲಿ ಇದ್ರೂ ಕೂಡ ಆ ಒಂದು ಈ 2.5 years ಗ್ಯಾಪ್ ಆಯ್ತಲ್ಲ. ಸೊ ಅಂಥ ಒಂದು ಸಂದರ್ಭದಲ್ಲಿ ಆ ಹಠ ನಿಮ್ಗೆ ಇನ್ನಷ್ಟು ಯಶಸ್ಸಿಗೆ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು. ನನಗೆ ತುಂಬ ಬೇಜಾರಾಗುತ್ತೆ ಸರ್. ಈಗ ರಚಿತಾ ಜೊತೆ ಕೆಲಸ ಮಾಡಿದೆ, ಈಗ ಮಲೈಕಾ ಜೊತೆ ಕೆಲಸ ಮಾಡಿದೆ, ಈಗ ಯಾರೇ ಫೀಮೇಲ್ ಆರ್ಟಿಸ್ಟ್ಗಳು ಆಗ್ಬೋದು, ಇಲ್ಲ ಬೇರೆ ಹೀರೋಗಳು ಆಗ್ಬೋದು. ಅವ್ರ ತಂದೆ ತಾಯಿಗೆ ಫೋನ್ ಮಾಡ್ತಾರೆ, ಮಗ ಊಟ ಆಯಿತಾ, ಶೂಟಿಂಗ್ ಸುಸ್ತಾಗಿದೆಯಾ, ಇಲ್ಲ ಸಾಯಂಕಾಲ ಬಂದ ತಕ್ಷಣ ಈಗ ಮಲೈಕಾ ಅವ್ರ ತಾಯಿನೇ, ಅವಳನ್ನ ನೋಡ್ಕೊಳ್ಳೋದೇನು, ಅವಳಿಗೆ ಶಾಲ್ ಹಾಕೋದೇನು ಶೂಟಿಂಗ್ ಸೆಟ್ಟಲ್ಲಿ, ಅವಳಿಗೆ ಮಲ್ಕೊಂಡಿದ್ದಾಳೆ ಅಂದರೆ ಕ್ಯಾರವನ್ ಬಿಟ್ಟು ಆಚೆ ಬರೋದೇನೋ, ಶೂಟಿಂಗ್ ಮುಗಿದ ಮೇಲೆ ಅವಳಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡ್ತಾರೆ. ಮಕ್ಕಳಿಗೆ ಅಷ್ಟು ಕೇರ್ ಮಾಡ್ತಾರೆ. ನನಗೆ ಏನು ಯಾರೂ ಮಾಡಲ್ಲ. ಯಾರು ನಮ್ಮ ಅಜ್ಜಿ ಒಬ್ಬರು ಬಿಟ್ಟರೆ ನನಗೆ ಯಾರೂ ಕೇಳೋಲ್ಲ. ನಮ್ಮ ಅಜ್ಜಿ ಒಬ್ಬರೇ 3 ಹೊತ್ತಕ್ಕೂ ಯಾರೂ ಬರೋಕ್ಕೆ ನಡೀಲಿಲ್ಲ ನಮ್ಮ ಕುಟುಂಬದಿಂದ, ಯಾರೂ ಬರಲಿಲ್ಲ. ನೀವು ಬೇಕಾದ್ರೆ ಫುಟೇಜ್ ತೆಗೆದು ನೋಡಿ ಬೇಕಿದ್ರೆ. ನಮ್ಮ ಅಜ್ಜಿ ಒಬ್ಬರೇ ಬಂದಿದ್ದು. ನನ್ನ ಮೊಮ್ಮಗನಿಗೋಸ್ಕರ ಯಾರು ಬರ್ತಾರೋ ಬಿಡ್ತಾರೋ ನಾನಂತೂ ಹೋಗೇ ಹೋಗ್ತೀನಿ. ನನ್ನ ಪಾಪ ಕಟ್ಕೊಂಡ್ರು ಪರವಾಗಿಲ್ಲ, ನನ್ನ ನಡ್ಕೋಕೆ ಹೋದ್ರೂ ಪರವಾಗಿಲ್ಲ, ನನ್ನ ಮೊಮ್ಮಗನಿಗೋಸ್ಕರ ನಾನು ಹೋಗೇ ಹೋಗ್ತೀನಿ ಅಂತ ಅವರೊಬ್ಬರೇ ಬಂದಿದ್ದು. ಈ ಸಿನಿಮಾಗೂ ಅಷ್ಟೇ ಮುಹೂರ್ತಕ್ಕೆ ನಮ್ಮ ಅಜ್ಜಿ ಒಬ್ಬರೇ ಬಂದಿದ್ದು, ಹಿಂಗೆ ಯಾರೂ ಬರಲಿಲ್ಲ. ಸೂಪರ್ ಅಲ್ಲ. ಈಗ ಇನ್ನೊಂದು ಇದೆ ಸರ್, ಇಷ್ಟೊಂದು ಹಠ ಮಾಡಿ ಅಂತ ಬಂದಿದ್ರ. ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಒಂದಷ್ಟು ಪೊಲಿಟಿಷಿಯನ್ ಮಕ್ಕಳು ಕೂಡ ಎಂಟ್ರಿ ಕೊಟ್ಟಿದ್ದಾಗಿದೆ. ಈಗ ನಿಖಿಲ್ ಅವರಾಗಿರ್ಬೋದು, ಚಲುವರಾಯಸ್ವಾಮಿ ಅವರ ಮಗ ಆಗಿರ್ಬೋದು, ಅವರು ಸಿನಿಮಾಗಳನ್ನ ಬಿಟ್ಟು ಮತ್ತೆ ಅಗೈನ್ ಪಾಲಿಟಿಕ್ಸ್ಗೆ ವಾಲಿದ್ದಾರೆ. ಸೊ ಆ ಥರ ನೋಡಿದಾಗ ಏನು ಅನಿಸುತ್ತೆ ನಿಮ್ಮ ಮೈಂಡಲ್ಲಿ ಅಂತ? ಏನು ಅನಿಸುತ್ತೆ ಸರ್, ಇವಾಗ ಅವ್ರ ಪರವಾಗಿ ನಾನು ಏನು ಹೇಳೋಕ್ಕಾಗತ್ತೆ ಹೇಳಿ. ಇವಾಗ ಒಂದು ಕ್ವೆಶ್ಚನ್ ಮಾರ್ಕ್ ಬರುತ್ತೆ, ನಿಮ್ಮ ಹಾಗೆ ಏನು ನಿಮ್ಮ ತಲೆಗೆ ಏನು ಬಂದಿದೆ, ನನಗೂ ಅದೇ ಥರ ಬರೋದು. ಏನಕ್ಕೆ ಈ ಫೀಲ್ಡ್ಗೆ ಬಂದರು, ಏನಕ್ಕೆ ಹಣ ವೇಸ್ಟ್ ಮಾಡಿದ್ರು, ಏನು ಟೈಮ್ ವೇಸ್ಟ್ ಮಾಡಿದ್ರು. ಆಮೇಲೆ ಒಂದು ಥಿಂಗ್ ಆಗಿಬಿಡುತ್ತೆ ಸರ್, ಒಂದು ಇಂಡಸ್ಟ್ರಿಗೆ ಒಂದು ಸಿನಿಮಾ ಮಾಡಿದ ತಕ್ಷಣ ಒಂದು ಲೇಬಲ್ ಬಿದ್ದುಬಿಡುತ್ತೆ, ಹೀರೋ ಅಂತ ಹೇಳಿ. ಅವ್ನು 10 ವರ್ಷ ಅಲ್ಲ 20 ವರ್ಷ ಬಿಟ್ಕೊಂಡು ಆ ಕಾಲದಲ್ಲಿ ಒಂದು ಸಿನಿಮಾ ಮಾಡಿದ ಗುರು ಏನಿಗೆ ಬೇಕು. ಅವ್ರು ನಿಜವಾಗ್ಲೂ ಅಷ್ಟೊಂದು ಸೀರಿಯಸ್ ಆಗಿತ್ತು, ಸ್ಟಿಕ್ ಆನ್ ಆಗಲಿ. ವರ್ಕೌಟ್ ಆಗ್ತಾ ಇಲ್ಲ ಅವ್ರು ತಪ್ಪು ಅಂದರೆ ಇದು ಅಂತ. ಈಗ ನೆಕ್ಸ್ಟ್ ಇನ್ನೊಂದು ಆಯ್ಕೆ, ಈಗ ನಂದು ಅಷ್ಟೇ ಸರ್. ಈಗ ಆಸ್ ಎ ಹೀರೋ ನೀವು ಇಂಡಸ್ಟ್ರಿಯಲ್ಲಿ ನಿಂತ್ಕೊಳ್ಬೇಕಂದ್ರೆ ನಿಮಗೆ ಮೂರೇ ಆಪ್ಷನ್, ಅಂದರೆ 3 ಸಿನಿಮಾ. ಈ 3ದಲ್ಲಿ ನೀವು ಒಂದು ಹಿಟ್ ಕೊಟ್ಟು ನೀವು ನಿಂತ್ಕೊಳ್ಳಬೇಕು ಇಂಡಸ್ಟ್ರಿಯಲ್ಲಿ, ಇಲ್ಲ ನೀವು ಪ್ಯಾಕ್ ಮಾಡಿಕೊಂಡು ಬೇರೆ ಫೀಲ್ಡ್ನ ಆಯ್ಕೆ ಮಾಡ್ಕೊಳ್ಬೇಕು. ಸೊ ಅದು ಅವ್ರಿಗೆ ಬಿಟ್ಟಿದ್ದು ಸರ್. ನನ್ನ ಪ್ರಕಾರ ಅವ್ರು ಹೋಗಬಾರ್ದಿತ್ತು, ಈಗ ಹೋಗಿದ್ದಾರೆ. ಅಟ್ಲೀಸ್ಟ್ ಅಲ್ಲಾದರೂ ಸ್ಟಿಕ್ ಆನ್ ಆಗಲಿ ಅಂತ ಹೇಳ್ತೀನಿ.
ಓಕೆ. ಅಂದರೆ ಆ ಪರ್ಟಿಕ್ಯುಲರ್ ಟೈಮ್ ಅನ್ನುವಂಥದ್ದು ಯಾಕಂತಂದರೆ ಹೀರೋ ಅಂತಂದಾಗ ಈಗ ಏನಿದ್ರು ಹೊಸ ಹೊಸ ಜನ್ರೇಷನ್ ಬರ್ತಾ ಇರೋದ್ರಿಂದ ಆಗಲೇ ನಮ್ಗೆ ವ್ಯತ್ಯಾಸ ಗೊತ್ತಾಗ್ಬಿಡ್ತಿದೆ. ಯಾಕಂತಂದರೆ ಹೊಸಬ್ರು ಹೊಸ ಟ್ಯಾಲೆಂಟೆಡು ತುಂಬ ಸಾಕಷ್ಟು ಜನ ಅಪ್ಡೇಟ್ ಆಗಿ ಬರ್ತಾ ಇದ್ದಾರೆ. ನೀವು ಹೇಳಿದಾಗ ನೀವೇ ಹೇಳಿದ್ರಿ ಸಾಕಷ್ಟು ನಾನು ಕಲ್ತು ಬಂದೆ, ಹಾಗೆಯೇ ಮನೆಯಲ್ಲಿ ಇಷ್ಟ ಇಲ್ಲ ಅಂದರೂ ಕೂಡ ಅಂತ ಹೇಳ್ಬಿಟ್ಟು. ಸೊ ಇಮಿಡಿಯೇಟಾಗಿ ನಾವು ತಿರುಗಿ ನೋಡುವಷ್ಟರಲ್ಲಿ ಯಾರೋ ಒಬ್ಬ ನಮಗಿಂತ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಯಾರೋ ಒಬ್ಬರು ನಮಗಿಂತ ಚೆನ್ನಾಗಿ ಮಾತನಾಡುವಂಥವ್ರು ಇರ್ತಾರೆ, ನಮಗಿಂತ ಚೆನ್ನಾಗಿ ಫೈಟ್ ಸೀನ್ಸ್ ಎಲ್ಲ ಮಾಡುವಂಥವ್ರು ಇರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ಆಪರ್ಚುನಿಟಿ ಇದ್ರೂ ಕೂಡ ಮತ್ತೆ ಹೋಗಬೇಕು ಅಂತಂದಾಗ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತಲ್ಲ ಅಂತ. ಸರ್ ಒಂದೇ ಸಿಂಪಲ್ ಸರ್, ಹಠನ ಬಿಟ್ಕೊಡ್ಬಾರ್ದು. ಹ್ಮ್. ನನ್ನ ಗುರಿಗಳು ತುಂಬ ದೊಡ್ಡದು ಸರ್. ಹ್ಮ್. ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ನಾನು ಇಲ್ಲಿ ಬಂದಿರೋದು ಹೀರೋ ಆಗೋಕ್ಕೆ, ಜಸ್ಟ್ ಆರ್ಟಿಸ್ಟ್ ಆಗೋಕ್ಕಲ್ಲ. ಹ್ಮ್. ಆರ್ಟಿಸ್ಟ್ ಆದ್ರೇ ನೀವು ಹೀರೋ ಆಗೋದು, ಹೀರೋ ಆದರೆ ನೀವು ಸ್ಟಾರ್ ಆಗೋದು, ಅದು ಒಂದಿದೆ. ಬಟ್ ನನ್ನ ಕ್ಲಾರಿಟಿ ತುಂಬ ಕ್ಲಿಯರ್ ಇದೆ. ನಾನು ಬಂದಿರೋದು ಇಲ್ಲಿ ಸ್ಟಾರ್ ಆಗೋಕ್ಕೆ. ಅದು ಕನ್ನಡ ಇಂಡಸ್ಟ್ರಿ ನಂಬರ್ 1 ಹೀರೋ ಆಗೇ ನಾನು ನಿಂತ್ಕೊಳ್ಬೇಕು. ಇಲ್ಲಿ ಎಷ್ಟು ಹೀರೋ ಇದ್ದಾರೆ ಹ್ಮ್. ಅವರೆಲ್ಲ ಸೈಡ್ ಲೈನ್ ಮಾಡಬೇಕು ಅಷ್ಟೇ ಸರ್. ಇವತ್ತು ನಾನು ಅದನ್ನ ನಾಳೆ ಇನ್ನೊಬ್ಬ ಬರ್ತಾನೆ, ಹೌದು. ಅದೇ ಲೈಫ್ ಲಾಂಗ್ ಮೂವಿನೇ ಇರಬೇಕು, ನಾನೇ ಇರಬಾರ್ದು, ಅದು ತಪ್ಪು. ಅದು ದುರಾಸೆ ಆಗಿಬಿಡುತ್ತೆ. ಅದು ಹಾಸಲ್ಲ, ಅದು ಎಕ್ಸ್ಟ್ರಾ ಓವರ್ ಕಾನ್ಫಿಡೆನ್ಸ್, ಅದು ತಪ್ಪು. ಅದು ಸೊ ಜಸ್ಟ್ ಲೈಕ್ ದಟ್. ಓಕೆ. ಈಗ ಪ್ಯಾನ್ ಇಂಡಿಯಾ ಸಿನಿಮಾಗಳ ಜಮಾನ ಆಗಿರೋದ್ರಿಂದ ಒಂದೊಂದು ಪಾತ್ರಕ್ಕೂ ಕೂಡ ಹೀಗೆ ಹೇಳಿದ್ರಿ, ನಾನು ಹೀರೋ ಆಗಬೇಕು ಅಂತ ಹೇಳ್ಬಿಟ್ಟೆ ಬಂದಿರುವಂಥದ್ದು. ಅಫ್ಕೋರ್ಸ್ ಅದು ನಿಮ್ಮ ಕನಸು, ನಿಮ್ಮ ಏಮ್ ಆಗಿರುತ್ತೆ. ಈಗ ಕೆಲವೊಂದು ದೊಡ್ಡ ದೊಡ್ಡ ಮಲ್ಟಿ ಸ್ಟಾರರ್ ಸಿನಿಮಾಗಳೆಲ್ಲ ಬರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನೆಗೆಟಿವ್ ರೋಲ್ ಆ ಥರ ಏನಾದರೂ ಬಂತು ಅಂತಂದ್ರೆ ನಾನು ಮಾಡಲ್ಲ ಸರ್, ಮಾಡಲ್ಲ. ನಾನು ಮಾಡಲ್ಲ. ನೆನ್ನೆನೇ ಒಬ್ಬರು ದೊಡ್ಡ ಹೇಳ್ಬಾರ್ದು ಹೆಸರು ನಾನು ತಗೊಳ್ಳಲ್ಲ. ನಿನ್ನೆ ರಾತ್ರಿ ಒಬ್ಬರು ದೊಡ್ಡ ಸೂಪರ್ ಸ್ಟಾರ್, ಇಲ್ಲೇ ನಮ್ಮ ಕನ್ನಡ ಹೀರೋನೇ, ಅವ್ರದ್ದು ನಮ್ಮದು ಮಾತುಕತೆ ಆಗ್ತಾಯಿತ್ತು. ಸೊ ಆವಾಗ ಒಂದು ಆಫರ್ ಕೊಟ್ಟರು, ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ನೆಗೆಟಿವ್ ಅಲ್ಲ, ಒಳ್ಳೆ ಕ್ಯಾರೆಕ್ಟ್ರೇ ಇದೆ ನನ್ನ ಸಿನಿಮಾದಲ್ಲಿ, ಮಾರ್ಚ್ ಏಪ್ರಿಲಿಂದ ನಾನು ಶುರು ಮಾಡ್ತಾಯಿದ್ದೀನಿ, ನಿನ್ನ ಬಾ ಸಿಗು ನನಗೆ ಅಂತ. ಸರ್ ಬಂದು ಸಿಗ್ತೀನಿ, ನನಗೇನು ಬೇಜಾರಿಲ್ಲ, ನಿಮ್ಮ ಮೇಲೆ ತುಂಬ ಗೌರವ ಇದೆ, ಬಟ್ ನಾನಂತೂ ಮಾಡಲ್ಲ ಸರ್. ಏನು ನೀನು ಹಿಂಗೆ ಹೇಳ್ತೀನಿ ನನಗೆ? ಸರ್ ನಾನು ಇಲ್ಲಿ ಬಂದಿರೋದು ಸೋಲೋ ಹೀರೋ ಆಗೋಕ್ಕೆ ಸರ್. ನಾನು ಒಂದು ಸತಿ ಸೆಕೆಂಡ್ ಕ್ಯಾರೆಕ್ಟರ್ ಆ ಥರ ನಾನು ಮಾಡಿಬಿಟ್ರೆ, ನಾನು ಅದಕ್ಕೆ ಸೀಲ್ ಬಿದ್ದುಬಿಟ್ರೆ ಅಕಸ್ಮಾತು ಏನು ಮಾಡ್ಬೇಕು? ಆಮೇಲೆ ನನಗೆ ಎಲ್ಲ ಆಫರ್ಗಳು ಅದೇ ಥರ ಬರೋಕ್ಕೆ ಶುರು ಆಗುತ್ತೆ. ಆಮೇಲೆ ನನಗೆ ಹೀರೋ ತೊಗೊಳ್ರೆ ಅಂತ ಆಮೇಲೆ ಯಾರು ತೊಗೊಳ್ಳೋದ್ರೆ ಏನು ಮಾಡಬೇಕು? ನಾನು ಆ ರಿಸ್ಕೇ ತೊಗೊಳ್ಳಲ್ಲ. ಅಂದ್ರೆ ಈಗ ಬಾಹುಬಲಿ ಆಗಿರ್ಬೋದು, RRR ಆಗಿರ್ಬೋದು, ಈ ಥರದ್ದೆಲ್ಲ ಕ್ಯಾರೆಕ್ಟರ್ ಅದು ಬೇರೆ ಸರ್. ಎರಡು ಹೀರೋ ಅಂದರೆ ಬೇರೆ. ನನಗೆ ನನ್ನ ಸ್ಪೇಸ್ ಇದೆಯಾ ನನ್ನ ಕ್ಯಾರೆಕ್ಟರ್ಗೆ, ಅದು ಬೇರೆ. ಇದು ಇವ್ರು ಕರೆದಿದ್ದು ಒಂದು ಕ್ಯಾರೆಕ್ಟರ್ಗೆ. ಈ ಎಷ್ಟೇ ಇದ್ರು, ಈಗ ಫಾರ್ ಎನ್ ಎಕ್ಸಾಂಪಲ್ ನಾನು ಸುದೀಪ್ ಸರ್ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೆ, ನನಗೆ ಎಂಥ ಒಳ್ಳೆ ಸಿನಿಮಾ ಮಾಡಿರಲಿ, ಟೈಟಲ್ ಆದಮೇಲೆ ಬರುತ್ತೆ ಸುದೀಪ್ ಸರ್ ಹೆಸರು. ಈಗ ಯಶೋಧ ಸಿನಿಮಾ ಮಾಡಿದ್ರೆ ಯಶೋದೇ ಹೆಸರು ಬರೋದು, ದರ್ಶನ ಸಿನಿಮಾದಲ್ಲಿ ಮಾಡಿ ದರ್ಶನ ಅವ್ರದ್ದು ಫಸ್ಟ್ ಹೆಸರು ಬರೋದು. ಸೊ ಇಟ್ಸ್ ಲೈಕ್ ದಟ್. ಸೊ ಹೀರೋ ಆಗಿ ನಿಮ್ಮ ಹೆಸರು ಬರಬೇಕು, ಅಲ್ಲಿವರೆಗೂ ನಾನು ಮಾಡಲ್ಲ. ಅಲ್ಲಿ ತನಕ ಮಾಡಲ್ಲ. ನನಗೆ ತಗೊಳ್ಳೋದ್ರೂ ಪರವಾಗಿಲ್ಲ, ನಾನಂತೂ ಮಾಡಲ್ಲ ಸರ್. ಓಕೆ. ಈಗ ನೆಕ್ಸ್ಟ್ ಯಾವ ಥರದ ಕ್ಯಾರೆಕ್ಟರ್ಗಳ ಬಗ್ಗೆ ಫೋಕಸ್ ಮಾಡ್ತಿದ್ರ? ಈಗ ಬನಾರಸ್ಸಲ್ಲೇ ಒಂದು ವಿಭಿನ್ನ ಕ್ಲಾಸ್ ಸಿನಿಮಾ ಆಯಿತು, ಈಗ ಪಕ್ಕ ಮಾಸು, ಅದ್ರ ಜೊತೆಗೆ 3 ಶೇಡ್ಸ್ ಇದೆ. ಮುಂದಿನ ದಿನಗಳಲ್ಲಿ ಒಂದು ನಿಮ್ಮನ್ನು ನೀವು ಪೊಟೆನ್ಷಿಯಲ್ ಆಗಿ ಬೇರೆ ಬೇರೆ ಥರದ ಆಯಾಮಗಳಲ್ಲಿ ನಾನು ಹೀರೋ ಆಗಿ ಪರ್ಫೆಕ್ಟ್ ಆಗಿ ಇದು ಮಾಡ್ಕೋಬೇಕು ಅಂತಂದರೆ, ಯಾಕಂತಂದರೆ ಒಂದೊಂದು ಸಿನಿಮಾಗೂ ಒಂದೊಂದು ಕ್ಯಾರೆಕ್ಟರೈಸೇಷನ್ ಅನ್ನೋದಿರುತ್ತೆ. ಸೊ ಯಾವ್ಯಾವ ಥರದ ಪಾತ್ರಗಳನ್ನು ಮಾಡಬೇಕು ಅನ್ನುವಂತಹ ಆಸೆ ಹಂಬಲ ಅದೇ ಇದೆ ಸರ್, ಅಂತ? ಪೀರಿಯಾಡಿಕ್ ಸಿನಿಮಾ ಮಾಡ್ಕೊಳಕ್ಕೆ ಆಸೆ, ಪೌರಾಣಿಕ ಸಿನಿಮಾಗಳನ್ನು ಮಾಡೋಕ್ಕೆ ಆಸೆ, ಅಂದ್ರೆ ಎಲ್ಲ ಥರ ಮಾಡಬೇಕು ಅನ್ನೋ ಆಸೆ ಇದೆ. ಇಲ್ಲಿಯವರು ಯಾವ ಸಿನಿಮಾಗಳು ಇಲ್ಲಿವರೆಗೆ ಬರಲಿಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ, ಆ ಥರ ಎಲ್ಲ ಸಿನಿಮಾಗಳು ನಾನು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ನನಗೆ ಆಸೆ. ಅದು ಮಾಡಬೇಕು, ಇದು ಮಾಡಬೇಕು. ನಾನು ಹೇಳ್ತಿದ್ದಲ್ಲ ಸರ್, ಈಗ ಜಸ್ಟ್ ಸ್ವಲ್ಪ ಹಿಂದೆ ಹೇಳ್ದಲ್ಲ, ಮುಂಚೆ ತುಂಬ ಫ್ಲಕ್ಚುಯೇಷನ್ ಇತ್ತು, ಅದು ಮಾಡೋಣ ಇದು ಮಾಡೋಣ ಅಂತ. ಈಗ ಹಂಗಲ್ಲ. ಯಾವ ಥರ ಡೈರೆಕ್ಟರ್ ಬರ್ತಾರೋ, ಯಾವ ಥರ ಪ್ರೊಡಕ್ಷನ್ ಹೌಸ್ ಬರುತ್ತೋ, ಅವ್ರ ಕಡೆದು ಅವ್ರು ನನಗೇನು ಕತೆ ಮುಂದೆ ಇಡ್ತಾರೋ ಅದನ್ನು ನಾನು ಮೇಲೆ ಕೆಳಗೆ ಕತೆ ನಾನು ಸಿನಿಮಾ ಮಾಡ್ತೀನಿ. ಓಕೆ. ಈಗ ಓವರಾಲ್ ಕರ್ನಾಟಕದಾದ್ಯಂತ ಪ್ರಮೋಷನ್ ಜವಾಬ್ದಾರಿ ಹೆಗಲ ಮೇಲೆ ಹೊತ್ಕೊಂಡು ಹೊಡ್ತಾ ಇದ್ರ. ಸೊ ಅಲ್ಲೂ ಕೂಡ ನಿಮ್ಗೊಂದಷ್ಟು ಟೀಕೆಗಳು ವ್ಯಕ್ತವಾಗುತ್ತೆ. ಸೊ ಆ ಟೀಕೆಗಳಿಗೆಲ್ಲ ಏನ್ ಹೇಳ್ತೀರಾ ಅಂತ? ಯಾವ ಟೀಕೆಗಳು? ಅಂದ್ರೆ ಇವಾಗ ಕೆಲವೊಂದು ಫಂಕ್ಷನ್ಸ್ ಎಲ್ಲಾನು ಮಿಸ್ಯೂಸ್ ಮಾಡ್ಕೊಂತಿದ್ದಾರೆ ಹಂಗೆ ಹಿಂಗೆ ಅಂತ. ಯಾವ ಫಂಕ್ಷನ್? ಕೆಲವೊಂದು ಲೈಕ್ ಗವರ್ನಮೆಂಟ್ ಇವೆಂಟ್ಗಳು ಆ ಥರ ಈ ಥರ ಎಲ್ಲ. ಏನು ನಾನು ಎಲ್ಲೂ ಕೇಳಿಲ್ವಲ್ಲ ಸರ್. ಅಂತಂದ್ರೆ ಇವಾಗ ದಸರಾದೆಲ್ಲ ಆಗುತ್ತಲ್ಲ, ಸೊ ಅಂತ ಒಂದು ಸಂದರ್ಭದಲ್ಲೆಲ್ಲಾನು ಕೂಡ ಇದು ಮಾಡ್ತಿದ್ದಾರೆ ಅಂತ. ಇವಾಗ ಆರ್ಟಿಸ್ಟ್ಗಳು ಕರೀತಾರಲ್ಲ ಸರ್. ಈಗ ಮೈಸೂರು ದಸರಾ ಆಗ್ಬೋದು, ಇಲ್ಲ ಶಿವಮೊಗ್ಗ ದಸರಾ ಆಗ್ಬೋದು, ಇಲ್ಲ ಬೇರೆ ಯಾವ್ಯಾವ ದಸರಾಗಳು ಆಗ್ಬೋದು. ನಾನು ಒಬ್ಬ ಕಲಾವಿದನಾಗ ಅಲ್ಲಿ ಹೋಗಿದ್ದಲ್ಲ ಸರ್. ನಾನು ಎಲ್ಲಾದ್ರೂ ನಾನು ಜಮೀನ್ ಮಗ, ನಾನು ಕಾಂಗ್ರೆಸ್ ಅಭ್ಯರ್ಥಿ, ನಾನು ಇವ್ರದ್ದು ಮಗ ಅವ್ರದ್ದು ಮಗ ಅಂತ ಎಲ್ಲಾದ್ರೂ ಹೇಳಿದ್ನ? ನಾನು ಆಸ್ ಅನ್ ಆರ್ಟಿಸ್ಟ್ ನಾನು ಹೋದೆ, ನಾನು ಕಳ್ಸಿ ಸಿನಿಮಾ ಬರ್ತಾ ಇದೆಯಪ್ಪ, ದಯವಿಟ್ಟು ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಬಂದಿದ್ದೆ. ತಪ್ಪ ಸರ್? ಆಮೇಲೆ ಎಲ್ಲ ಆರ್ಟಿಸ್ಟ್ಗಳು ಕಳೀತಾರೆ ಅವರು, ನಮ್ಗೊಬ್ರಿಗಲ್ಲ. ಅವ್ರವ್ರಿಗೆ ಯಾರ್ಯಾರಿಗೆ ಅವ್ರವ್ರಿಗೆ ಅಲ್ಲಿ ಯಾರ್ಯಾರು ರಿಕ್ವೈರ್ಮೆಂಟ್ ಇರುತ್ತೋ ಈ ಆರ್ಟಿಸ್ಟ್ಗಳು ಕರೆದ್ರೆ ನಮಗೆ ಪ್ಲಸ್ ಆಗುತ್ತೆ. ಅವ್ರು ಆಮೇಲೆ ಅಲ್ಲಿ ಅಕ್ಕಪಕ್ಕ ಜನ ಅಂದರೆ ಅವ್ರಿಗೆ ಹೇಳ್ತಿರ್ತಾರೆ, ಈ ಆರ್ಟಿಸ್ಟ್ ನೀವು ಕರಿಬೇಕು ಅಂತ. ಅವ್ರ ಅವೈಲಬಿಲಿಟಿ ನೋಡ್ಕೊಂಡು ಅವ್ರನ್ನ ಕರೀತಾರೆ. ಸೊ ನನ್ನ ಕರೆದಾಗ ನಾನೇನಕ್ಕೆ ಇಲ್ಲ ಅನ್ನಿ. ಈಗ ಹಂಗೆ ನೋಡೋಕೆ ಹೋದ್ರೆ ಈಗ ನೆಕ್ಸ್ಟ್ ಸುಮಾರು ಈಗ ಕುಣಿಗಲ್ ಉತ್ಸವಕ್ಕೆ ಹೋಗ್ತಾ ಇದ್ದೀನಿ, ರಾಮನಗರ ಉತ್ಸವಕ್ಕೆ ಹೋಗ್ತಾ ಇದ್ದೀನಿ, ಚನ್ನಪಟ್ಟಣ ಉತ್ಸವಕ್ಕೆ ಹೋಗ್ತಾ ಇದ್ದೀನಿ.
ಅಲ್ಲ ನಾನು ಕರೆದವ್ರೆ, ಹ್ಮ್ ಸರ್ ನೀವು ಬರಬೇಕು, ಇಲ್ಲಿ ಎಲ್ಲರೂ ಕೇಳ್ತಾವ್ರೆ, ನೀವು ಬನ್ನಿ, ನಮಗೂ ಒಳ್ಳೇದು, ನೀವು ಸಿನಿಮಾ ನೀವು ಪ್ರಮೋಟ್ ಮಾಡ್ಕೊಳ್ಳಿ. ಆಮೇಲೆ ಅಷ್ಟು ಲಕ್ಷ ಜನನ ಮತ್ತೆ ಸೇರಿಸ್ಬೇಕು ಅಂದ್ರೆ ಆಗಲ್ಲ. ಹ್ಮ್. ತಪ್ಪೇನಿದೆ? ಅಲ್ಲ ಎಲ್ಲ ಒಂದ್ ಕಡೆ ಮಿಸ್ಯೂಸ್ ಮಾಡ್ತಿದಾರೆ ಕಮೆಂಟ್ಸ್ ಮೂಲಕ ಕೆಲವೊಬ್ರು ಅಂತ. ಖಂಡಿತ ಆಗಲಿಲ್ಲ. ಯಾಕಂದ್ರೆ ಈಗ ನೀವ್ ಹೇಳಿದ್ರಿ ಅಫ್ಕೋರ್ಸ್ ಒಬ್ಬ ಸಿನಿಮಾದ ನಾಯಕನಾಗಿ ನಾವು ಸಿನಿಮಾವನ್ನ ಜನರು ರೀಚ್ ಆಗ್ಬೇಕು ಅಂದಾಗ ಅಂತ ಒಂದು ಕಾರ್ಯಕ್ರಮಗಳನ್ನ ನಾವು ಭೇಟಿ ಆಗ್ಲೇಬೇಕು. ಹೌದು. ವಿಸಿಟ್ ಕೊಟ್ಟಾಗ ಅಲ್ಲಿ ಎಷ್ಟೋ ಲಕ್ಷಾಂತರ ಜನಕ್ಕೆ ಬರುತ್ತೆ. ಕಲ್ಟ್ ಅಂತ ಗೊತ್ತಾದಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ, ಅಲ್ಲಿ ರಿಯಲ್ ಆಗಿ ನೋಡ್ತಾರೆ. ಖಂಡಿತ. ಸೊ ನಿಮ್ಮನ್ನ ನೋಡುವಂತಹ ಭಾಗ್ಯ ಅವರಿಗೆ, ಅಭಿಮಾನಿಗಳೊಟ್ಟಿಗೆ ಒಂದಷ್ಟು ಸಮಯವನ್ನ ಕಳೆಯುವಂತಹ ಭಾಗ್ಯ ನಿಮಗೂ ಕೂಡ ಇದ್ರುತ್ತೆ. ಸರಿ, ಕರ್ನಾಟಕ ಟೂರ್ ಹಾಕೊಂಡವಾಗ್ಲೇನೆ ನನ್ನ ತಲೆಯಲ್ಲಿ ಒಂದೇ ಒಂದು ಏನಿತ್ತು ಅಂದ್ರೆ ಹೆಂಗಾದ್ರೂ ಮಾಡಿ ಒಂದು ಬ್ಯಾರಿಯರ್ ನಾವು ತೆಗಿಬೇಕು, ಅಟ್ಲೀಸ್ಟ್ 10%. ಏನಂದ್ರೆ ಸರ್ ನಾವು ಶ್ರೀಮಂತರ ಮಕ್ಕಳು ಸರ್, ನಾನೇ ಹೇಳ್ತಾ ಇದ್ದೀನಿ, ನಾನು ಒಬ್ಬ ರಾಜಕಾರಣಿ ಮಗನೇ ಸರ್. ಈಗ ಅದನ್ನ ನನ್ನ ಹಣೆ ಬಾರ ಅಂತ ನಾನು ಚೇಂಜ್ ಮಾಡೋಕ್ಕಾಗಲ್ವಲ್ಲ ಸರ್. ಆಗಲ್ಲ. ನನ್ನ ತಪ್ಪಂತ ಇಲ್ವಲ್ಲ ಸರ್. ನಾನು ಹುಟ್ಟೋ ನನಗೆ ಗೊತ್ತಿತ್ತಾ ನಾನು ಜಮೀನ ಮಕ್ಕನಿಗೆ ಹುಟ್ತೀನಿ, ನಾನು ಶ್ರೀಮಂತನ ತಂದೆಗೇನೆ ಹುಟ್ತೀನಿ ಅಂತ? ಅಲ್ವಲ್ಲ ಸರ್. ಒಂದು ಬುದ್ಧಿ ಬಂದಮೇಲೆ, ಒಂದು ವಯಸ್ಸು ಬಂದಮೇಲೆ ನನಗೂ ಗೊತ್ತಾಯಿತು ಅಂತ. ಬಟ್ ಅದೇ ನನಗೆ ಒಂದು ಬ್ಯಾಕ್ ಡ್ರಾಪ್ ಆಗ್ತಾ ಇದೆ. ಏನು, ಈಗ ಜನ ನಿಮ್ಮ ಮಾಧ್ಯಮ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ನೋಡಿರ್ತಾರೆ, ವೀಡಿಯೋಸು, ಫೋಟೋಸು, ಅದು ಇದು ಅಂತ. ಫಸ್ಟ್ ಮಿನಿಸ್ಟರ್ ಮಗ, ರಾಜಕಾರಣಿ ಮಗ ಅಂದ ತಕ್ಷಣವೇ ಅವ್ರಿಗೆ ಬರೋದೇ ಫಸ್ಟ್ ನೆಗೆಟಿವ್. ಬಿಡೋ ಹೊಟ್ಟೆ ತುಂಬಿದ ಅವನಿಗೆ, ಅವನು ಏನು ಕಮ್ಮಿನೋ ಅದು ಇದು ಅಂತ. ನಮಗೆಲ್ಲ ಸಿಂಪತಿ ಬರೋದೇ ಇಲ್ಲ, ನಾವು ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ. ಅದಕ್ಕೆ ನಾನು ಈ ಬಾರಿ ಏನು ಡಿಸೈಡ್ ಮಾಡಿದೆ, ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಡಿಸ್ಟ್ರಿಕ್ಟ್ಗೂ ಕೂಡ ನಾನೇ ಪರ್ಸ್ನಲಾಗಿ ಹೋಗ್ತೀನಿ. ಇನ್ನೊಂದು ನಾನು ಆ ವ್ಯಕ್ತಿ ಆ ಥರ, ನಾನು ಆ ಥರ ಅಲ್ಲ. ಈಗ ಅವ್ರಿಗೂ ನನ್ನ ಹತ್ರದಿಂದ ನನ್ನ ನೋಡಿದ್ರೆ, ಇಲ್ಲ ನನ್ನ ಹತ್ರ ನನ್ನ ಮುಟ್ಟಿದ್ರೆ ನೋಡೋ ದೃಷ್ಟಿಕೋನ ಚೇಂಜ್ ಆಗುತ್ತೆ. ಪರವಾಗಿಲ್ಲ ಗುರು, ನಾವೇನು ಅಂದ್ಕೊಂಡಿದ್ವಿ, ತುಂಬ ಒಳ್ಳೆ ಹುಡುಗ ಇದ್ದಾನಲ್ಲಪ್ಪ, ನೋಡೋಕ್ಕೂ ಸಕ್ಕದಾಗನಲ್ಲ ಇವನು. ಈ ಒಂದು ಚೇಂಜ್ಗೋಸ್ಕರ ನಾನು ಇಂಟರ್ ಕರ್ನಾಟಕ ಓಡಾಡ್ತಾ ಇರೋದು. ಇಲ್ಲಿ ಕಲ್ಟ್ಗೋಸ್ಕರ ನಾನು ಓಡಾಡ್ತಾ ಇಲ್ಲ, ನನ್ನ ಸೆಲ್ಫ್ ಐಡೆಂಟಿಟಿ ನಾನು ಚೇಂಜ್ ಮಾಡ್ಕೊಡಕ್ಕೂ ಓಡಾಡ್ತಾ ಇದ್ದೀನಿ ನಾನು. ನೀವು ಈ ಮಾತು ಹೇಳಿದಾಗ ನನಗೆ ರಾಜ್ಬಿ ಶೆಟ್ಟಿ ಅವರು ರೀಸೆಂಟ್ ಆಗಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿರುವಂತಹ ಮಾತು ನೆನಪಾಗ್ತದೆ. ಈಗ ಟ್ಯಾಲೆಂಟೆಡ್ ಅನ್ನೋವಂಥವ್ರು ಬಡವ್ರ ಮನೆಯಲ್ಲೂ ಇರ್ತಾರೆ, ಶ್ರೀಮಂತರ ಮನೆಯಲ್ಲೂ ಇರ್ತಾರೆ. ಬಟ್ ಫೋಕಸ್ ಅನ್ನೋದು ಹೆಚ್ಚಾಗಿ ಬಡವ ಅನ್ನೋ ಒಂದು ಕಾರಣಕ್ಕೆ ಹೋಗ್ತಾ ಇದೆ ಹೊರತು ಟ್ಯಾಲೆಂಟ್ನ ಗುರುತಿಸೋದ್ರಲ್ಲೂ ಹೋಗ್ತಾ ಇಲ್ಲ ಅನ್ನುವಂಥದ್ದು. ಸರ್, ಪ್ರಾಬ್ಲಮ್ ಇಸ್ ವೆರಿ ಸಿಂಪಲ್ ಸರ್. ಬಡವ ಶ್ರೀಮಂತ ಲೆಕ್ಕಕ್ಕೆ ಬರಲ್ಲ ಸರ್. ಟ್ರಸ್ಟ್ ಮೀ ಆನ್ ದಿಸ್. ಈ ಸಿನಿಮಾ ಆದಮೇಲೆ ನೀವು ಇದಕ್ಕೆ ಪ್ರಶ್ನೆಗೆ ಅರ್ಥ ಆಗುತ್ತೆ. ನೀವು ಈ ಸಿನಿಮಾ ನೋಡಿದ್ಮೇಲೆ ನೀವು ನನಗೆ ಕಾಲ್ ಮಾಡ್ತೀರಾ. ಅವತ್ತು ಉತ್ತರ ಕೊಟ್ಟಿದ್ದು ಸರ್, ಅವತ್ತಂತೂ ಅರ್ಥ ಆಗಿಲ್ಲ, ಈ ಸಿನಿಮಾ ನೋಡಿದ್ಮೇಲೆ ಅರ್ಥ ಆಯಿತು ಅಂತ. ಬಡವ ಶ್ರೀಮಂತ ಏನೂ ಇಲ್ಲ ಸರ್. ಬಟ್ ನಮಗೆ ಸೈಕಾಲಜಿ ಮೈಂಡಲ್ಲಿ ಅಂದರೆ ಬಡವ ಅಂದರೆ ನಮಗೆ ಹೊಟ್ಟೆಕ್ಕಿ ಜಾಸ್ತಿ ಇರುತ್ತೆ, ಶ್ರೀಮಂತ ಅಂದರೆ ಹೊಟ್ಟೆ ತುಂಬಿರುತ್ತೆ ಅಂತ. ಹಾಗೇನೂ ಇಲ್ಲ ಸರ್. ಒಂದು ಈಸ್ ವೆರಿ ಸಿಂಪಲ್, ಡೆಡಿಕೇಶನ್ ಅಷ್ಟೇ. ಹಾರ್ಡ್ ವರ್ಕ್ ನೀವು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್ ಸರ್. ನಾನು ಇಂಡಸ್ಟ್ರಿಯಲ್ಲಿ ಏನಕ್ಕೆ ಬಂದಿದ್ದೀನಿ, ಫಾರ್ ವಾಟ್, ಫಾರ್ ವೈ ಶುಡ್ ಐ ಡೂ ಫಿಲ್ಮ್ಸ್? ಯಾಕೆ ಜನ ನನ್ನ ಅಭಿಮಾನಿ ಆಗಬೇಕು, ಯಾಕೆ ಜನ ಬಂದು ನನ್ನ ಸಿನಿಮಾ ನೋಡಬೇಕು, ನಾನು ಏನಕ್ಕೆ ಸ್ಟಾರ್ ಆಗಿ ನಿಂತ್ಕೊಳ್ಬೇಕಿಲ್ಲಿ? ಈ ಕ್ವೆಶನ್ ಕೋಡ್ 5 Ws ಇದೆಯಲ್ಲ, ಅದು ಫಸ್ಟ್ ನನಗೆ ನಾನು ಮಾಡ್ಕೊಳ್ತೀನಿ. ಮೇನ್ ಈಸ್ ವೆರಿ ಸಿಂಪಲ್ ಸರ್, ಕ್ಲಾರಿಟಿ. ಇವತ್ತಿನ ಜನ್ರೇಷನ್ಗೆ ನನ್ನ ಕಣ್ಣಿದ್ದಂಗೆ, ಐ ಮೈಟ್ ಬಿ ರಾಂಗ್, ನಾನೇ ಸರಿ ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಅನ್ಸಿದ ಪ್ರಕಾರ ಇವತ್ತಿನ ಹುಡುಗರಿಗೆ, ಯೂತ್ಸ್ ಯಾರು ಇಂಡಸ್ಟ್ರಿಗೆ ಬರ್ತಾರೆ ಅವ್ರಿಗೆ ಕ್ಲಾರಿಟಿ ಇಲ್ಲ, ನನಗೆ ಅನ್ಸೋದು. ಯಾಕೆ ಅನ್ನಿಸ್ತು ಈ ಒಂದು ಥಾಟ್ ಅಂತ ಸರ್? ಫಾರ್ ಎನ್ ಎಕ್ಸಾಂಪಲ್, ಈಗ ದರ್ಶನ್ ಸರ್ ಇದ್ದಾರೆ, ಮಾಸ್ ಹೀರೋ. ನಾನು ದರ್ಶನ್ ಥರ ಓಡ್ತೀನಿ ಅಂದರೆ ನನ್ನಂತ ಒಬ್ಬ ದೊಡ್ಡ ಇನ್ನೊಬ್ಬ ಇಲ್ಲ. ನಾನು ಎಷ್ಟು ಥರ ಓಡ್ತೀನಿ ಅಂದರೆ ವೇಸ್ಟ್ ನಾನು. ಸರ್, ಯಶೇ, ಸುದೀಪ್ ಸರ್, ದರ್ಶನ್ ಸರ್. ಇನ್ನೊಂದು ರಿಪ್ಲೇಸ್ಮೆಂಟ್ ಬರಲ್ಲ, ಅವ್ರು ಬದುಕೋವರೆಗೂ ಬರಲ್ಲ ಅದು. ಆಮೇಲೆ ಆ ಜಾಗ ಇನ್ನೂ 100 ಜನ್ಮ ತೊಗೊಂಡ್ರು ತಗೊಳಕ್ಕಾಗಲ್ಲ. ಈಗ ನಾನು ನನ್ನ ತಂದೆ ಥರ ಮಾಡೋಕ್ಕೆ ಶುರು ಮಾಡಿದ್ರೆ, ಈಗ ನಮ್ಮ ತಂದೆದು ಮೀಮ್ ಸ್ಟೋಲ್ಸ್ ಆಗತ್ತಲ್ಲ, ಆ ಥರ ನಾನೆಲ್ಲ ಮಾಡೋಕ್ಕೆ ಶುರು ಮಾಡಿದ್ರೆ ನಾನು ಸೈಡ್ಲೈನ್ ಆಗಿಬಿಡ್ತೀನಿ. ಐ ವಿಲ್ ಬಿಕಮ್ ಮೈ ಫಾದರ್ ಶ್ಯಾಡೋ. ದೇವರು ನನಗೆ ಒಂದು ಸ್ಟೈಲ್ ಕೊಟ್ಟಿರ್ತಾನೆ, ನನಗೆ ಒಂದು ಔರಾ ಕೊಟ್ಟಿರ್ತಾನೆ. ಅದನ್ನು ನಾನು ಹುಡುಕಕ್ಕೆ ಶುರು ಮಾಡಬೇಕು, ಅದನ್ನು ನಾನು ಪೋಟ್ರೆ ಮಾಡ್ಕೊಳ್ಬೇಕು, ನಾನು ಝೈದ್ ಖಾನ್ ಆಗಿ ಪೋಟ್ರೆ ಮಾಡ್ಕೊಳ್ಬೇಕು. ನಾನು ದರ್ಶನ ಥರ ಕಾಪಿ ಮಾಡೋಕ್ಕೆ ಶುರು ಮಾಡಿದ್ರೆ, ಯಶ್ವರ್ ಥರ ಕಾಪಿ ಮಾಡೋಕ್ಕೆ ಶುರು ಮಾಡಿದ್ರೆ ಕಾಪಿ ಕ್ಯಾಟ್ ಆಗ್ತೀನಿ ಹೊರತು ಮುಂದೆ ಫ್ರಂಟ್ ಲೈನಲ್ಲಿ ನಾನು ಬರಲ್ಲ. ಇಟ್ಸ್ ಲೈಕ್ ದಟ್. ಈಗೆಲ್ಲ ಹೀರೋಗಳು ಏನು, ನಾನು ಪುಷ್ಪ ಮಾಡಿದ ತಕ್ಷಣ ಪುಷ್ಪ ಥರ ಸಿನಿಮಾ ಮಾಡಬೇಕು. ನಾನು KGF ಅಪ್ಪ ಗುರು ಯಶ್ವರು KGF ಮಾಡಿದ್ರು 15-17-18 ಸಿನಿಮಾ ಆದಮೇಲೆ. ಫಸ್ಟ್ ಆ ಸಿನಿಮಾಗಳು ಮಾಡು ನೀನು, ಫಸ್ಟ್ ನೀನು ಮಾರ್ಕೆಟ್ ಮಾಡ್ಕೋ. ಅದು ಕ್ಲಾರಿಟಿ ಇಲ್ಲ ಇವತ್ತಿನ ಹುಡುಗರಿಗೆ. ಆಮೇಲೆ ಮಾಸ್ ಅಂತ ಸಾಯ್ತಿದ್ದಾರೆ. ಎಲ್ಲರಿಗೂ ಅದು ಈಸಿ ಅಲ್ಲ ಸರ್. ನನಗೂ ಆಸೆನೇ, ಮಚ್ಚೆ ಎತ್ಕೊಳ್ಬೇಕು, ಗನ್ ಎತ್ಕೊಳ್ಬೇಕು, ಡಮ್ ಡಿಮ್. ಒಂದು ವೇಜ್ ಬರುತ್ತೆ, ಒಂದು ಟೈಮ್ ಬರುತ್ತೆ. ಈಗ ನಾನು ಇನ್ನೂ ಯಂಗ್, ಇನ್ನು ಕಾಲೇಜ್ ಸಬ್ಜೆಕ್ಟ್ಸ್ಗಳು, ಫ್ಯಾಮಿಲಿ ಸಬ್ಜೆಕ್ಟ್ಸ್ಗಳು, ಈ ಥರ ಎಲ್ಲ ಮಾಡ್ಕೊಂಡು ಹೋಗಿ ಒಂದು ವಯಸ್ಸು ಬಂದ ಮೇಲೆ, ಈಗ ದರ್ಶನ್ ಸರ್ಗೆ ಹೂವು ಹೋಗ್ಬಿಟ್ಟು ರೊಮ್ಯಾಂಟಿಕ್ ಸಿನಿಮಾ ಮಾಡೋದ್ರೆ ಪಾಪ ಅವ್ರ ಕೈಲಿ ಆಗಲ್ಲ. ಯಾಕಂದ್ರೆ ಅವ್ರ ಏಜು ತಡೆಯಲ್ಲ, ಅವ್ರ ಪರ್ಸನಾಲಿಟಿ ಹಿಂಗೆ ಗತ್ತಾಗಿರೋದ್ರಿಂದ ಅವ್ರ ಮಾಸೆ ಅವ್ರಿಗೆ ಸೀಮಿತ. ಒಂದು ಏಜ್ ಆದಮೇಲೆ ಮಾಸೆ ಮಾಡಬೇಕು, ಹೋಗೋಣ ಅಂತ ಆ ಕಡೆ. ಬಟ್ ಮತ್ತೆ ಆ ಏಜ್ಗೆ ಹೋದ್ಮೇಲೆ ಕಾಲೇಜ್ ಸಬ್ಜೆಕ್ಟ್ಸ್ ಎಲ್ಲ ಮಾಡೋಕ್ಕಾಗಲ್ಲ. ಸೊ ದಿಸ್ ಇಸ್ ದ ಏಜ್. ಹಿಂಗೆ ಹೋಗಬೇಕು ಯಾವತ್ತು ಗ್ರಾಫ್. ಅವಾಗ ನಾನು ಯಾವತ್ತೂ ಕೂಡ ದೇವ್ರ ಹತ್ರ ಒಂದೇ ಪ್ರಾರ್ಥನೆ ಮಾಡೋದು, ರಾತ್ರಿ ನನಗೆ ಸ್ಟಾರ್ ಮಾಡಬೇಡಾಗಳು, ನನಗೆ ಬೇಕಾಗೂ ಇಲ್ಲ.
ರಾತ್ರಿ ಸ್ಟಾರ್ಡಮು ಬೇಡ ನನಗೆ, ರಾತ್ರಿ ನಾನು ಫೇಮಸ್ ಆಗೋದು ಬೇಡ, ನನ್ನ ಗ್ರಾಫ್ ಹೀಗೆ ಇರಲಿ ಅಂತ. ಕಾರಣ ಏನು ಅಂದರೆ, ಒಂದು ಸಿನಿಮಾ ಮಾಡಿ ಇಲ್ಲ ಈ ಥರ ಆಯಿತು ಅಂದರೆ ಜಸ್ಟ್ ಅದು ಒಂದು ಕೆಲವೊಂದು ದಿನಗಳು ಇಲ್ಲ ಕೆಲವೊಂದು ತಿಂಗಳಿರುತ್ತೆ ಅಷ್ಟೇ ಹೊರತು ಹಿಂಗಿರಬೇಕು ಗ್ರಾಫ್. ಅದು ತುಂಬ ಇದು ಫೌಂಡೇಶನ್ ಸ್ಟ್ರಾಂಗ್ ಆಗಿರುತ್ತೆ ಅಂತ ನನ್ನ ನಂಬಿಕೆ. ಓಕೆ, ಇವಾಗ ನೀವು ಹೇಳಿದ ಪ್ರಕಾರ ಏನಂತಂದ್ರೆ, ಜನ ಎಲ್ಲೋ ಒಂದು ಕಡೆ ಅಪ್ಕಮಿಂಗ್ ಬರುವಂತಹ ಸಿನಿಮಾ ಇಂಡಸ್ಟ್ರಿಗೆ ಯಾರೆಲ್ಲ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರು ಅವರು ಫಾಲೋ ಮಾಡೋದನ್ನ ಬಿಟ್ಟು ಒರಿಜಿನಾಲಿಟಿ ತಮ್ಮಲ್ಲಿರುವಂಥ ಟ್ಯಾಲೆಂಟನ್ನು ತೋರಿಸಿ ಅಂತ. 100%. ಆಮೇಲೆ ಕ್ಲಾರಿಟಿ ಮಾಡ್ಕೊಳ್ಬೇಕು ಸರ್, ನಾನು ಏನಕ್ಕೆ ಇಲ್ಲಿಗೆ ಬಂದಿದ್ದೀನಿ, ನಾನು ಯಾವ ಥರ ಸಿನಿಮಾಗಳು ಮಾಡೋಕ್ಕೆ ಬಂದಿದ್ದೀನಿ, ಅದು ಕ್ಲಾರಿಟಿನೇ ಇಲ್ಲ. ಎಲ್ಲರೂ ಒಂದು ಗೊಂದಲ ಇದ್ದಾರೆ, ಎಲ್ಲರೂ ಒಂದೊಂದು ದೊಡ್ಡ ಕನ್ಸುಡಿದ್ದಾರೆ, ನಾನು ಅದು ಮಾಡಿಬಿಡ್ತೀನಿ, ನಾನು ಇದು ಮಾಡಿಬಿಡ್ತೀನಿ, ಮಾಡಿ ಸಂತೋಷ ಆಗ್ತಿಲ್ವೇ, ಕ್ಲಾರಿಟಿ ಇಲ್ಲ ಸರ್. ನಾನೀಗ ನನ್ನ ಯಂಗ್ ಹೀರೋಗಳು ಎಷ್ಟು ಜನ ಇದ್ದಾರೋ ಆಲ್ಮೋಸ್ಟ್ ಹೀರೋಗಳು ನನಗೆ ಪರಿಚಯ, ನನಗೆ ಒಳ್ಳೆ ಫ್ರೆಂಡ್ಸು, ಅವ್ರಿಗೂ ಹೇಳ್ತಾ ಇರ್ತೀನಿ, ಯಾಕೆ ಸಿನಿಮಾ ಮಾಡ್ತೀರಾ, ಒಂದು ನಿರ್ಮಾಪಕನ ಕುಯ್ಯಕ್ಕ ಸರ್, ನಮಗೇನಾಗಲ್ಲ ಸರ್, ಯಾರೊಬ್ಬರು ಬಂದು ತೊಗೊಂಡು ಹಗಲು ರಾತ್ರಿ ಕಷ್ಟಪಟ್ಟು ಎಲ್ಲೋ ದುಡ್ಡು ಮಾಡ್ಬಿಟ್ಟು ನಮಗೆ ಸಿನಿಮಾ ಮಾಡಬೇಕು ಅಂತ ಬಂದಿರ್ತಾನೆ, ಅವ್ನ ದುಡ್ಡು ನಾವು ಮೋಸ ಮಾಡಿಬಿಟ್ರೆ ಇನ್ಕ ಅವ್ನು ಹಾಕ್ತಾಯಿದ್ದು ಹೀರೋ ಮೇಲೆ ದುಡ್ಡು ಸರ್, ಯಾವನ ಮೇಲೂ ಹಾಕ್ತಾಯಿಲ್ಲ ಅವನು, ನನ್ನ ಫೇಸ್ ವ್ಯಾಲ್ಯೂಗೆ ಹಾಕ್ತಾರದು ದುಡ್ಡು. ಅಲ್ಲಿನದು ಹೆಚ್ಚು ಕಡಿಮೆ ಆಗೋದ್ರೆ ಅವ್ರ ಹೆತ್ತು ಫ್ಯಾಮ್ಲಿ ಬೀದಿಗೆ ಬಂದರೆ ಅದು ಯಾರು ಸರ್ ಕಾರಣ, ಆ ಶಾಪ ಯಾರಿಗೆ ಸರ್ ತಟ್ಟತ್ತೆ, ಆ ಸೀರಿಯಸ್ನೆಸ್ಸೇ ಇಲ್ಲ. ಸಿನಿಮಾ ಮಾಡಬೇಕು, ಡೈಲಿ ಹೋಗಿ ಶೂಟಿಂಗ್ ಮಾಡಬೇಕು. ಎಷ್ಟು ಹೀರೋಗಳು ಇದ್ದಾರೆ, ಫೋನ್ ಮಾಡಿದ್ರೆ ಏನೋ ಮಾಡ್ತಿದ್ದೆ ಮಗ, ಶೂಟಿಂಗ್, ಏನೋ ಮಾಡ್ತಿದ್ದೆ ಶೂಟಿಂಗ್. ಅದು ಯಾವಾಗ ಅವ್ರ ಪಿಕ್ಚರ್ ಬರುತ್ತೋ, ಅದು ಯಾರು ನೋಡ್ತಾರೋ, ಅವ್ರು ಏನಕ್ಕಾದರೂ ಆ ಸಿನಿಮಾ ಮಾಡ್ತಿದ್ದಾರೋ ಒಂದು ಅರ್ಥ ಆಗಲ್ಲ. ಹಂಗೆ ಮಾಡೋಕ್ಕೆ ಹೋಗ್ಬಿಡಿ, ನಮಗೋಸ್ಕರ ಯಾರೂ ಕಾಯ್ತಾ ಇಲ್ಲ. ಮಾಡಿದ್ರೆ ಒಳ್ಳೆ ಸಿನಿಮಾ ಮಾಡಿ, ಏನಕ್ಕಂದರೆ ನೀವು ಮಾಡ್ತಿರೋದು ಕನ್ನಡ ಸಿನಿಮಾ, ಅದು ನಿಮ್ಗೆ ಸ್ವಲ್ಪ ನಿಮಗೆ ಸೀರಿಯಸ್ನೆಸ್ ಇರಲಿ. ಪ್ಲಸ್ ನಿಮಗೆ ನೀವು ಒಂದು ಈ ಸಿನಿಮಾಯಿಂದ ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಸಿನಿಮಾ ಸಿಗೋದು, ಆ ಸೀರಿಯಸ್ನೆಸ್ ಇರಲಿ. ಅದು ಒಂದು ನಾನು ಯೂತ್ಸ್ಗೆ ಹೇಳ್ತೀನಿ ಸರ್, ಟ್ಯಾಲೆಂಟ್ಗೆಲ್ಲ ಪಕ್ಕಕ್ಕಿಡಿ ಸರ್, ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್. ಎಸ್, ಕನ್ನಡ ಸಿನಿಮಾ ರಂಗದ ಬಗ್ಗೆ ಸಾಕಷ್ಟು ಒಲವನ್ನು ಇಟ್ಕೊಂಡಿದ್ದೀರಾ. ಈಗ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಭೂತ ಅಂಟ್ಕೊಂಡಿದೆ, ಪೈರಸಿ ಅನ್ನುವಂಥದ್ದು. ನೆಕ್ಸ್ಟ್ ನಿಮ್ಮ ಸಿನಿಮಾಗೂ ಕೂಡ ಅಂಟ್ಕೋಬಹುದೇ? ಎಷ್ಟು ವರ್ಷದಿಂದ ಇಲ್ಲ ಸರ್, ಟೆಕ್ನಾಲಜಿ ಇನ್ನೂ ಎಷ್ಟು ಗ್ರೋ ಆಗುತ್ತೋ ಅಷ್ಟು ಪೈರಸಿಗಳು ಆಗೇ ಆಗುತ್ತೆ. ಆ ಕಾಲದಲ್ಲಿ ಕ್ಯಾಸೆಟ್ಗಳು ನಾವೇ ನೋಡ್ತಿದ್ವಿ ಚಿಕ್ಕವರಿದ್ದಾಗ, 10 ರೂಪಾಯಿ 20 ರೂಪಾಯಿ ತೊಗೊಂಡು, ಅದರಲ್ಲಿ ನಾನು ಒಬ್ಬ. ಏನಕ್ಕೆ ಸುಳ್ಳು ಹೇಳಬೇಕು, ಚಿಕ್ಕ ವಯಸ್ಸಲ್ಲಿ ನಮಗೂ ಬುದ್ಧಿ ಇಲ್ಲ, ಪಿಕ್ಚರ್ ನೋಡಬೇಕು, ಮನೆಯಲ್ಲಿ ಥಿಯೇಟ್ರಿಗಂತೂ ಕಳಿಸ್ತಾ ಇರಲಿಲ್ಲ, ದುಡ್ಡು ನಮ್ಮ ಹತ್ರ ಅಷ್ಟೊಂದು ಇರ್ತಾನೆ ಇರಲಿಲ್ಲ. ಅದನ್ನು ದಿನಗಳು ನಾವು ನೋಡಿದ್ದೀವಿ, ನಾನು ಮಾಡಿದ್ದೀನಿ ಆ ತಪ್ಪುಗಳು. CD ಎಲ್ಲ ಮಾರ್ತಾಯಿದ್ರು ಅಲ್ವಾ. ಆಮೇಲೆ ಈಗ ಸೋಷಿಯಲ್ ಮೀಡಿಯಾ, OTT ಅದು ಇದು ಬಂದಿರೋದ್ರಿಂದ ಈಗ ಟೆಲಿಗ್ರಾಮು ಇನ್ನೊಂದು ಮತ್ತೊಂದು ಈ ಥರ ಪ್ಲ್ಯಾಟ್ಫಾರ್ಮ್ಸಲ್ಲಿ ಸಿನಿಮಾ ಲೀಕ್ ಆಗುತ್ತೆ. ಅದು ನಾವು ಏನೇ ಮಾಡಿದ್ರು ನಿಲ್ಸೋಕ್ಕಾಗಲ್ಲ ಸರ್. ವಿ ಕಾಂಟ್ ಡೂ ಎನಿಥಿಂಗ್ ಅಂಟಿಲ್ ಅನ್ಲೆಸ್ ಇಡೀ ಇಂಡಸ್ಟ್ರಿ ಹಿಂಗೆ ಒಂದಾಗಬೇಕು. ಒಂದಾದರೆ ಯಾರು, ನಾಟ್ ಓನ್ಲಿ ಕನ್ನಡ ಇಂಡಸ್ಟ್ರಿ, ನಾಟ್ ಓನ್ಲಿ ತೆಲುಗು, ಎಂಟೈರ್ ಇಂಡಿಯಾದಲ್ಲಿ ಎಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಇದ್ದಾರೋ, ಚಿಕ್ಕವರು ದೊಡ್ಡವರು ಎಲ್ಲರೂ ಸೇರಿ ಒಂದಾಗಿ ನಮ್ಮ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಇಲ್ಲ ಅಥವಾ ಯಾವುದೋ ಒಂದು ದೊಡ್ಡ ಲೀಡರ್ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡ್ರೆ ಆವಾಗ ಏನೋ ಒಂದು ಸಮಸ್ಯೆನ ಹಲ್ ಮಾಡ್ಬೋದು, ಸ್ವಲ್ಪ ಚೂರು. ಬಟ್ ನನ್ನ ಪ್ರಕಾರ ಸೋಲಕ್ಕೆ ಅದು ಎರಡನೇ ರೀಸನ್ ಅಂತೀನಿ ನಾನು. ಸೋಲೋದಕ್ಕೆ ರೀಸನ್ ಈಗ ನೋಡಿದ್ರೆ ಸರ್, ಕಾಂತಾರ ಲೀಕ್ ಆಗಿಲ್ಲ ಸರ್, ಸೂಫ್ರಮ್ ಲೀಕ್ ಆಗಿಲ್ಲ ಸರ್, KGF ಲೀಕ್ ಆಗಿಲ್ಲ ಸರ್, KGF 2 ಲೀಕ್ ಆಗಿಲ್ಲ ಸರ್, ಯಾವ ಸಿನಿಮಾ ಆಗಿಲ್ಲ ಹೇಳಿ ಸರ್. ನಾನು ಹಿಂಗೆ ಕೇಳ್ತಿದ್ದೀನಿ, ಬಾಹುಬಲಿ ಆಗಿಲ್ಲ ಸರ್. ಅದಕ್ಕೆ ಅಂತ ಒಂದು ಸಪ್ರೇಟ್ ಆಡಿಯನ್ಸ್ ಇದ್ದಾರೆ, ಅವ್ರು ಅಷ್ಟೇ, ಅವ್ರಿಗೆ ಏನೇ ಮಾಡಿದ್ರು ಕೂಡ ಅವ್ರು ನೋಡೋ ಫೋನಲ್ಲೇ ನೋಡೋದು. ಏನಕ್ಕಂದರೆ ಅವ್ರಿಗೆ ಕೆಲಸ ಸಿಕ್ಕಾಪಟ್ಟಿರುತ್ತೆ, ಅವ್ರಿಗೆ ಅಂಗಡಿ ಬಿಟ್ಟು ಬರೋಕ್ಕಾಗಲ್ಲ, ಅವ್ರು ಸಿನಿಮಾ ನೋಡಬೇಕು, ಟೈಮ್ ಇರಲ್ಲ ಅಥವಾ ದುಡ್ಡು ಇರಲ್ಲ, ಅವ್ರು ಫೋನಿಗೆ ಫಿಕ್ಸ್ ಆಗಿಬಿಟ್ಟಿರ್ತಾರೆ, ಲೀಕ್ ಬರುತ್ತೆ ನೋಡು, ಥಿಯೇಟರ್ ಪ್ರಿಂಟ್ ಬರುತ್ತೆ, ಅದೊಂದು ಬರುತ್ತೆ, ಅದನ್ನು ನೋಡ್ಕೊಳ್ಳೋಣ ಬಿಡು ಅಂತ. ಬಟ್ ನನ್ನ ಪ್ರಕಾರ ಮೋಸ ಅಂತೂ ಆಗತ್ತೆ ಸರ್, ಬಟ್ ಏನು ಮಾಡೋಕ್ಕಾಗತ್ತೆ. ಈಗಂದ್ರೆ ನಾವು ಹಗಲು ರಾತ್ರಿ ಕಷ್ಟಪಟ್ಟು ಒಳ್ಳೆ ಸಿನಿಮಾ ಮಾಡಿರ್ತೀವಿ, ಈ ಥರ ಪೈರಸಿ ಆಗಿಬಿಟ್ಟ ತಕ್ಷಣ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಯಾಕಾದ್ರೆ ಹಿಂಗಾಯ್ತು, ದುಡ್ಡು ಕೊಟ್ಟು ಬಂದು ಥಿಯೇಟ್ರ್, ಯಾಕಂದರೆ ಮಾಡಿರೋದು ಜನಗಳಿಗೋಸ್ಕರ ಸಿನಿಮಾ, ನಿಮಗೋಸ್ಕರನೇ ಮಾಡಿರೋದು, ಅದನ್ನ ಥಿಯೇಟ್ರಿಗೆ ಬಂದು ಸಿನಿಮಾ ಯಾಕೆ ನೋಡಲ್ವಾ ನೀವು ಅಂತ. ಬಟ್ ನನ್ನ ಪ್ರಕಾರ ಅದೆಲ್ಲೂ ನಿಲ್ಲಲ್ಲ ಸರ್. ಸುದೀಪ್ ಅವರು ಅದ್ರ ಬಗ್ಗೆ ಸ್ಟ್ಯಾಂಡ್ ಅನ್ನು ತಗೊಂಡಿದ್ದಾರೆ. ಡೆಫಿನೆಟ್ಲಿ ನಾನು ಸುದೀಪ್ ತಗೊಳ್ತೀನಿ. 45 ಸಿನಿಮಾದ ನಿರ್ಮಾಪಕರಾಗಿರುವಂತಹ ರಮೇಶ್ ರೆಡ್ಡಿ ಅವರಾಗಿರ್ಬೋದು, ಅವರು ಕೂಡ ಒಂದು ಪ್ರೆಸ್ ಮೀಟ್ ಅನ್ನ ಕರೆದು ಹೇಳ್ತಾರೆ. ಅದರ ಜೊತೆಗೆ ತನಿಷಾ ಕುಪ್ಪಂಡ ಅವರು ಕೂಡ ಹೇಳ್ತಾರೆ. ಸೊ ಅವ್ರಿಗೆ ಯಾವ ರೀತಿ ಬೆಂಬಲವನ್ನು ನಾನು ಖಂಡಿತವಾಗ್ಲೂ ನನ್ನ ಕಡೆಯಿಂದ ನಂಗೆ ಏನು ಸಪೋರ್ಟ್ ಮಾಡಿ ನಾನು ಖಂಡಿತವಾಗ್ಲೂ ನಿಂತ್ಕೊಳ್ತೀನಿ ಸರ್. ಯಾಕಂದರೆ ಒಂದು ಒಳ್ಳೆ ಕೆಲಸನ ಮಾಡೋಕೆ ಹೊಡೆದಾಗ ನಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ, ಯಾರೋ ದೊಡ್ಡವ್ರು ಮಾಡ್ತಾರೋ, ಅಟ್ಲೀಸ್ಟ್ ಅವ್ರಿಗೆ ಬೆನ್ನ ಹಿಂದೆ ಸೈನಿಕ ಆದರೂ ನಾನು ನಿಂತ್ಕೊಳ್ತೀನಿ. ನನ್ನ ಕೈಲಿ ನಾನು ಏನು ಮಾಡ್ಬೇಕು ನಾನು ಖಂಡಿತ ಮಾಡ್ತೀನಿ. ಏನಕ್ಕೆ ನಾನೇ ಇದೇ ಫೀಲ್ಡಾಗಿಂದ ಆಗಿರೋದು, ನಾಳೆ ಸರ್ ನನಗೂ ಆಗುತ್ತೆ, ನಾಳೆ ಸರ್ ಇನ್ನೊಬ್ಬನಿಗೂ ಆಗುತ್ತೆ. ಅದು ಆಗಬಾರ್ದು, ನಾವೆಲ್ಲರೂ ನಿಂತ್ಕೊಳ್ಬೇಕು. ನಾನೇನು ಹೇಳಿದೆ ಸರ್, ನಾವೆಲ್ಲರೂ ಹಿಂಗೆ ನಿಂತ್ಕೊಂಡ್ರೇ ಆಗೋದು, ಇಲ್ಲ ಅಂದರೆ ದೇವ್ರೇ ಆಗಲ್ಲ. ಅದಕ್ಕೆ ನನ್ನ ಮಾಧ್ಯಮ ಯಾರಾದರೂ ನ್ಯೂಸ್ ಚಾನಲ್ಸ್ ಅವ್ರು ಕೇಳಿದೆ ಪೈರಸಿ ಬಗ್ಗೆ, ಮಾಡೋರು ಮಾಡಲಿ ಬಿಡಿ ಸರ್, ಏನು ಮಾಡ, ಇವಾಗ ನಾನು ಇಲ್ಲ ಅಂತ ತಕ್ಷಣ ನಿಲ್ಲಿಸ್ಬಿಡ್ತಾರಾ, ಇಲ್ವಲ್ಲ, ಮಾಡೋದು ನಾವು ಮಾಡ್ತಾ ಇರಲಿ ಬಿಡಿ, ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಅಂತ.
ಬಟ್ ಎಷ್ಟೊಂದು ಕಷ್ಟಪಟ್ಟು ನೀವು ಕೂಡ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಅನ್ನೋಂಥ ಆಸೆ ಆಕಾಂಕ್ಷೆಗಳಿರುತ್ತೆ. ಅದ್ರ ಜೊತೆಗೆ ನಿರ್ಮಾಪಕರು ಕೂಡ ನಮ್ಮ ಸಿನಿಮಾ ಅಂತ ಹೇಳ್ಬಿಟ್ಟು ಬಡ್ಡಿ ದುಡ್ಡಿಗೆ ತಗೋಬೋದು, ಫಿನಾನ್ಷಿಯಲ್ ಖಂಡಿತ ತಗೊಂಡು ಸರ್. ಮಾಡಿರ್ತಾರೆ. ಹೌದು. ಅಂಥದ್ರಲ್ಲಿ ಥಿಯೇಟರ್ ಬಂದು ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸಿನಿಮಾಗಳು ಮಾಡಿದ್ರೆ, ಸೊ ಅದು ಒಂದು ₹100 ಕೊಟ್ಟರು ನಿಮ್ಗೇನೋ ಒಂದು ಲಾಭಾಂಶ ಸಿಗುತ್ತೆ. ಅದ್ರ ಜೊತೆಗೆ ಬಿಗ್ ಸ್ಕ್ರೀನಲ್ಲಿ ನೋಡುವಂಥ ಚಂದನೆ ಬೇರೆ ಇರುತ್ತಲ್ಲ, ಅದನ್ನೆಲ್ಲ ಮಿಸ್ ಆಗುತ್ತಲ್ಲ ಸರ್? ಖಂಡಿತ ಮಿಸ್ ಆಗುತ್ತೆ ಸರ್. ಈಗ ಕೆಲವರದ್ದು ಹೊಟ್ಟೆಪಾಡ ಅಂತ ಆಗೋಗ್ಬಿಟ್ಟಿದೆ ಸರ್ ಅದು. ಆ ಥರ ಪಿಕ್ಚರ್ನ ಈ ಥರ ಪೈರೇಸಿಯಲ್ಲಿ ಮಾಡ್ಬಿಟ್ಟು ಎಲ್ಲ ಕಡೆ ಬಿಟ್ಟರೆ ಅವ್ರಿಗೆ 2 ಕಾಸು ಆಗುತ್ತೆ. ಅದನ್ನೇ ಅವರು ಬಿಸ್ನೆಸ್ಸು ಎಲ್ಲನೂ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. ಅದೆಲ್ಲ ಮುಚ್ಚೋಗ್ಬೇಕು ಅಂದರೆ ಪಾಲಿಟಿಷಿಯನ್ಸ್ ಆ್ಯಂಡ್ ಫಿಲ್ಮ್ ಆ್ಯಕ್ಟರ್ಸ್ ಎಲ್ಲರೂ ಹಿಂಗೆ ಕೈ ಜೋಡಿಸು ರೌಂಡ್ ದ ಟೇಬಲ್ ಕೂತ್ಕೊಂಡ್ಬಿಟ್ರೆ ಆಲ್ ದ ಬಿಗ್ ಸೂಪರ್ ಸ್ಟಾರ್ಸ್, ಇದಕ್ಕೆ ಒಂದು ಫುಲ್ ಸ್ಟಾಪ್ ಆಗುತ್ತೆ ಸರ್. ಓಕೆ, ಜೈದ್ ಖಾನ್ ಅವರ ಪ್ರಕಾರ ಸಮಯ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟು ಅಂತ? ಟೈಮ್ ಎಸ್. ತುಂಬ ಇಂಪಾರ್ಟೆಂಟ್ ಅಲ್ಲ ಸರ್. ಏನಕ್ಕಂದರೆ ಮತ್ತೊಂದು ಸತಿ ಎಲ್ಲರೂ ಹೇಳ್ತಿರ್ತಾರೆ, ನೀವು ಜನ ನಮ್ಮ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತೀವಿ, ನೀವು ₹200 ನಾವು ತುಂಬ ಗೌರವ ಕೊಡ್ತೀವಿ. ನನಗೆ ದುಡ್ಡಿಗಿಂತ ನಾನು ಟೈಮ್ಗೆ ತುಂಬ ಬೆಲೆ ಕೊಡ್ತೀನಿ ಸರ್. ಏನಕ್ಕಂದರೆ ದುಡ್ಡು ಅವ್ನು ಇನ್ನೊಂದು ಸತಿ ಸಂಪಾದಿಸ್ಕೊಂಡ್ಬಿಡ್ಬೋದು ₹200. ಅದೊಂದು 3.5-4 ಅವರ್ಸ್ ಅವ್ನು ನಮಗೋಸ್ಕರ ಅಂತ ಥಿಯೇಟ್ರಿಗೆ ಬಂದು ಏನು ಸಿನಿಮಾ ನೋಡಿದ್ನೋ ಅದನ್ನು ಅವ್ನು ಖುಷಿ ಪಟ್ಟು ಅವ್ನು ಕಳಿಸಿಲ್ಲ ಅಂದರೆ ಮತ್ತೆ ಅವ್ನ ಲೈಫಲ್ಲಿ ಮತ್ತೆ 4 ಗಂಟೆ ವಾಪಸ್ ಬರಲ್ಲ. ಸೊ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್. ಆಗಲೇ ಮಾತಾಡ್ತಾ ತಂದೆಯವರ ಟ್ರೋಲ್ಸ್ ಬಗ್ಗೆ ಮಾತಾಡ್ತಿದ್ರಿ, ಹಾಗೆಯೇ ಮೀಮ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಅದನ್ನ ನೀವು ಕೂಡ ಫೇಸ್ ಮಾಡಿದ್ರೆ. ಸ್ಟಾರ್ಟಿಂಗ್ ಬಂದಾಗ ಭಾಷೆ ಬಗ್ಗೆ ಮಾತಾಡೋದು, ಅಷ್ಟೊಂದು ಕನ್ನಡ ಅನ್ನುವಂಥದ್ದು ಅಷ್ಟೊಂದು ಕ್ಲಾರಿಟಿ ಬರ್ತಿಲ್ಲ ಅನ್ನುವಂಥದ್ದು ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ ಆಗಿರ್ಬೋದು. ಟ್ರೋಲ್ಸು ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ನಿಮ್ಮ ಒಪಿನಿಯನ್? ನಾನು 2 ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳಲ್ಲ ಸರ್. ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಉಲ್ಟಾ ನಂದೇದು ಟ್ರೋಲ್ ಮೇಲೆ ನಾನೇ ಫಾರ್ವರ್ಡ್ ಮಾಡ್ತಿರ್ತೀನಿ. ನನ್ನ ತಂದೆ ಹಿಂಗಂದ್ರಂತೆ ಹಂಗಂದಂತ. ಆಮೇಲೆ ಅದ್ರ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ ಸರ್. ನನಗೆ ಒಂಥರ ಅದು TRP ಅದು. ಓಕೆ, ನಮ್ಗೇನೆ ಒಂದು ಸ್ವಲ್ಪ ಇನ್ನೊಂದು ಹೆಸರು ತಂದು ಕೊಡುತ್ತೆ. ಅಫ್ಕೋರ್ಸ್, ಟು ಬಿ ವೆರಿ ಹಾನೆಸ್ಟ್ಲಿ ಸ್ಪೀಕಿಂಗ್, ನಮ್ಮ ತಂದೆ ಬಡವ್ರಿಗೆ ಎಷ್ಟು ಜನಕ್ಕೆ ಒಳ್ಳೇದು ಮಾಡಿಬಿಟ್ಟು ಎಷ್ಟು ಹೆಸರು ಸಂಪಾದನೆ ಮಾಡೋದು ನನಗೆ ಗೊತ್ತಿಲ್ಲ. ಆದರೆ ಟ್ರೋಲ್ ಮಿಂಪಸ್ ಅದು ಜಾಸ್ತಿ ಫೇಮಸ್ ಆಗೋಗ್ಬಿಟ್ಟು ಅಷ್ಟೇ. ನಮಗೆ ಕೂತಿರೋ ಕಡೆ ಹೆಸರು ಬರೋದಲ್ಲ ಅಷ್ಟೇ, ನೆಗೆಟಿವ್ ಪಬ್ಲಿಸಿಟಿ. ಬಟ್ ಈ ಕಮೆಂಟ್ಸ್ ಓದುವಂತಹ ಒಂದು ನಾನು ಓದಲ್ಲ ಸರ್. ಓದಲ್ಲ, ನಾನು ನೋಡೋಕ್ಕೂ ಹೋಗಲ್ಲ, ನಾನು ಓದೋಕ್ಕೂ ಹೋಗಲ್ಲ. ಅಕಸ್ಮಾತ್ ಯಾವ್ದಾದ್ರು ಮೂಡಲ್ಲಿ ಇದ್ರೆ ನಾನು ಓದ್ತೀನಿ, ಓದೋದೇ ಇಲ್ಲ ಅಂತಲ್ಲ. ಒಂದಷ್ಟು 2-3 ಸುಮ್ಮನೆ ಹಿಂಗೆ ಸ್ಕ್ರೋಲ್ ಮಾಡ್ಕೊಂಡು ನಾನು ನೋಡ್ತೀನಿ. ಅದರಲ್ಲಿ ಬೈತಿರ್ತಾರೆ, ಅದು ಇದು ಸಾವಿರ ಇದು ಒಂದು ಮತ್ತೊಂದು ಏನೇನೋ ಬರ್ತಿರ್ತಾರೆ. ನನ್ನ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನನ್ನ ಕೆಲಸ ಏನು, ಈಗ 100 ಜನದಲ್ಲಿ 90 ಜನ ಒಳ್ಳೆಯವರಿದ್ದಾರೆ, 10 ಜನ ಹಿಂಗಿರ್ತಾರೆ, ಮಾಡಲಿ ಬಿಡಿ. ಎಸ್, ಈಗ ತಾನೇ ಹೇಳಿದ್ರಿ ನಾನು ತಲೆನೇ ಕೆಡಿಸ್ಕೊಳಕ್ಕೆ ಹೋಗಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಹಾಗೆಯೇ ನೀವು ಲಾಸ್ಟ್ ಟೈಮ್ ಒಂದು ಮಾತನ್ನು ಹೇಳಿದ್ರಿ, ನಿಮಗೆ ಸಿನಿಮಾ ರಂಗಕ್ಕೆ ಯಾರು ಬರೋದಕ್ಕೆ ಇನ್ಸ್ಪಿರೇಷನ್ ಅಂತಂದಾಗ ಅಣ್ಣ ಅವರ ಹೆಸರನ್ನು ಹೇಳ್ತೀರಾ, ಅದಾದ ನಂತರ ಅಪ್ಪು ಅವರಂತ ಹೆಸರು ಹೇಳ್ತೀರಾ. ಬಟ್ ಮೊದಲಿಂದನೂ ಕೂಡ ದರ್ಶನ್ ಅವರ ಒಂದು ಬಳಗದಿಂದ ಪರಿಚಯರಾಗಿರೋದ್ರಿಂದ, ನೀವು ಅವರ ಬಳಗದಿಂದ ಒಂದಷ್ಟು ಕಾಣಿಸ್ಕೊಂಡಿದ್ರಿಂದ ಮೊದಲೆಲ್ಲನೂ ಬನಾರಸ್ ರಿಲೀಸ್ ಆಗಬೇಕಾದ್ರೆ ದರ್ಶನ್ ಬೇಕಿತ್ತು, ಈಗ ಅವರ ಹೆಸರನ್ನು ತಗೊಳ್ತಾ ಇದ್ದಾರೆ ಅನ್ನುವಂಥದ್ದು ಚರ್ಚೆ ಆಯಿತು, ನೆಗೆಟಿವ್ ಆಗಿ ಆಯಿತು. ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದು ಸರ್. ವೆರಿ ಸಿಂಪಲ್ ಸರ್. ನಾನು ಹುಟ್ಟುವಾಗ ಅಣ್ಣ ಅವರು ತೊಡೆಯಲ್ಲಿ ಹುಟ್ಟಿ ಬೆಳೆದವನು ಹುಡುಗ ನಾನು. ಅವ್ರ ತೊಡೆಯಲ್ಲಿ ಆಟ ಆಡಿ ಅವ್ರ ಜೊತೆಲೇ ಟೈಮ್ ಸ್ಪೆಂಡ್ ಮಾಡಿ, ಅಪ್ಪು ಸರ್ ಜೊತೆ ಆಟ ಆಡಿಕೊಂಡು ಕ್ರಿಕೆಟು, ಫುಟ್ಬಾಲು, ಜಿಮ್ಮು, ಅಂದರೆ 90% ನಾನು ಅಣ್ಣ ಅವರು ಅಪ್ಪು ಸರ್ ಮನೆಯಲ್ಲೇ ಬಿದ್ದಿರ್ತಿದ್ದೆ. ನಮ್ಮದು ಅವ್ರ ಕುಟುಂಬದ ಬಾಂಧವ್ಯ ಆ ಥರ ಇತ್ತು. ನೀವು ಅವ್ರ ಫ್ಯಾಮಿಲಿ ಬೇಕಾದ್ರೆ ಯಾರು ಬೇಕಾದ್ರೂ ಕೇಳ್ಕೊಳ್ಳಿ. ಸೊ ಹಂಗಿದ್ದಾಗ ಫಸ್ಟ್ ನನಗೆ ಇನ್ಸ್ಪಿರೇಷನ್ ಯಾರಾಗ್ತಾರೆ ಸರ್? ಅಣ್ಣವರು. ನೆಕ್ಸ್ಟ್ ಯಾರಾಗ್ತಾರೆ ಸರ್? ಅಪ್ಪು ಸರ್. ಅಪ್ಪು ಸರ್ ಇರೋವರೆಗೂ ನಾವು ಹೋಗಿ ಮಾತಾಡ್ಸೋದು, ಭೇಟಿ ಆಗೋದು. ನನಗೆ ದರ್ಶನ ನೀವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಸರ್? ಬನಾರಸ್ಸಿಂದ 1 ವರ್ಷ ಹಿಂದೆ ರಾಬರ್ಟಿಂದ ಅಂತ ಹೇಳ್ಬೋದು. ರಾಬರ್ಟ್ ಪ್ರೀ-ರಿಲೀಸ್ ಇವೆಂಟ್ಗೆ ಫಸ್ಟ್ ಕಾರ್ಯಕ್ರಮಕ್ಕೆ ಅವ್ರದ್ದು ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದು. ಸೊ ಇಷ್ಟು ವರ್ಷ ಯಾರಿದ್ರು ಸರ್? ಅದಕ್ಕೆ ನಿಯತ್ತಿರಬಾರ್ದ ಸರ್? ನಾನು ಎಲ್ಲ ದರ್ಶನನ ಬಿಟ್ಕೊಟ್ನ? ನಾನು ಅವ್ರಿಗೆ ಇನ್ಸ್ಪಿರೇಷನ್ ಇಲ್ಲ ಅಂತ ಹೇಳಿದ್ನ? ಅವರು ಒಂದು ಅಣ್ಣನ ಸ್ಥಾನ ತಗೊಂಡ್ರು. ನನ್ನ ಕಷ್ಟದ ಟೈಮಲ್ಲಿ ನನ್ನ ಸ್ವಂತ ತಂದೆನೇ ನನ್ನ ಪರ ನಿಂತ್ಕೊಂಡಿಲ್ಲ. ಆಯಪ್ಪ ಬಂದು ನನ್ನ ಬೆನ್ನ ಹಿಂದೆ, ಏಯ್ ನೀನು ಮುಂದಕ್ಕೆ ಹೋಗೋ, ನೀನು ನುಗ್ಗೋ ಮುಂದೆ, ನಾನು ಇದ್ದೀನಿ ನಿನ್ನ ಬೆನ್ನ ಹಿಂದೆ ಅಂತ ಒಂದು ಹುಮ್ಮಸ್ ಕೊಟ್ಟೋ ವ್ಯಕ್ತಿ. ಆ ಋಣ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ. ಸೊ ಅವರು ನಾನು ಬಿಟ್ಕೊಡ್ತಾ ಇಲ್ಲ, ಇವರು ನಾನು ಬಿಟ್ಕೊಡ್ತಾರೆ. ನಿಮಗೆ ಫಸ್ಟ್ ಇನ್ಸ್ಪಿರೇಷನ್ ಯಾರು ಅಂದರು? ನಾನು ಫಸ್ಟ್ ಅಣ್ಣ ಅವರು, ಅಪ್ಪು ಸರ್ ಅಂದೆ. ಅದಕ್ಕೆ ತಪ್ಪೇನಿದೆ ಹೇಳಿ ಸರ್? ಬಟ್ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ನೀವು ಕ್ಲಾರಿಟಿ ಕೊಟ್ಟರು ಕೂಡ ಜನ ಟೀಕೆ ಮಾಡ್ತಿದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಯಾರೋ ಸರಿಯಾಗೇನೆ ಗೂಟ ಇಡಬೇಕು ಅಂತ ನೋಡ್ತಿದ್ದಾರಾ ಅಂತ? ಮಾಡಲಿ ಬಿಡಿ ಸರ್, ಏನು ಬೇಜಾರಿಲ್ಲ. ನನಗೇನೆ ಪ್ಲಸ್ ಆಗುತ್ತೆ ಬಿಡಿ. ಅಲ್ಲ, ಯಾಕಂತಂದ್ರೆ ನೀವು ಕ್ಲಾರಿಟಿ ಕೊಟ್ಟ ಮೇಲೆ ಯಾವತ್ತು ಅದನ್ನು ಮಾಡ್ತೀನಿ ಅಂದರೆ ನೀವು ಈ ಪ್ರಶ್ನೆ ನನಗೆ ಕೇಳ್ತಿರಲಿಲ್ಲ. ಈ ಪ್ರಶ್ನೆ ನೀವು ನನಗೆ ಕೇಳ್ತೀನಿ, ನನಗೆ ಉತ್ತರ ಕೊಡ್ತಾ ಇಲ್ಲ. ಇದಕ್ಕೊಂದು TRPನ ಬಿಟ್ಟಾಕಿ ಪ್ಲಸ್ ಆರ್ ಮೈನಸ್ ಹೋಗ್ತಾ ಇರುತ್ತೆ ಅಷ್ಟೇ. ಎಸ್, ಡೆವಿಲ್ ಸಿನಿಮಾ ನೋಡಿದ್ರಾ? ಖಂಡಿತ ನೋಡಿದೆ ಸರ್. ಹೆಂಗಿತ್ತು? ಯಾಕಂದ್ರೆ ಒಂದು ಕಡೆಯಲ್ಲಿ ಪಾಸಿಟಿವ್ ನಿಮ್ಮ ಥರ ಅಂದರೆ ಒಂದು ಕಡೆ ತುಂಬ ಖುಷಿನೂ ಇತ್ತು, ಒಂದು ಕಡೆ ಸಿಕ್ಕಾಪಟ್ಟೆ ದುಃಖನೂ ಇತ್ತು. ಏನಕ್ಕಂದರೆ
ರೀಸೆಂಟ್ಲಿ ಅವ್ರದ್ದು ಯಾವುದೇ ಸಿನಿಮಾ ಇದ್ದರೂ ಕೂಡ ಪ್ರಮೋಷನ್ಸ್ಗೆ ನಾವು ಹೋಗ್ತೀವಿ, ಒಂದಷ್ಟು ಪಾರ್ಟಿಗಳಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ, ಆಮೇಲೆ ಶೂಟಿಂಗ್ಗಳಿಗೆ ನಾವು ಹೋಗ್ತೀವಿ, ಅಲ್ಲಿ ಲೈವಾಗಿ ನೋಡಿರ್ತೀವಿ. ಸೊ ಅದು ಯಾವ ಎಕ್ಸ್ಪೀರಿಯನ್ಸು ನನಗೆ ಡೆವಿಲ್ಗೆ ನನಗಾಗಿಲ್ಲ. ನಾನು ಶೂಟಿಂಗ್ಗೂ ಹೋಗಿಲ್ಲ. ರೀಸೆಂಟ್ ಟೈಮ್ಸ್ಗೆ ನಾನು ಎಲ್ಲೂ ಅವ್ರ ಹತ್ರ ಮಾತಾಡಿದ್ದೀನಿ, ಇಲ್ಲ ಅಂತಲ್ಲ, ಕಮ್ಮಿ ಮಾತಾಡಿದೆ. ಏನಕ್ಕೆ ಅವರು ಸ್ವಲ್ಪ ಮೆಂಟಲಿ ಸ್ವಲ್ಪ ವೀಕ್ ಆಗಿದ್ದರಿಂದ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದ್ದರಿಂದ ನಾನು ಜಾಸ್ತಿ ಅವ್ರ ಹತ್ರ ಫೋನ್ಗಳಲ್ಲೂ ಜಾಸ್ತಿ ಮಾತಾಡೋಕ್ಕೆ ಹೋಗಿಲ್ಲ. ಸೊ ಡೆವಿಲ್ ಹೋಗುವಾಗ ಸ್ವಲ್ಪ ಅದೆಲ್ಲ ಒಂದು ಕಡೆ ಇತ್ತು. ಬಟ್ ಸ್ಟಿಲ್ ಇಲ್ಲ, ನಾವೆಲ್ಲ ನಿಂತ್ಕೊಳ್ಬೇಕು, ನಾವು ಸಿನಿಮಾ ನೋಡಬೇಕು ಅಂತ ಹೇಳಿ ಹೋಗಿ ಸಿನಿಮಾ ನೋಡಿದ್ರೆ ತುಂಬ ಖುಷಿ ಆಯಿತು. ಬಟ್ ಎಲ್ಲ ಒಂದು ಕಡೆ ಮನಸ್ಸಲ್ಲಿ ಬೇಜಾರು ಆಗ್ತಾಯಿತ್ತು. ಅವ್ರ ಜೊತೆ ಟೈಮ್ ಅಂದರೆ ಅವ್ರು ಇವಾಗ ಹೊರಗಡೆ ಇರಬೇಕಾಗಿತ್ತು. ಈ ಜನ ಯಾವ ರೀತಿ ಅದನ್ನು ಸಂಭ್ರಮಿಸ್ತಿದ್ದಾರೆ ಒಂದು ಸಿನಿಮಾನ, ಒಂದು ಹಬ್ಬದ ಥರ, ಅದನ್ನು ಅವ್ರು ಹೊರಗಡೆ ಇರ್ತಿದ್ರೆ ಅವ್ರು ತುಂಬ ಖುಷಿ ಪಡೋರು ಅಂತ. ಅಫ್ಕೋರ್ಸ್ ಮಾಹಿತಿಗೆ ಹೋಗುತ್ತೆ, ಅದು ಬೇರೆ ಸರ್, ಕಣ್ಣಿಂದ ನೋಡೋದು ಬೇರೆ ಅಲ್ವಾ. ಸೊ ಅದು ಒಂದು ಸ್ವಲ್ಪ ಬೇಜಾರಾಯಿತು. ಆರ್ಭಟ ಹೆಂಗಿತ್ತು? ಒಂದು ಕಡೆ ಪಾಸಿಟಿವ್ ರೋಲ್, ಇನ್ನೊಂದು ಕಡೆ ನೆಗೆಟಿವ್ ರೋಲ್. ಚೆನ್ನಾಗಿತ್ತು ಸರ್, ಸಮಥಿಂಗ್ ಡಿಫ್ರೆಂಟ್. ಯಾಕಂದರೆ ಆಲ್ರೆಡಿ ನಾವು ಮುಂಚೆಯಲ್ಲಿ ನೋಡಿದ್ದೀವಿ ಆ ಥರ. ಈ ದರ್ಶನ ಮಾಡಿರೋದು ಬೇರೆ ಬೇರೆ ಥರ ಡಬಲ್ ಶೇಡ್, ಪಾಸಿಟಿವ್ ನೆಗೆಟಿವ್. ಇದು ಒಂದು ಸ್ವಲ್ಪ ಬೇರೆ ಥರ ಟ್ರೀಟ್ಮೆಂಟಲ್ಲಿ ಇತ್ತು. ಸೊ ಈಗ ಇನ್ನೊಂದು ಪೈರಸಿ ಅನ್ನೋವಂಥ ಒಂದು ಕಿಚ್ಚ ಸುದೀಪ್ ಅವ್ರು ಹೇಳಿದಂಥ ಮಾತು, ಅದು ಸ್ಟಾರ್ ವಾರ್ಗೆ ಮಾರ್ಪಾಡಾಗ್ಬಿಟ್ಟಿದೆ. ಹೀಗೆ ನಿಮ್ಗೇನೆ ಹೇಳಿದ್ರಿ, ನೀವು ಇನ್ಸ್ಪಿರೇಷನ್ ಅಂದಾಗಲೂ ಕೂಡ ಅದನ್ನು ಬೇರೆ ಥರನೇ ಪೋರ್ಟ್ರೇ ಮಾಡಿದ್ರು ಅಂತ. ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅದು ಸ್ಟಾರ್ ವಾರ್ ಅನ್ನೋವಂಥದ್ದಕ್ಕೆ ಪೋರ್ಟ್ರೇ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಈಗ ಏನಿಲ್ಲ ಸರ್, ಈಗೆಲ್ಲ ಮುಗೀತು. ಈಗ ನಾನು ಒಂದು ಪ್ರೆಸ್ ಮೀಡಲ್ಲೂ ಹೇಳಿದೆ, ದೊಡ್ಡವರು ಸೂಪರ್ ಸ್ಟಾರ್ಗಳು ಅವ್ರು ಏನೇನೋ ಮಾಡ್ಕೊಳ್ತಾರೆ. ನಾನು ತುಂಬ ಚಿಕ್ಕ, ನಾನು ಏನಕ್ಕೆ ಹೋದಲ್ಲಿ ಕಡ್ಡಿ ಅಲಾಡಿಸ್ಬೇಕು. ಆಮೇಲೆ ನನ್ನ ಪ್ರಕಾರ ಆ್ಯಸ್ ಮಚ್ ಆ್ಯಸ್ ಐ ನೋ ಸುದೀಪ್ ಸರ್ ಆ ಥರ ವ್ಯಕ್ತಿ ಅಲ್ಲ. ಇನ್ನೊಬ್ಬರನ್ನ ಕೆಳಗಡೆ ಹಾಕಕ್ಕೂ, ಇನ್ನೊಂದು ಕೆಳಗಡೆ ಹಾಕಬೇಕು, ಅದನ್ನು ಬೇಕಿದ್ರೆ ಕ್ಯಾಮ್ರಾ ಇಲ್ಲದೆ ಬೇಕಿದ್ರೆ ನಾವು ಮುಂದೆ ಬೇಕಿದ್ರೆ ಕೆಳಗಡೆ ಹಾಕ್ಬಿಡ್ತಾರೆ ಬೈದು. ಬಟ್ 4 ಜನ ಮುಂದೆ ಅವ್ರು ಯಾವತ್ತೂ ಹಂಗೆ ಮಾಡೋ ವ್ಯಕ್ತಿನೂ ಅಲ್ಲ. ಸೊ ಐ ಡೋಂಟ್ ಥಿಂಕ್ ಸೊ. ಅದು ಮಾಧ್ಯಮ ಅದನ್ನು ದೊಡ್ಡ ಇದನ್ನು ಮಾಡಿ ಅದನ್ನು ಬೇರೆ ಥರ ಪೋರ್ಟ್ರೇ ಮಾಡಿಬಿಟ್ರು. ಬಟ್ ಇಟ್ಸ್ ನಾಟ್ ಲೈಕ್ ದಟ್ ಸರ್. ಓಕೆ, ಈಗ ತಂದೆಗೆ ಡೆಡಿಕೇಟೆಡ್ ಮಾಡುವಂತಹ ಸಿನಿಮಾಗಳು, ತಂದೆ ಪ್ರೀತಿಯನ್ನು ಬಯಸುವಂಥ ಸಿನಿಮಾಗಳು ಸ್ಯಾಂಡಲ್ವುಡ್ಡಲ್ಲಿ ಬರ್ತಾ ಇದೆ. ಸೊ ನಿಮ್ಮ ತಂದೆಯವರಿಗೆ ಯಾವತ್ತಾದ್ರೂ ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರೂ ಕೂಡ ನೀವು ಮಾಡ್ತಿದ್ದೀರಾ, ನೀವು ಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು, ಸಾಬೀತು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಿದ್ದಾರೆ. ತಂದೆಗೋಸ್ಕರ ಯಾವತ್ತಾದ್ರೂ ಒಂದು ಸಿನಿಮಾ ತಂದೆ ಪ್ರೀತಿಯನ್ನು ಇರೋವಂಥದ್ದು ಏನಾದರೂ ಮಾಡುವಂಥ ಪ್ಲಾನ್ಸ್ ಇದೆಯಾ ಅಂತ? ಗೊತ್ತಿಲ್ಲ ಸರ್, ತಲೆಯಲ್ಲಿ ಥಾಟ್ ಅಂತೂ ಇಲ್ಲ. ಈಗ ನೀವು ಹೇಳಿದ್ಮೇಲೆ ಅದನ್ನು ತಲೆಯಲ್ಲಿ ಇಟ್ಕೊಳ್ತೀನಿ. ತುಂಬ ಒಳ್ಳೆ ಐಡಿಯಾ ಇದು, ನನಗೂ ತಲೆಯಲ್ಲಿ ಯಾವತ್ತೂ ಬರಲಿಲ್ಲ. ಬಟ್ ನೋಡೋಣ, ಲೆಟ್ಸ್ ಸಿ. ಎಸ್, ಈಗ ರಚಿತಾ ರಾಮ್ ಅವ್ರಿಗೆ ಏನಾದ್ರು ಫೋನ್ ಮಾಡಿ ಪ್ರ್ಯಾಂಕ್ ಮಾಡುವಂಥದ್ದು ಆಗ್ಬೋದಾ ಅಂತ? ಅವ್ರು ಇಷ್ಟೊತ್ತಿಗೆ ಪಾಪ DKD ಶೂಟಿಂಗ್ ಇರುತ್ತಲ್ಲ ಸರ್, ರೈಟ್ ಪೂರ್ತಿ 4 o'clock ಅದು 11:30 ನಾವು ಈಗ ದಾವಣಗೆರೆಗೆ ಹೋಗ್ಬೇಕಲ್ಲ. ಸೊ ಅವಾಗ ಮಾತಾಡುವಾಗ ಪಾಪ ಅಮ್ಮ ಶೂಟಿಂಗ್ ಇರ್ಲು, ಪಾಪ ಬಿಡಿ ಮಲ್ಕೊಳ್ಳಿ ಬಿಡಿ ಇನ್ನು ಮಲ್ಕೊಳ್ಳಿ ಅಂತ. ಓಕೆ ಸರ್, ಕಲ್ಟ್ ಸಿನಿಮಾ ಈಗ ಜನವರಿ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಥಿಯೇಟರ್ಗಳಲ್ಲಿ ಎಷ್ಟು ಥಿಯೇಟರ್ಗಳಲ್ಲಿ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ? ಅದೇ ಸರ್, ನಾರ್ಮಲಿ 100-150 ಅಂತೂ ಈಸಿಲಿ ಮಿನಿಮಮ್ ಅಷ್ಟು ರಿಲೀಸ್ ಆಗೇ ಆಗುತ್ತೆ. ನೋಡ್ಬೇಕು ಸರ್, ಯಾಕಂದರೆ ನಾನು ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಡಿಸ್ಟ್ರಿಬ್ಯೂಟ್ರ್ಗಳು ಅದನ್ನು ಡಿಸೈಡ್ ಮಾಡ್ತಾರೆ, ರಿಕ್ವೈರ್ಮೆಂಟ್ ಹೆಂಗಿದೆ, ಎಷ್ಟು ಶೋಸ್ಗಳು ಆಗಬೇಕು, ಯಾವ ಥಿಯೇಟ್ರ್ಗಳು ನಾವು ಕೊಡಬೇಕು ಕೊಡಬಾರ್ದು. ಯಾಕಂದರೆ ನನ್ನ ಟೈಮಲ್ಲೂ ಕೂಡ ಮೋಸ್ಟ್ಲಿ ಬೇರೆ ಬೇರೆ ಯಾರ್ದು ಸಿನಿಮಾಗಳು ಬರ್ತಾ ಇರ್ಬೋದು. ಸೊ ಅದನ್ನು ಡಿವೈಡ್ ಮಾಡಿಬಿಟ್ಟು ಅವ್ರು ಹೇಳ್ತಾರೆ. KVN ಗಂಗಾಧರ್ ಸರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅದು. ಸೊ ಅವ್ರು ನೋಡ್ಬಿಟ್ಟು ಡಿಸೈಡ್ ಮಾಡ್ತಾರೆ ಸರ್. ಓಕೆ, ಈಗ ಓವರಾಲ್ ಕರ್ನಾಟಕದಾದ್ಯಂತ ಪ್ರಮೋಷನ್ ಮಾಡ್ತಿರೋದ್ರಿಂದ ಈಗ ಉತ್ತರ ಕರ್ನಾಟಕದ ಜನರ ಪ್ರೀತಿ ಅಂತೂ ನೋಡಿದ್ರೆ, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ದಾವಣಗೆರೆ ಆಗಿರ್ಬೋದು, ಆ ಕಡೆ ಎಲ್ಲನೂ ಮೈಸೂರು ಕಡೆ ಎಲ್ಲನೂ ಪ್ಲಾನ್ ಮಾಡ್ತಿರೋದ್ರಿಂದ, ಸೊ ಆ ಕಡೆ ಜನರ, ಯಾಕಂತಂದರೆ ಈಗ ಸಿನಿಮಾ ಅಂದ ತಕ್ಷಣ ಬರುವಂಥದ್ದು ಏನಂತಂದರೆ ಮೈಸೂರು, ಯಾಕಂದರೆ ಸಾಕಷ್ಟು ಜನ ಇಷ್ಟಪಡ್ತಾರೆ. ಸೊ ಮಂಗಳೂರಲ್ಲಿ ಹೋದಾಗ ಸ್ವಲ್ಪ ಕಡಿಮೆ. ಸೊ ಅವ್ರ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ? ಸರ್, ನಾನು ಇವಾಗ ಈ ಜರ್ನಿ ಶುರು ಮಾಡಿದಾಗ ಈ 1.5 ತಿಂಗಳು ನಾನು ಏನು ಪ್ರಮೋಷನ್ ಮಾಡ್ತಿದ್ದೀನೋ, ನಾನು ಎಲ್ಲೂ ಸಹ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಹೋಗಿಲ್ಲ. ನಾನು ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಏನಕ್ಕಂದರೆ ನಾವು ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಸರ್ ಇವತ್ತು ನಿಮ್ಮ ಮನೆಗೆ ಬರಬೇಕು ಸರ್, ನೀವು ಊಟಕ್ಕೆ ದಯವಿಟ್ಟು ಬನ್ನಿ. ನೀವೇನೋ ಪಾಪ ಸರಿ ಆಯಿತು ಅಂತ ಒಂದು ಪ್ರೀತಿ ವಿಷಯ ಬಂದುಬಿಟ್ಟಿರ್ತೀರ. ನಿಮ್ಮ ಮನೆಗೆ ಕರೆಸ್ಬಿಟ್ಟು ನಾನು ತುಂಬ VIP ಟ್ರೀಟ್ಮೆಂಟ್ ಮಾಡಿ ನಿಮ್ಗೆ ಚೆನ್ನಾಗಿ ನೋಡಿಕೊಂಡು ಒಳ್ಳೆ ಊಟ ಹಾಕ್ಸ್ಬಿಟ್ಟು ನಿಮ್ಗೆ ನಂಗೆ ಕಳಿಸಿದಾಗ, ನಿಮ್ಮ ಮನೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ತಲೆ ಒಂದು ಮನಸ್ಸಲ್ಲಿ ಒಂದು ಥಾಟ್ ಬಂದಿರುತ್ತೆ, ನಾನು ಕೂಡ ಝೇದ್ಗೆ ಮನೆಗೆ ಕರಿಬೇಕಪ್ಪ, ಒಂದ್ಸತಿ ಆದರೂ ಕರೆಸ್ಬಿಟ್ಟು ಅಷ್ಟೆಲ್ಲ ನಮಗೆ ಮಾಡ್ದೆ ಆಯಪ್ಪ, ನನ್ನ ತಾಯಿಗೆ ನನ್ನ ಹೆಂಡತಿಗೆ ಹೇಳ್ಬಿಟ್ಟು ಅಡುಗೆ ಮಾಡಿಸ್ಬಿಟ್ಟು ಝೇದ್ಗೆ ಊಟ ಹಾಕ್ಸ್ಬೇಕು. ಬರುತ್ತೋ ಬರಲ್ವೋ 100% ಬರುತ್ತೆ ಮನುಷ್ಯತ್ವ. ಅದನ್ನು ನನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಇವತ್ತು ಅವ್ರ ಬಾಗ್ಲ ಹತ್ರ ಈಗ ಅವ್ರು ನನ್ನ ಬಾಗ್ಲ ಹತ್ರ ಬರಬೇಕು ಅನ್ನೋದು ಸಾಧ್ಯ ಅಲ್ಲ. ಅದು ನಾನು ಫಸ್ಟ್ ಅವ್ರ ಬಾಗ್ಲ ಹತ್ರ ಹೋಗ್ಬಿಟ್ರೆ ಅವ್ರು ನನ್ನ ಬಾಗ್ಲ ಹತ್ರ ಬರ್ತಾರೆ. ಅದನ್ನು ನನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇರೋದು, ಇನ್ಕ್ಲೂಡಿಂಗ್ ಮಂಗಳೂರು. ನನಗೆ ಮಂಗಳೂರು ಬೇಡ ಅಂದರು, ಇಲ್ಲ ಅಲ್ಲಿ ತುಳು ಬಿಟ್ಟರೆ ಇನ್ನು ಯಾವ ಭಾಷೆಗೆ ಅಲ್ಲಿ ಪ್ರೋತ್ಸಾಹ ಬೇಡ, ನಾನು ಪ್ರೀತಿ ಕೊಡ್ತೀನಿ ಅವ್ರಿಗೆ, ನಾನು ಕೈ ಚಾಚ್ತೀನಿ. ಅವ್ರು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಅವ್ರ ಸಿನಿಮಾ ನೋಡಿಲ್ಲ ಅಂದರೂ ಪರವಾಗಿಲ್ಲ. ಬಟ್ ನನ್ನ ಕಡೆ ನಾನು ಎಫರ್ಟ್ ಹಾಕೋದೇ ಇಲ್ಲದೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ತಪ್ಪು. ಅದು ಹಾಕೋದು ನಾನು ಹಾಕ್ಬಿಡ್ತೀನಿ. ನನ್ನ ಪ್ರೀತಿ ನನ್ನ ಮನಸ್ಸಲ್ಲಿ ಏನಿದೆಯೋ ಜನಗಳಿಗೆ ನಾನು ಕೊಟ್ಬಿಡ್ತೀನಿ. ಅವ್ರು ಕೊಡೋಕೆ ಇಷ್ಟ ಇದ್ದಾರೆ ಕೊಡಲಿ, ಕೊಡೋಕೆ ಇಷ್ಟ ಅಂದರೆ ಅದು ಅವ್ರಿಗೆ ಬಿಟ್ಟಿದ್ದು.
ಇನ್ನೊಂದು ಟಾಕ್ ನಡೀತಿದೆ, CM ಸಿದ್ದರಾಮಯ್ಯ ಅವರೇ ಸ್ವತಃ ನಿಮ್ಗೆ MLA ಟಿಕೆಟ್ಗೆ ಆಫರ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಮಾಡಿದ್ರು, ಖಂಡಿತ ಯಾವ ಮಾಡಿದ್ರು. ಕ್ಷೇತ್ರಕ್ಕೆ ಮಾಡಿದ್ರು ಅಂತ? ಅದು ಕ್ಷೇತ್ರ ಯಾವುದು ಅಂತ ನನಗೂ ಗೊತ್ತಿಲ್ಲ ಸರ್. ಮಾಡಿದ್ರು, ಈ ಥರ ಬಿ ಫಾರ್ಮ್ ಇದೆಪ್ಪ ನೋಡಬೇಕಿದ್ರೆ ತಗೊಂಡು ಹೋಗು, ಕೊಡ್ತೀನಿ ನಾನು ಹಿಂಗೆ ಅಂತ ಹೇಳಿ. ಇಲ್ಲ ಸರ್ ನನಗಂತೂ ಇಂಟ್ರೆಸ್ಟ್ ಇಲ್ಲ, ಬೇರೆ ನೋಡ್ಕೊಳ್ಳಿ ಅಂತ ಹೇಳಿದೆ. ಯಾಕೆ ಅಂತ? ಯಾಕಂತಂದ್ರೆ ನನಗೆ ರಾಜಕೀಯ ಇಷ್ಟ ಇಲ್ಲ ಸರ್. ಬೇಡವೇ ಬೇಡ. ನನ್ನ ತಂದೆಗಿರೋ ಬ್ರ್ಯಾಂಡ್ ನಾನು ಇಂಡಿಪೆಂಡೆಂಟ್ ಗೆಲ್ಕೊಂಡು ಬರ್ತೀನಿ ನಾನು, ಪಾರ್ಟಿಗಲ್ಲ. ನಮ್ಮ ತಂದೆಗಿರೋ ಬ್ರ್ಯಾಂಡಿಗೆ ಅವ್ರು ಸಂಪಾದಿಸಿರೋ ಪ್ರೀತಿ, ಅವ್ರಿಗಿರೋ ಅಭಿಮಾನ. ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಈಗ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಬಿಗ್ಗೆಸ್ಟ್ ಫ್ಯಾನ್ ಬೇಸ್ ಅಂದರೆ ಅದು ದರ್ಶನ್ ಅಣ್ಣನೇ. ಅದು ಬಿಟ್ಟರೆ ಸೆಕೆಂಡ್ ರಿಪ್ಲೇಸ್ಮೆಂಟೇ ಇಲ್ಲ ಅಟ್ ಪ್ರೆಸೆಂಟ್ ಬಗ್ಗೆ ಹೇಳ್ತಾರೆ. ನಾನು ರಾಜಕೀಯದಲ್ಲಿ ನಮ್ಮ ತಂದೆಗಿರೋ ಅಭಿಮಾನ ಇನ್ನು ಯಾವ್ರಿಗೂ ಇಲ್ಲ. ಅವ್ರಿಗೆ ಅಷ್ಟು ಫ್ಯಾನ್ ಬೇಸ್ ಇದೆ, ನಾಟ್ ಜಸ್ಟ್ ಓನ್ಲಿ ಇನ್ ಬ್ಯಾಂಗ್ಳೂರ್. ನೀವು ಬೇರೆ ಕಡೆ ಹೊರಗಡೆ ಬಂದು ನೋಡಿ, ಅದು ಯಾವ ಜಾತಿಗೂ ಸೀಮಿತ ಇಲ್ಲ. ಹಿಂದೂಸು ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಮಾರ್ವಾಡಿ, ಅಂದರೆ ಎಲ್ಲ ಸಮಾಜದವರು ಕೂಡ ನಮ್ಮ ತಂದೆ ಅಭಿಮಾನಿಗಳಿದ್ದಾರೆ. ಸೊ ನಮ್ಮ ತಂದೆ ಹೆಸರು ಬ್ರ್ಯಾಂಡಿಂದ ನಾನು ಎಲ್ಲೋ ಒಂದು ಕಡೆ ಬೇಕಿದ್ರೆ ಹೋಗಿ ಗೆಲ್ಕೊಂಬರ್ತೀನಿ. ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ನಾನು ಬೇಡ ಸರ್, ನನಗೆ ಅದು ಆಗದಿರೋ ಕೆಲಸ. ನಾನು ಆರಾಮಾಗಿ ಸಿನಿಮಾ ಫೀಲ್ಡಲ್ಲಿ ಚೆನ್ನಾಗಿದ್ದೀನಿ. ರೀಸೆಂಟಾಗಿ ಶಾರುಖ್ ಖಾನ್ ಅವರ ಮಗನನ್ನು ಕೂಡ ಭೇಟಿಯಾಗಿದ್ರಿ, ಸೊ ಏನು ಹೇಳ್ತೀರಾ? ಚೆನ್ನಾಗಿತ್ತು ಸರ್. ನನ್ನ ಹಳೆಯ ಗೆಳೆಯ ಬೆಂಗಳೂರು ಬಂದಿರೋದು ಖುಷಿ ಆಯಿತು. ಐ ಥಿಂಕ್ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಏನೋ, ಐ ಥಿಂಕ್ ಸೆಕೆಂಡ್ ಟೈಮ್ ನಾನು ಬೆಂಗಳೂರಿಗೆ ಬಂದಿದ್ದು. ಫಸ್ಟ್ ಟೈಮ್ ಏನೋ ಟ್ರಾನ್ಸಿಟ್ಟಲ್ಲಿ ಒಂದು ಸತಿ ಬಂದಿದ್ದ ಅವನು. ಸೆಕೆಂಡ್ ಟೈಮ್ ಈ ಥರ ಒಂದು ಓಪನಿಂಗ್ಗೆ ಬಂದಿದ್ದು. ಸೊ ಅಲ್ಲಿ ಓದಿ ಸೇರಿದ್ವಿ, ಚೆನ್ನಾಗಿತ್ತು. ಅದಾದಮೇಲೆ ಯಾಕೆಂದರೆ ಸುಮಾರು ವರ್ಷದಿಂದ ನಾನು ಮತ್ತು ಅವ್ನ ಮಾತುಕತೆ ಆಗ್ತಾ ಇರಲಿಲ್ಲ. ಯಾಕಂದರೆ ಅವನು ಸಿನಿಮಾದಲ್ಲಿ ಬ್ಯುಸಿ, ನಾನು ಆರ್ಟಿಗಳದ್ದು ಜೀವನನೇ ಅದೇ ಸರ್. ಸಿಗೋದಿಲ್ಲ ಅಂದರೆ ನಾವು ಸಿಗೋದೇ ಇಲ್ಲ, ಸಿಕ್ಕಿದ್ರೆ ನಾವು ಹೆಂಗಿರ್ತೀವಿ ಅಂದರೆ ಡೈಲಿ ಫ್ರೆಂಡ್ಸ್, ಅಂದರೆ ಡೈಲಿ ಫೋನಲ್ಲಿ ಮಾತಾಡೋ ಥರ ಫ್ರೆಂಡ್ಸ್ ಥರ ಇರ್ತೀವಿ. ಸೊ ಹಂಗೆ ಡಿಸ್ಕಸ್ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಬೇಡ ಗುಡ್ ಟೈಮ್. ಅಲ್ಲೂ ಕೂಡ ಏನೋ ಒಂದು ಬಂತು ಆಗ್ತಾ ಇರುತ್ತಲ್ಲ ಸರ್, ಅದನ್ನು ನನ್ನ ಮೇಲೆ ತಂದು ಹಾಕಿದ್ರು, ನಾನೇನು ಮಾಡೋಕ್ಕಾಗತ್ತೆ. ಅದಾಗಿದ್ದೇ ಬೇರೆ, ನನ್ನ ಕಣ್ಮುಂದೆ ನಡೆದಿದ್ದೆ, ನಾನೇನಿಗೆ ಸುಳ್ಳು ಹೇಳಿ. ನಾನು ಸುಳ್ಳು ಹೇಳಿದ್ರು CCTV ಕ್ಯಾಮ್ರಾ ಫೋನ್ಗಳಂತೂ ಸುಳ್ಳು ಹೇಳಲ್ವಲ್ಲ, ಅಷ್ಟೇ. ಇದೆಲ್ಲ ಮನೆಯವರು ಅಂತ ನೋಡಿದಾಗ ಮನೆಯವರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ? ಏನಿರಲ್ಲ. ಅದಕ್ಕೆ ಹೇಳಿದ್ದು ಸಿನಿಮಾ ರಂಗಕ್ಕೆ ಹೋಗ್ಬೇಡ ಹಂಗೆ ಹಿಂಗೆ ಅವ್ರಿಗೆ ಈಗೋಸ್ಕರ ಅವ್ರಿಗೆ ಇಷ್ಟ ಅಂತಿಲ್ಲ. ಅವ್ರಿಗೆ ಒಂದಿನ ಅಂತಂದರೆ ನಮ್ಮ ಸಮಾಜದಲ್ಲಿ ಇದು ಮಾಡಬಾರ್ದು ಅಂತ ಹೇಳಿ, ಇಟ್ ಈಸ್ ಪ್ರೊಹಿಬಿಟೆಡ್ ನಮ್ಮ ಸಮಾಜದಲ್ಲಿ, ಮುಸ್ಲಿಂ ಸಮುದಾಯದಲ್ಲಿ. ಒಂದು ಎರಡನೇದವ್ರಿಗೆ ಏನಂದರೆ ಈ ಫೀಲ್ಡ್ಗೆ ಹೋದ್ಮೇಲೆ ಒಂದು ಕೆಟ್ಟ ದಾರಿಗಳಿಗೆ ಸ್ವಲ್ಪ ಗೊತ್ತಲ್ಲ, ಸಿನಿಮಾ ಫೀಲ್ಡ್ ಅಂದರೆ ಡ್ರಿಂಕ್ಸು, ಸಿಗರೇಟು, ಏನೇನೋ ಮಾಡ್ತೀವಿ ಅಂತಬಿಟ್ಟು ಇಲ್ಲ ಕೇಳಿರ್ತಾರಲ್ಲ. ಸೊ ಅದು ಒಂದು ಅವ್ರಿಗೆ ಸಿಕ್ಕಾಬಿಟ್ಟೆ ಭಯ ಆಯಿತು. ಅದು ಎಲ್ಲೋ ಒಂದು ಕಡೆ ದಾರಿ ತಪ್ಪಿಬಿಡ್ತಾನೆ ಇವನು ಅಂತ ಮೋಸ್ಟ್ಲಿ ನನಗೆ ಅನಿಸ್ತಾ ಇರೋದು ಈಗ ಇತ್ತೀಚೆಗೆ. ಅದು ಈ 2-3 ರೀಸನ್ಗಳು ಇಟ್ಕೊಂಡು ಅವ್ರು ನನಗೆ ಬೇಡ ಅಂದಿರೋದು. ಅದು ಬಿಟ್ಟರೆ ಬೇರೆ ಏನು ರೀಸನ್ ಇಲ್ಲ. ಅಂದರೆ ಪಾಪ ಮಗ ಅನ್ನೋಂಥ ಆಸೆ ಆಕಾಂಕ್ಷೆ, ಬಟ್ ಎಲ್ಲೋ ಒಂದು ಕಡೆ ಬಿಟ್ಕೊಡ್ಬಾರ್ದು ಅನ್ನೋವಂಥದ್ದು ಕೂಡ. ಯಾರಾದರೂ ಹೊಸೊಬ್ಬರು ನನ್ನ ಹತ್ರ ಬರ್ತಾರಲ್ಲ ಸರ್, ನಾನು ರಾಜಕೀಯಕ್ಕೆ ಬರಬೇಕು, ನಾನು ಸಿನಿಮಾ ಫೀಲ್ಡ್ಗೆ ಬರಬೇಕು ಅಂದರೆ ನಾನು ಫಸ್ಟ್ ಹೇಳೋದೆ ಆ್ಯಕ್ಟಿಂಗ್ ಎಲ್ಲ ಪಕ್ಕಕ್ಕಿಡು. ಫಸ್ಟ್ ನಿನಗೆ ನಿನ್ನ ಬಗ್ಗೆ ಅವಮಾನ ಯಾರಾದರೂ ಮಾಡಿದ್ರೆ ಅದು ನಿನಗೆ ತಡ್ಕೊಳಕ್ಕೆ ಶಕ್ತಿ ಇದೆಯಾ, ಆವಾಗಲೇ ನೀನು ಈ 2 ಫೀಲ್ಡ್ನ ಆಯ್ಕೆ ಮಾಡ್ಕೊ. ಈಗಂದರೆ ಇದು ಪಬ್ಲಿಕ್ ಫಿಗರ್ಸ್ ಫೀಲ್ಡ್. ಇದು ಅಂದರೆ ನಾವು ಬದುಕೋದೇ ಜನಗೋಸ್ಕರನೇ. ಅದು ರಾಜಕಾರಣಿ ಆಗ್ಬೋದು, ಅದು ಸಿನಿಮಾ ಕಲಾವಿದ ಆಗ್ಬೋದು. ಅದನ್ನು ತಡ್ಕೊಳಕ್ಕೆ ಶಕ್ತಿ ಇಲ್ವಾ, ನೀನು ಯಾವುದೇ ಕಾರಣ ಇದನ್ನು ಆಯ್ಕೆ ಮಾಡ್ಕೊಳಕ್ಕೆ ಹೋಗೋದು. ಕೆಲವ್ರಿಗಿದೆ ಅವಮಾನ ತಡ್ಕೊಳಕ್ಕಾಗಲ್ಲ ಅವ್ರಿಗೆ, ಅದನ್ನು ಯಾವುದೇ ಕಾರಣ ರಾಜಕೀಯ ಮತ್ತು ಸಿನಿಮಾ ಫೀಲ್ಡ್ ಬರ್ಬೋದು. ತಡ್ಕೊಳಕ್ಕೆ ಶಕ್ತಿ ಇದೆಯಾ ಆವಾಗ ಬಾ. ಓಕೆ, ಈಗ ನಿಜ ಜೀವನದಲ್ಲಂತೂ ನಾನು ಪೊಲಿಟಿಷಿಯನ್ ಆಗಲ್ಲ ಅಂತ ಹೇಳಿದ್ರ, ಅಥವಾ ಮುಂದಿನ ದಿನಗಳಲ್ಲಿ ಕತೆ ಏನಾದರೂ ನಿಮ್ಗೆ ಆ ಥರ ಆಫರ್ ಬಂದಾಗ? ನಾನು ತುಂಬ ಅವಾಯ್ಡ್ ಮಾಡ್ತೀನಿ ಸರ್ ರಾಜಕೀಯ ಸಬ್ಜೆಕ್ಟ್ಸು. ಯಾರಾದರೂ ನನ್ನ ತಂದೆದು, ಇನ್ನೊಬ್ರದ್ದು, ಮತ್ತೊಂದು ನಾನು ತುಂಬ ಅವಾಯ್ಡ್ ಮಾಡ್ತೀನಿ. ಇರೋದೇ ಫಸ್ಟೇ ಲೇಬಲ್ಲೇ ಕಷ್ಟಪಟ್ಟು ನಾನು ಅದನ್ನು ಹೆಸರನ್ನು ತೆಗಿತಾ ಇದ್ದೀನಿ. ರಾಜಕಾರಣಿ ಮಗನಾಗಿ ನೋಡಬೇಡಿ, ನನಗೆ ಕಲಾವಿದನಾಗಿ ನೋಡಿ ಅಂತ ಜನ ಹಾಗೆ ಸ್ವೀಕರಿಸ್ಕೊಳ್ತಿದ್ದಾರೆ. ಈಗ ಇದಕ್ಕೆ ಉತ್ತರ ಕೊಡ್ತಾರೆ ನೋಡಿ, ಈ ಸಿನಿಮಾಗೆ ಉತ್ತರ ಕೊಡ್ತಾರೆ ನೋಡಿ. ಅಂದರೆ ನಿಮ್ಮ ನಿಜ ಜೀವನದಲ್ಲೂ ಬೇಡ, ಸಿನಿಮಾದಲ್ಲೂ ಬೇಡ, ಪೊಲಿಟಿಕಲ್ ಸದ್ಯಕ್ಕೆ ಬೇಡ ಸರ್. ಸದ್ಯಕ್ಕೆ ಬೇಡ. ಸದ್ಯಕ್ಕೆ ಒಂದು 4-5-10 ಸಿನಿಮಾ ಆಗೋವರೆಗೂ ನನ್ನ ರಾಜಕೀಯ ಸಬ್ಜೆಕ್ಟ್ಸ್ಗಳು ಯಾವುದು ಮುಟ್ಟಕ್ಕೆ ಹೋಗಲ್ಲ. ಓಕೆ, ಈಗ ವರ್ಕೌಟ್ ಬಗ್ಗೆ ಹೇಳಿ ಸರ್. ಎಷ್ಟು ದಿನಗಳ ಕಾಲ ವರ್ಕೌಟ್ ಮಾಡ್ತೀರಾ? ಲೈಕ್ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ಸದ್ಯಕ್ಕೆ ವರ್ಕೌಟ್ ಅಂತೂ ಮಾಡ್ತಿಲ್ಲ ಸರ್, ಯಾಕಂದರೆ ಹೋರಾಟ ಜಾಸ್ತಿ ಆಗಿಬಿಟ್ಟಿದೆ. ಟೈಮ್ ಸಿಗ್ತಿಲ್ಲ. ಫುಡ್ ಕರೆಕ್ಟಾಗಿ ತಿನ್ನಲ್ಲ, ಸ್ಲೀಪ್ ನೋಡಿ ನನ್ನ ಡಾರ್ಕ್ ಸರ್ಕಲ್ ನೋಡಿ ಹೆಂಗೆ ಬಂದ್ಬಿಟ್ಟಿದೆ, ನಿದ್ದೆ ಇಲ್ಲ, ಟ್ರಾವೆಲಿಂಗ್ ಜಾಸ್ತಿ ಆಗಿಬಿಟ್ಟಿದೆ. ಈಗ ನಾನು ಜಸ್ಟ್ ಡ್ರೈವರ್ ಬರ್ತಾ ಅಣ್ಣ ಕಾರ್ ಕಳಿಸ್ಬೇಕು ಅಂತ 1.5 ತಿಂಗಳು ಹಿಂದೆನೇ ಕಳಿಸಿದಾರೆ ಅಂತ 27,000 ಕಿಲೋಮೀಟ್ರ್ ಓಡಿಸಿದ್ದೀನಿ ನನ್ನ ಕಾರ್. 27,000 ಸರ್. ನೀವೇ? ನಾನೇ, ಇನ್ಯಾರು? ಅಂದರೆ ನಾನು ಡ್ರೈವರ್ ಗಾಡಿ ಓಡಿಸ್ ನಾನು ಕೂತಿರ್ತೀನಿ ಕಾರಲ್ಲಿ. 27,000 ಕಿಲೋಮೀಟ್ರ್ 1.5 ತಿಂಗಳಲ್ಲಿ. ಈಗ ಲೆಕ್ಕ ಹಾಕ್ಕೊಳ್ಳಿ ನಾನು ಎಷ್ಟು ಕಿಲೋಮೀಟ್ರ್ ಓಡಿದ್ದೀನಿ ಅಂತ ಪರ್ ಡೇ. ಇವತ್ತು ಇಲ್ಲಿದ್ದರೆ ನಾಳೆ ಅಲ್ಲಿ, ನಾಳೆ ಅಲ್ಲಿದ್ದರೆ ನಾಳೆ ಇಲ್ಲಿ. ಆಮೇಲೆ ನಮ್ಮ ಡಿಸ್ಟ್ರಿಕ್ಟ್ ವೈಸಲ್ಲಿ ಜಾಸ್ತಿ ಏರ್ಪೋರ್ಟ್ಸ್ಗಳು ಇಲ್ಲ. ಹೌದು, ಬೈ ರೋಡೇ ಹೋಗಬೇಕು. ಸೊ ಅವಾಗೆಲ್ಲ ಹೆಂಗೆ ಆಗ್ತಿತ್ತು? ಬಿಕಾಸ್ ಯಾಕಂತಂದರೆ ನಿದ್ದೆ ಇಲ್ಲ ಅಂತಂದರೆ ಮನುಷ್ಯನಾಗಿರೋದಿಲ್ಲ ಅಂತ. ಹುಚ್ಚುತನ ಇರಬೇಕು ಸರ್. ಹೌದು, ಹುಚ್ಚುತನ ಇರಬೇಕು, ಅಚೀವ್ ಮಾಡಬೇಕು.
ಎಲ್ಲರನ್ನ ಹೊಡೆದಾಕಿ ನಿಂತ್ಕೊಬೇಕು ಅನ್ನೋ ಒಂದು ಇದಿರಬೇಕು. ಅದಿದ್ದರೆ ಇದೆಲ್ಲ ಇವಾಗ ನಾವು ತಲೆ ಕೆಡ್ಸ್ಕೊಳಲ್ಲ. ಆಮೇಲೆ ನಾನು ಒಂದು ಸತಿ ಅದನ್ನು ಗುರಿ ಇಟ್ಕೊಂಡ್ಬಂಡೆ, ಅದನ್ನು ಸಿಗೋವರೆಗೂ ಐ ಕ್ಯಾನ್ ಕಾಂಪ್ರಮೈಸ್ ಎನಿಥಿಂಗ್, ಐ ಕ್ಯಾನ್ ಡೂ ಎನಿಥಿಂಗ್. ಓಕೆ, ಜೈದ್ ಖಾನ್ ಅವರ ಮದುವೆ ಯಾವಾಗ ಅಂತ? ಸದ್ಯಕ್ಕಿಲ್ಲ ಸರ್. ಈಗ ನನಗೆ ನಾನು ಈ ಗರ್ಲ್ ಫ್ರೆಂಡು ಲವ್ ಇದೆಲ್ಲ ಯಾವುದೇ ಕಾರಣಕ್ಕೂ ಯಾವತ್ತೂ ಅಂತಾರೆ ಇದು ಮಾಡಿಲ್ಲ. ಒಂದು ಟೈಮ್ಗೆ ಒಂದು ಫೀಲಿಂಗ್ ಬಂದಿತ್ತು ಆ ಥರದ್ದು, ಬಟ್ ಎಲ್ಲೋ ಒಂದು ಕಡೆ ನಾನು ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀನಿ ಅನ್ನೋದು ಗೊತ್ತಾದ ತಕ್ಷಣ ನಾನು ಬಿಟ್ಬಿಟ್ಟೆ ಅದನ್ನು. ಸಿನಿಮಾ ಮುಂದೆ ನನಗೇನೂ ಇಲ್ಲ ಸರ್. ಸಿನಿಮಾನೇ ಸ್ಟಾರ್ ಆಗಿ ಅಂದರೆ ನನ್ನ ಡೈವರ್ಷನ್ ಆಗಬಾರ್ದು ಅಂತ ಅಷ್ಟೇ ಭಯ ನನಗೆ. ಎಲ್ಲಿ ಡೈವರ್ಟ್ ಆಗಿಬಿಡ್ತೀನಿ, ಎಲ್ಲಿ ಈ ಪ್ಯಾಷನ್ ಕಮ್ಮಿ ಆಗಿಬಿಟ್ಟು. ಏನಕ್ಕಂದ್ರೆ ಲವ್ ಬಗ್ಗೆ ಎಲ್ಲ ನೋಡಿದ್ದೀವಲ್ಲ ಸರ್ ನಾವು. ತಂದೆ ತಾಯಿಗೇ ಬಿಟ್ಬಿಡ್ತಾರಂತೆ, ಈ ಸಿನಿಮಾ ಯಾವ ಲೆಕ್ಕ ಹೇಳಿ? ಅವ್ರ ಪ್ರೀತಿ ಮುಂದೆ ಈ ಪ್ರೀತಿನ ಇಲ್ಲ. ಸೊ ಅದಕ್ಕೆ ಭಯದಿಂದ ನಾನು ಆ ಡೈವರ್ಟ್ನೆಸ್ ನಾನು ಡೈವರ್ಟ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಸಿನಿಮಾ ಸ್ಟಾರ್ ಆಗಿ ಬಂದಿದ್ದೀನಿ, ಸ್ಟಾರ್ ಆಗಿ ನಿಂತ್ಕೊಳ್ಳೇಬೇಕು. ಅದಾದ ನಂತರ ಬೇಕಾದ್ರೆ ನೆಕ್ಸ್ಟ್ ನೋಡುವ ಅಂತ. ಅದಾದ್ಮೇಲೆ ಏನು ಮಾಡೋಣ ಅಂತೆ. ಸದ್ಯಕ್ಕೆ ಒಂದು 3-4 ವರ್ಷ ಅಂತ ಇಲ್ಲ ಸರ್. ಓಕೆ, ಇವಾಗ 4-5 ಇಯರ್ಸ್ ಅಂತ ಅನ್ಕೊಳ್ಳೋಣ. 3-4 ಇಯರ್ಸ್ ಅಂತ ಈಸಿಲಿ. 3-4 ಇಯರ್ಸ್ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ಯಾಕಂತಂದ್ರೆ ಇವಾಗ ಸಾಕಷ್ಟು ಜನ ಗೊತ್ತಿಲ್ಲ wait ಮಾಡ್ತಿರ್ತಾರೆ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ಮಗ ಜೈದ್ ಖಾನ್ ಹೆಂಗಿದ್ದಾರೆ ಗುರು, ಯಾವ ಹೀರೋಗೂ ಕಡಿಮೆ ಇಲ್ಲ, ಅವ್ರದ್ದೇ ಓನ್ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಕ್ಕೆ ಹೊರಟಿದ್ದಾರೆ, ಹೆಂಗೆ ಅಂತ ಒಂದಷ್ಟು ಹುಡುಗಿರ್ ಕಾಮನ್ ಈಗ ಇದ್ದೇ ಇರ್ತದೆ. ಎಷ್ಟೋ ಜನ ಅಭಿಮಾನಿಗಳನ್ನು ಭೇಟಿ ಆಗಿರ್ತಾರೆ. ಸಿಂಪಲ್ ಇರಬೇಕು ಸರ್. ನಾನು ಮದುವೆ ಅಂತೂ ಆಗೋದು ಸಿಂಪಲ್ ಫ್ಯಾಮಿಲಿಯಲ್ಲಿ, ಇಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮದುವೆ ಆಗೋದು, ಇಲ್ಲ ಬಡವ್ರ ಮಕ್ಳಿಗೆ ಆಗೋದು. ಶ್ರೀಮಂತರ ಮಕ್ಳಿಗೆ ನಾನಾಗಲ್ಲ, ಬೇಡ, ನಾನಾಗಲ್ಲ, ನನಗಿಷ್ಟ ಇಲ್ಲ. ಅದು ನಮ್ಮ ತಂದೆ ತಾಯಿಗೂ ಗೊತ್ತು. ಆಮೇಲೆ ಅವ್ರದ್ದು ಅಷ್ಟೇ ಆಸೆ, ನಮ್ಮ ತಂದೆದು ಅದೇ ಆಸೆ ಇತ್ತು. ಆಮೇಲೆ ನಾನು ಹೇಳುವಾಗ ಅವರು ಅದೇ ಖುಷಿಪಟ್ಟರು. ನಾನಾಗೋದು ತುಂಬ ಕಾಮನ್ ಪೀಪಲ್, ಸಿಂಪಲ್ ಮಿಡ್ಲ್ ಕ್ಲಾಸ್ ಹುಡುಗಿಗೆ ಮದುವೆ ಆಗ್ತೀನಿ. ಎಸ್, ಜನವರಿ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಈಗ ಫಸ್ಟ್ ಕನ್ನಡದಲ್ಲಿ ರಿಲೀಸ್ ಆಗಿ ಅದಾದ ನಂತರ ಬೇರೆ ಭಾಷೆಗಳಿಗೆ ಡಬ್ ಮಾಡುವಂತಹ ವಾಡಿಕೆ ಶುರುವಾಗಿದೆ. ಸೊ ಆ ಥರ ಏನಾದರೂ ಪ್ಲಾನ್ಸ್ ಏನಾದರೂ ಇದೆಯಾ? ಖಂಡಿತ ಇದೆ ಸರ್, ಖಂಡಿತ ಇದೆ. ಅದಕ್ಕೆ ಏನೇನು ಪ್ರಿಪ್ರೇಷನ್ಸ್ ಮಾಡಬೇಕು ಎಲ್ಲ ಪ್ರಿಪ್ರೇಷನ್ಸ್ ಮಾಡಿ ರೆಡಿ ಇಟ್ಟಿದ್ದೀವಿ ನಾವು. ಬಟ್ ಏನು ಶುರು ಮಾಡಿಲ್ಲ. ಅಡ್ವಾನ್ಸಸ್ಗಳು ಚಿಕ್ಕ ಸ್ಮಾಲ್ ಅಮೌಂಟಲ್ಲಿ ಅಡ್ವಾನ್ಸ್ಗಳು ಕೊಟ್ಟು ಅದನ್ನು ಬ್ಲಾಕ್ ಮಾಡಿ ಇಟ್ಟಿದ್ದೀವಿ. ನೋಡಬೇಕು ಈ ಸಿನಿಮಾ ಹೊರಗಡೆ ಬಂದಮೇಲೆ ಯಾವ ಥರ ರೆಸ್ಪಾನ್ಸ್ ಆಗುತ್ತೆ. ನನಗೊಂದು ಪ್ಲಸ್ ಏನಾಗೋಯ್ತು ಅಂದರೆ, ನಾನು ಬನಾರಸ್ ಪ್ಯಾನ್ ಇಂಡಿಯಾ ಮಾಡೋದ್ರಿಂದ ನನಗೆ ಎಂಟೈರ್ ಇಂಡಿಯಾದು ಡಿಸ್ಟ್ರಿಬ್ಯೂಟರ್ಸು, ಎಕ್ಸಿಬ್ಯೂಟರ್ಸು, ಪ್ರೊಡ್ಯೂಸರ್ಸು, ಸ್ಟುಡಿಯೋಸು ಎಲ್ಲರೂ ಪರಿಚಯ ನನಗೆ. ಸೊ ಹಾಗಾಗಿ ಇವಾಗ ಅವ್ರು ನನ್ನ ಪ್ರಮೋಷನ್ ನೋಡ್ತಾ ಇರೋದು ಮತ್ತು ಕಲ್ಟ್ದು ಟೀಸರು ಸಾಂಗ್ ಎಲ್ಲ ಸಖತ್ತಾಗಿ ವರ್ಕ್ ಆಗ್ತದ್ರಿಂದ ಅವ್ರು ಇವಾಗ ಮುಂದೆ ಕೇಳ್ತಾವ್ರೆ, ಬನ್ನಿ ಸರ್ ನಾವು ಮಾಡ್ತೀವಿ ಅಂತ ಹೇಳಿ. ನೀವು ದುಡ್ಡು ಕೊಟ್ಟು ತೊಗೊಂಡೋಗ್ತಾರೆ, ತೊಗೊಂಡೋಗಿ ಪರವಾಗಿಲ್ಲ. ಇಲ್ವಾ ನಾನಂತೂ ಬಂದು ಮಾಡೋಕ್ಕೆ ಹೋಗಲ್ಲ. ನಾನು ಈ ಬಾರಿ ಕರ್ನಾಟಕಕ್ಕೆ ಫಿಕ್ಸ್ ಆಗಿದ್ದೀನಿ. ಕರ್ನಾಟಕಕ್ಕೆ ಹೊಡೆದ ಮೇಲೆ ಸೌಂಡ್ ಐತಾ, ಬೇಕಿದ್ರೆ ಇಷ್ಟು ಅಮೌಂಟ್ ಅಂತ ಬೇಕಿದ್ರೆ ಕೊಟ್ಬಿಡ್ತೀನಿ, ತೊಗೊಂಡೋಗಿ. ಓಕೆ, ಅಂದರೆ ಇವು ಕರ್ನಾಟಕದಲ್ಲಿ ರಿಲೀಸ್ ಆದಮೇಲೆ ಬೇರೆ 4 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗುವಂಥ? ಖಂಡಿತ. ಅಥವಾ ಬರೀ ತಮಿಳ್, ತೆಲುಗು ಅಥವಾ ಮಲಯಾಳಂ? ಇಲ್ಲ, ಬೇರೆ 4 ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತೀನಿ. ಹಿಂದಿ, ತಮಿಳ್, ತೆಲುಗು, ಮಲಯಾಳಂ. ಓಕೆ, ಈಗ ಫೈನಲಿ ಜನವರಿ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಆ್ಯಸ್ ಯೂಶುವಲ್ ಆಗಿ ಪ್ರತಿಯೊಂದು ತಾಲೂಕು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಆದರೂ ಕೂಡ ಕನ್ನಡದ ಜನತೆಗೆ ಏನು ಕೇಳ್ಕೊಳ್ತೀರಾ ಅಂತ? ಜನವರಿ 23ಗೆ ನನ್ನ ಕಳ್ಳ ಸಿನಿಮಾ ಬಿಡುಗಡೆ ಆಗ್ತಿದೆ. ದಯವಿಟ್ಟು ನೀವು ಕುಟುಂಬ ಸಮೇತ ಥಿಯೇಟ್ರಿಗೆ ಹೋಗಿ ಆ ಸಿನಿಮಾನ ನೋಡಿ ಯಶಸ್ವಿ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಯಶಸ್ವಿ ಜೊತೆ ನನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೈಗೆ ಪೆಟ್ಟಾಗಿದ್ದರೂ ಕೂಡ ಆ ಒಂದು ಸಿನಿಮಾದ ಮೇಲಿರುವಂತಹ ಒಂದು ಗುರಿ ಆಗಿರ್ಬೋದು, ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋ ಅನ್ನುವಂತಹ ಹಸಿವು ಹಂಬಲ ಇದೆಯಲ್ಲ, ಅದೆಲ್ಲನೂ ಕೂಡ ನಿಮ್ಮ ಇಂಟರ್ವ್ಯೂ ಮೂಲಕ ಸಾಕಷ್ಟು ವಿಚಾರಗಳನ್ನು ನಾನು ತಿಳ್ಕೊಂಡೆ. ಬಿಕಾಸ್ ಯಾಕಂತಂದ್ರೆ ನೀವು ಒಂದು ಮಾತು ಹೇಳಿದ್ರಿ, ಶ್ರೀಮಂತ ಹುಡ್ತಾನೆ ಚಿನ್ನ ಸ್ಪೂನು ಅಂತ ಹೇಳ್ಬಿಟ್ಟು, ನಾನು ಶ್ರೀಮಂತ ನಮ್ಮಪ್ಪ ರಾಜಕಾರಣಿಯಾಗೇ ನೋಡ್ತಾರೆ, ಬಟ್ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು ಅನ್ನುವಂಥದ್ದು, ಅದನ್ನು ಎಷ್ಟೋ ಜನರ ಯೂತ್ಸ್ಗೆ ಈಗ ಮೆಸೇಜ್ ಆಗುತ್ತೆ. ಒಳ್ಳೆದಾಗಲಿ. ಕರ್ನಾಟಕದಾದ್ಯಂತ ಕಲ್ಟ್ ಸಿನಿಮಾ ಜನವರಿ 23ಕ್ಕೆ ರಿಲೀಸ್ ಆಗ್ತಾ ಇದೆ. ನೀವು ಅಂದ್ಕೊಂಡಿರೋ ಹಾಗೆ ಮುಂದಿನ ವಿಭಿನ್ನ ಪಾತ್ರಗಳ ಮೂಲಕ ನೀವು ಸ್ಯಾಂಡಲ್ವುಡ್, ಅದರ ಜೊತೆಗೆ ಪರಭಾಷಾ ಬೆಳ್ಳಿ ಪರದೆಯಲ್ಲಿ ಮಿಂಚುವಂತಾಗಲಿ. ಆಲ್ ದ ಬೆಸ್ಟ್, ಒಳ್ಳೆದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಕಲ್ಟ್ ಸಿನಿಮಾದ ನಾಯಕರಾಗಿರುವಂತಹ ಜೈದ್ ಖಾನ್ ಅವರ ಮಾತು. ಇದೇ ಜನವರಿ 23ಕ್ಕೆ ಓವರಾಲ್ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಕಲ್ಟ್ ಸಿನಿಮಾವನ್ನು ವೀಕ್ಷಣೆ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ, ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.